ನಮಸ್ಕಾರ, ನಾನು ಸೃಜನ್ ಲೋಕೇಶ್. ನಮ್ಮ ತಂದೆ ಒಂದು ಸೂಪರ್ ಹಿಟ್ ಪಿಕ್ಚರ್ ಮಾಡಿದರು, ಅದೇ ಭೂತಯ್ಯನ ಮಗ ಅಯ್ಯೋ. ಈ ಮ್ಯಾಟ್ರು ಇವಾಗ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ತಡೀರಿ. ನಮ್ಮ ಡೈರೆಕ್ಟರ್ ನಾಗರಾಜ್ ಪಿಣ್ಣಿ ಅವರು ಪದೇ ಪದೇ ಅಂತ ಲವ್ ಸ್ಟೋರಿ ಸಿನಿಮಾ ಮಾಡಿದರು. ಆಮೇಲೆ ನಮಕ್ ಕರಾಮ್ ಅಂತ ಒಂದು ಆ್ಯಕ್ಷನ್ ಪಿಕ್ಚರ್ ಕೂಡ ಮಾಡಿದರು. ಈಗ ಒಂದು ಕಾಮಿಡಿ ಸಿನಿಮಾ ಮಾಡಿದ್ದಾರೆ. ಆದರೆ ಈ ಕಾಮಿಡಿ ಸಿನಿಮಾ ಮಾಡೋದಕ್ಕೆ ಒಂದು ಸ್ಟೋರಿ ಬೇಕಲ್ಲ, ಅದಕ್ಕೆ ಒಂದು ಸ್ಟೋರಿ ಹುಡುಕೊಂಡು ಸಾವಿನ ಮನೆಗೆ ಹೋಗ್ತಾರೆ. ಅರೆ, ಸಾವಿನ ಮನೆಯಲ್ಲಿ ಬರೀ ಟ್ರ್ಯಾಜಿಡಿ ತಾನೇ ಇರೋದು ಅಂತ ನೀವು ಕೇಳ್ಬೋದು. ಈ ಕತೆಗೆ ಒಂದಲ್ಲ ಎರಡಲ್ಲ 50-60 ಸಾವಿನ ಮನೆಗಳಿಗೆ ಹೋಗಿ ಒಂದು ಸೂಪರ್ ಕಥೆನ ರೆಡಿ ಮಾಡಿದ್ದಾರೆ. ಆ ಕಥೆನೇ ಇವಾಗ ಸಿನಿಮಾ ಆಗಿದೆ. ಈ ಸಿನಿಮಾದ ಹೆಸರು ಭೂತಯ್ಯನ ಮೊಮ್ಮಗ ಅಯ್ಯೋ. ಈಗ ಗೊತ್ತಾಯ್ತಾ ನಮ್ಮ ತಂದೆ ಮಾಡಿದಂಥ ಭೂತಯ್ಯನ ಮಗ ಅಯ್ಯೋ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಮಾತಾಡಿದೆ ಅಂತ? ಇದೇನಪ್ಪ ಇದು, ಸ್ಟಾರ್ಟಿಂಗಲ್ಲೇ ಹಳ್ಳ ತೋಡೋದನ್ನ ತೋರಿಸ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಊರಲ್ಲಿ ಟೈಮ್ ಮುಗ್ದಿರೋ ಒಬ್ಬ ವ್ಯಕ್ತಿಗೆ ಊರವರೆಲ್ಲ ಸೇರಿ ಟಾಟಾ ಮಾಡಬೇಕು ಅಂತ 6 ಅಡಿ 3 ಅಡಿ ಹಳ್ಳ ತೋಡ್ತಾ ಇದ್ದಾರೆ. ಮೇಲ್ಗಡೆ ರಾಗಿ ಹಾಕಿ ಕೆಳಗಡೆ ಹಸಿ ಹಿಟ್ಟಾಗೋ ಗ್ಯಾಪಲ್ಲಿ ಈ ರಾಗಿ ಮಿಷಿನ್ ಯಾಕೆ ಆಫ್ ಆಯಿತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಈ ಮಿಷಿನ್ ಓಡಿಸ್ತಾ ಇರೋ ಮೇನ್ ಸ್ವಿಚ್ಚೇ ಆಫ್ ಆಗಿದೆ ರೀ. ಈ ಮಿಷಿನ್ ಹೆಂಗೆ ಆಫ್ ಆಯಿತು, ಯಾಕೆ ಆಫ್ ಆಯಿತು ಅಂತ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇದೇಪ್ಪ ಈ ಊರಿನ ಸೋಮಾರಿ ಕಟ್ಟೆ, ಅಯ್ಯೋ ಅಲ್ಲಲ್ಲ ಪಂಚಾಯಿತಿ ಕಟ್ಟೆ. ಇಲ್ಲಿ ಕೂತಿದಾರಲ್ಲ, ಒಬ್ರು ಸುಪ್ರೀಂ ಕೋರ್ಟ್ ಜಡ್ಜ್ ತರ, ಇನ್ನೊಬ್ರು ಹೈಕೋರ್ಟ್ ಜಡ್ಜ್ ತರ. ಇವರಿಬ್ರು ನಿರಪರಾಧಿ ಅನ್ಕೊಂಡ್ರು ಅಪರಾಧಿಗಳು. ಇನ್ನು ಈ ಅಮ್ಮ ಇಲ್ಲಿ ನಿಂತಿದ್ದಾಳೆ ಅಂದರೆ ಈ ಊರಲ್ಲಿ ನಡಿಬಾರ್ದೇನೋ ನಡೆದಿದೆ ಅಂತ ಅರ್ಥ. ಇನ್ನಿಲ್ಲೇನೋ ನಡೆದಿದೆ ಅಂದರೆ ನಮ್ಮ ಜನರಿಗೆ ಅಷ್ಟೇ ಸಾಕು, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ಬಿಟ್ಟಿದ್ದಾರೆ. ಏನಂತ ಒಳ್ಳೆ ಎಂಟರ್ಟೈನ್ಮೆಂಟು? ಈ ಅಮ್ಮನ ಬಾಯಿಂದಾನೇ ಕೇಳಿ. ನಂಗೆ ಮೋಸ ಆಗೈತೆ ಗೌಡ್ರೆ. ಏನು ಮೋಸನ? ನಂಗೆ ಈಗಾಗ್ಲೇ 3 ಮಕ್ಳವ್ರೆ. ನಾನು ತಿರ್ಗಾ ಈಗ 3 ತಿಂಗಳು ಬಸ್ರಿ ಆಗಿವ್ನಿ. ಇದಕ್ಕೆ ಈ ಇಬ್ರು ಡಾಕ್ಟ್ರೇ ಕಾರಣ ಗೌಡ್ರೆ. ಹೌದೌದು, ಈ ನಾನು ಮಕ್ಕಳು ಪಾರ್ಟ್ನರ್ಶಿಪ್ ಅಲ್ಲಿ ಆಟ ಆಡವ್ರೆ. ನಾನಾಗಿದ್ರೆ 1 ಮ್ಯಾನ್ ಆರ್ಮಿ ಏಕಾಂಗಿಯಾಗಿ ಹೋರಾಡ್ತಿದ್ದೆ. ಏನ್ರಿ ಡಾಕ್ಟ್ರೆ, ಒಬ್ರು ಇಂಗ್ಲಿಷ್ ಡಾಕ್ಟ್ರು, ಇನ್ನೊಬ್ರು ನಾಟಿ ಡಾಕ್ಟ್ರು, ಇಬ್ರು ತಿಳಿದಿರೋರು. ನಮ್ಮೂರನ್ನ ಮುಂದೆ ತರ್ತೀರಾ ಅಂದ್ರೆ ಹಿಂಗನ್ರಿ ಮುಂದೆ ತರೋದು? ನನ್ನ ಸೀಸನ್ನಲ್ಲೇ ನಾನು ಸೈಲೆಂಟ್ ಆಗಿದ್ದೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ನನಗನ್ಸತ್ತೆ ಇದಕ್ಕೆಲ್ಲ ಕಾರಣ ಈ ಕುಳ್ಳ ವೈದ್ಯ. ಸುಮ್ನೆ ನನ್ನ ಮೇಲೆ ಅಪವಾದ ಹಾಕ್ಬೇಡ. ನೀನೇನ್ ನೋಡಿದ್ಯೇನೋ? ಏನ್ ನಾನ್ ನೋಡೋದಕ್ಕೆ ಇದೇನು ಕ್ರಿಕೆಟ್ ಮ್ಯಾಚಾ ಇಲ್ಲ ಕಬಡ್ಡಿ ಮ್ಯಾಚಾ? ಎಲ್ಲೋ ಏನೋ. ಗೌಡ್ರೆ, ಈ ಕುಳ್ಳನ್ಗೆ ನಂಬೇಡಿ, ಇದಕ್ಕೆಲ್ಲ ಕಾರಣಕರ್ತ ಇವನ್ನೇ. ನಾನೇ ಕಾರಣ ಅಂತ ಹೇಳಕ್ ಬಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ನಾನೇನ್ ಸುಮ್ನೆ ಇರ್ತೀನ? ಬಳೆ ತಂದ್ಕೊಂಡಿದ್ದೀನ? ಏನ್ ಮಾಡ್ತೀಯೋ? ಬಡ್ಡಿ ಮಕ್ಳ, ಈಗ ಏನ್ ಮಾಡ್ತಿದ್ದೀರಿ? 7 ಗಂಡ ನಾನು. ಹೌದಾ? ಈ 3 ಮಕ್ಕಳಿಗೂ ನಾನೇ ತಂದೆ. 7 ಗರ್ಭಿಣಿ ಆಗೋಕ್ಕೂ ನಾನೇ ಕಾರಣ. ಆಯ್ತಪ್ಪ. ಅಲ್ರಯ್ಯ, ಇವಳಿಗೆ ಮಕ್ಳು ಆಗದೆ ಇರೋ ತರ ಔಷಧಿ ಕೊಡ್ಲಿ ಅಂತ ನಿಮ್ಮ ಹತ್ರ ಕಳಿಸ್ದೆ. ನೀ ಇಬ್ರು ಸೇರಿ ಎಡವಟ್ ಮಾಡ್ಬಿಟ್ಟಿರಿ. ಓಹೋ, ಇದೇನ ವಯಸ್ಸ್ಯ? ಸರಿಯಾಗಿ ಬುಡ್ಸಳಿಕ್ಕಿಲ್ಲನವ? ಸರಿಯಾಗಿ ಬುಡ್ಸೇಳಕ್ಕೆ ಇದೇನ್ ಬೀಜ ಗಣಿತಾನ? ನೀವ್ ಅರ್ಥ ಮಾಡ್ಕಂತೀರಾ ಅಂತ ಹಂಗೆ ಹೇಳ್ದೆ. ಸರಿ ಬಿಡಮ್ಮ, ಅದೇನ್ ಮುಂದೆ ಕೇಳಮ್ಮ. ಮತ್ತೆ ಈ ನಾಟಿ ಡಾಕ್ಟರ್ ಇಲ್ದೇ ಇದ್ದಾಗ ಇವ್ರ ಹತ್ರ ಮಾತ್ರ ತಗಂತಿದ್ದೆ, ಇವ್ರಿಲ್ದೇ ಇದ್ದಾಗ ಅವ್ರ ತಾವ್ ಮಾತ್ರ ತಗಂತಿದ್ದೆ. ಇವ್ರುಗಳು ಕೊಟ್ಟಿದ್ ಮಾತ್ರ ಏನು ಕೆಲಸ ಮಾಡ್ಲಿಲ್ಲ. ಡಾಕ್ಟ್ರೆ, ಇಬ್ಬರದು ತಪ್ಪು ಅಂತ ಒಪ್ಕತ್ತೀರಿ ತಾನೆ? ಒಪ್ಕೊಳ್ಳಬೇಕಿಬ್ರು. ನೋಡ್ರೆ, ನಂಗೆ ಈಗಲೇ 3 ಜನ ಮಕ್ಕಳವ್ರೆ. ಅವ್ರನ್ನೇ ಸಾಕಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಈ 4ನೇದಾದ್ರೂ ನಾನು ಹೆಂಗ್ ಸಾಕ್ಲಿ? ಅದನ್ನ ಮುಂಚೆನೆ ಯೋಚನೆ ಮಾಡ್ಬೇಕಲ್ಲ. ಭಾಗ್ಯಮ್ಮ ಗರ್ಭಿಣಿ ಆಗೋದಕ್ಕೆ ಈ 3 ಜನ ಕಾರಣ ಅಂತ. ಅದೇ ಮತ್ತೀಗ ಅಲ್ಲಲ್ಲ, ಈ ಇಬ್ರು ಡಾಕ್ಟ್ರು ತಪ್ಪಾಗಿ ಮಾತ್ರೆ ಕೊಟ್ಟಿರೋದ್ರಿಂದ ಭಾಗ್ಯಮ್ಮನಿಗೆ ಹುಟ್ಟೋ ಮಗು ಹೆಸರಲ್ಲಿ
ಇಬ್ರು 25,000 ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಈ ಪಂಚಾಯತಿ ತೀರ್ಪು ಕೊಡ್ತಾ ಇದೆ. ನನ್ನ ಜೀವಮಾನದಲ್ಲ 25,000 ಸಂಪಾದನೆ ಮಾಡಿಲ್ಲ, ಈಗ ದಂಡ ಬೇರೆ ಕಟ್ಟಬೇಕು ಅಂತಿದಾರಲ್ಲಪ್ಪ. ಯಾರೋ ಊಟ ಮಾಡಿದ್ದಕ್ಕೆ ನಾನು ಬಿಲ್ ಕಟ್ಟಬೇಕಲ್ಲಪ್ಪ. ಗೊತ್ತಿದ್ರೆ ನಾನೇ ಊಟ ಮಾಡ್ತಿದ್ದೆ. ಇದೇ ಭೂತಯ್ಯನ ಮನೆ. ಆದ್ರೆ ಈ ಮನೆನ ಭೂತಯ್ಯನ ಮೊಮ್ಮಗ ಅಯ್ಯೂನೇ ಕಟ್ಸಿದ್ದು ಅನ್ನೋ ತರ ಅವನೇ ಬಿಲ್ಡಪ್ ಕೊಟ್ಕೋತಾ ಇರ್ತಾನೆ. ಈ ಅಮ್ಮನೆ ಅಯ್ಯುವಿನ ಅಮ್ಮ, ಪಕ್ಕದಲ್ಲಿರೋಳು ಅವಳ ಮಗಳು, ಕಂಕ್ಳಲ್ಲಿರೋದು ಅವಳ ಗಂಡ ಕೊಟ್ಟಿರೋ ಟ್ರೋಫಿ. ಅತ್ತೆ ಮನೆಗೆ ಹೋಗಿ ಏನಾದ್ರು ಕಿತ್ತಾಕಮ್ಮ ಅಂದ್ರೆ ಇಲ್ಲ ನಾನು ಇಲ್ಲೇ ಕಿತ್ತಾಕ್ತೀನಿ ಅಂತ 2 ವರ್ಷದಿಂದ ಕಿತ್ತಾಕ್ತಾನೆ ಇದ್ದಾಳೆ ರೇಷ್ಮೆ ಗೂಡನ್ನ. ಈ ಫೋಟೋದಲ್ಲಿ ನೇತಾಡ್ತಿರೋನೇ ಭೂತಯ್ಯ. ಅದು ಯಾವನ್ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ನೋ ಗೊತ್ತಿಲ್ಲ, ನೋಡೋದಕ್ಕೆ ಹಂಗೆ ಇದ್ದಾನೆ. ಸುತ್ತಮುತ್ತ ಊರಲ್ಲಿ ಇವನ್ ತರ ಜಿಪ್ಣ ಯಾರು ಇಲ್ಲ. ಇವನ್ ಹುಟ್ಟದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂತ ಖರ್ಚು 9 ರೂಪಾಯಿ 25 ಪೈಸಾ ಅಷ್ಟೇ, ಹಳೆ ಭೂತಯ್ಯನ ಬಿಟ್ಟು. ನೋಡಿ, ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ. ಯಾರು ಗಾಬರಿ ಬೀಳ್ಬೇಡಿ. ಇಂಗ್ಲಿಷ್ ಬೇಕಂದ್ರೆ ಕಲ್ತ್ಕೊಳ್ಳಿ, ಆದ್ರೆ ಕನ್ನಡ ಮಾತ್ರ ಮರಿಬೇಡಿ. ಓ ಮೈ ಡಿಯರ್ ಮಾವ. ಓ ಸರಿ 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 ಸರಿ, ನಿಂಗೆ ಇಂಗ್ಲಿಷ್ ಬರಕ್ಕಿಲ್ಲ ಅಲ್ವಾ? ಕನ್ನಡ ಮೀಡಿಯಮ್ಮು. ಯುವರ್ ಗ್ರ್ಯಾಂಡ್ ಸನ್. ಓ ಅಂದ್ರೆ ನಿಮ್ಮ ಮೊಮ್ಮಗನಿಗೆ ನಾನ್ ತೋರಿಸ್ತಾ ಇರೋ 100ನೇ ಗರ್ಲು. ಯಾವ ಗರ್ಲುನು ಆ ನಿನ್ನ ಬ್ಲ್ಯಾಕ್ ಪರ್ಲ್ನ ಒಪ್ಕೋತಾ ಇಲ್ಲ. ಹೆಂಗಾರ ಮಾಡಿ ಒಪ್ಕೊಳಂಗ್ ಮಾಡು. ಇದೇ ಲಾಸ್ಟ್ ಸೆಟಪ್. ಇನ್ಯಾವ ಗರ್ಲೂ ನಾನು ತೋರ್ಸಕ್ ಹೋಗೋಕ್ಕಿಲ್ಲ. ಆಶೀರ್ವಾದ ಮಾಡು, ನಿನ್ ವಂಶ ಬೆಳೀಲಿ. ಆಶೀರ್ವಾದ ಮಾಡು. ನೋಡು, ನೀನೇನಾದ್ರೂ ಆಶೀರ್ವಾದ ಮಾಡಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಐತಂತೆ ಅಲ್ಲಿ ಕರ್ಕೊಂಡು ಹೋಗಿ ಸೇರಿಸ್ಬಿಟ್ಟು ಬರ್ತೀನಿ. ಎಲ್ಲ ವ್ಯವಸ್ಥೆನೂ ಐತಂತೆ. ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ 101 ತೆಂಗಿನಕಾಯಿನ ನೀನ್ ಫೋಟೋ ಹೊಡಿತೀನಿ. ಏನೇ ಫೋನಲ್ಲಿ ಒಂದ್ ವಿಡಿಯೋನು ಇಟ್ಕೊಂಡಿಲ್ಲ. ಶ್ರುತಿ, ಏನ್ ಮಾಡ್ತಿದ್ದೀರಾ ಎಲ್ರು? ಅದು ಅಪ್ಪ, ನೋಡು, ಕೆಮ್ಮಾಳೆಯಿಂದ ನೀನ್ ನೋಡೋದಕ್ಕೆ ಹುಡುಗ ಬರ್ತಿದ್ದಾನೆ. ನೀನು ಹೋಗಿ ರೆಡಿ ಆಗು. ಓ ಮೈ ಸನ್, ಮೈ ಬ್ಯೂಟಿಫುಲ್ ಸನ್. ನೀವು ಮಾಡಿರೋ ಅಚೀವ್ಮೆಂಟು ನಮ್ಮ ಫ್ಯಾಮಿಲಿನಾಗೆ ನೋ ಒನ್ ಡನ್. ಅಷ್ಟೇ ಯಾಕೆ, ಸುತ್ತಮುತ್ತ 10 ಹಳ್ಳಿನಾಗೆ ಯಾರು ನೋಡನ್. ಬಾಬಾ ಹೋಗಕ್ ಮುಂಚೆ ಗಾಡ್ದು ಗ್ರ್ಯಾಂಡ್ ಪಾದು ಎಲ್ಲರದು ಬ್ಲೆಸ್ಸಿಂಗ್ ತಗೋ. ಟಿಕ್ ಟಿಕ್ ಕಮ್ ಕಮ್. ಧರ್ಮಸ್ಥಳದ ಮಂಜುನಾಥ, ತಾಯಿ ಚಾಮುಂಡೇಶ್ವರಿ, ನಂಜುಂಡೇಶ್ವರ, ಅಯ್ಯೋ 330 ಕೋಟಿ ದೇವತೆಗಳೇ, ಇವತ್ತಾದರೂ ನನ್ನ ಮೇಲೆ ಕೃಪೆ ತೋರಿಸಿ. ತಾತ, ನೋಡೋಕ್ಕೆ ನಿಂತರನಿದ್ದೀನಿ, ಆದರೂ ನನ್ನ ಮೇಲೆ ಕರುಣೆ ತೋರಿಸ್ತಾ ಇಲ್ಲ. ಇನ್ನೂ ಯಾಕೆ ಸಿಂಗಲ್ ಆಗಿ ನಾನು ಊರು ಸುತ್ತಿಸ್ತಾ ಇದೀಯಾ? ನೋಡೋ, ಇವತ್ತು ಹೋಗಿರೋ ಕೆಲಸ ಆಗಿಲ್ಲ ಅಂದರೆ ನೀನು ನಮ್ಮ ತಾತ ಭೂತಯ್ಯನೂ ಅಲ್ಲ, ನಾನು ನಿನ್ನ ಮೊಮ್ಮಗ ಅಯ್ಯೂನೂ ಅಲ್ಲ. ಇವತ್ತೇನಾದ್ರೂ ಹುಡುಗಿ ಓಕೆ ಆದ್ರೆ ನೀನ್ ತಾತ, ಇಲ್ಲ ಅಂದ್ರೆ ಭೂತ. ಓಕೆನಾ ಮಮ್ಮಿ? ಓ ಶಿಟ್, ಸ್ಟಾಪ್. ವೈ? ಐ ಫರ್ಗಟ್. ಏನು? ನೀನ್ ಹೋಗ್ಬೇಕಾದ್ರೆ ನೋ ಟೇಕಿಂಗ್ ಮೈ ಬ್ರದರು. ಅಲೋನ್ ಗೋ ಅಲೋನ್ ಕಮ್, ಅಲೋನ್ ಗೋ ಅಲೋನ್ ಕಮ್. ವಿಜಯಶಾಲಿ ವಿಜಯಶಾಲಿ ಆಗು. ಥ್ಯಾಂಕ್ ಯು. ಕಮಾನ್. ಶ್ರುತಿ, ನಿನ್ ಹುಡುಗ ಯಾವ ತರ ಇರ್ಬೇಕೆ? ಹೋಗೆ ಹೇಳೆ, ಯಾವ ತರ ಇರ್ಬೇಕು? ಹೇ, ಅದನ್ನು ಕೇಳ್ಬೇಕಾ? ಎಲ್ಲಾ ಹುಡ್ಗಿರ್ಗೂ ಯಾವ ತರ ಆಸೆ ಇರುತ್ತೋ ಇವಳಿಗೂ ಹಾಗೆ ಇರುತ್ತೆ. ದರ್ಶನ್ ತರ ಮೈಕಟ್ಟಿರ್ಬೇಕು, ದಿಗಂತ್ ತರ ಪರಂಗಿ ಹಣ್ಣ್ ತರ ಕೆಂಪಗಿರ್ಬೇಕು, ಗಣೇಶ್ ತರ ಗುಂಡ್ಗುಂಡಗಿರ್ಬೇಕು. ಅದೇ ತರ ಇವಳಿಗೂ ಆಸೆ ಇರುತ್ತೆ. ಇಲ್ಲ, ನನ್ಗ ಆತರ ಹುಡ್ಗ ಬೇಡಪ್ಪ. ಯಾಕೆ? ಯಾಕೆಂದ್ರೆ ಹುಡ್ಗ ಆ ಥರ ಇದ್ರೆ ಒಂದು ಎಲ್ಲಾ ಹುಡ್ಗಿರು ಅವನ್ನ ಲವ್ ಮಾಡ್ತಾರೆ, ಇಲ್ಲ ಅವನು ಎಲ್ಲಾ ಹುಡ್ಗಿರಿಗೂ ಸೈಟ್ ಹಾಕ್ತಾನೆ. ಯಾವ ತರ ಹುಡ್ಗ ಬೇಕು? ನನ್ಗೆ ಹುಡ್ಗ ನೋಡಕ್ ಚೆನ್ನಾಗಿರ್ಬಾರ್ದು, ಡಬ್ಬ ಥರ ಇರ್ಬೇಕು. ಸಣ್ಣಕ್ಕೆ ಒಣಗಿಕೊಂಡು ಹೊಟ್ಟೆ ಬೆನ್ನಿಗೆ ಕಚ್ಕೊಂಡಿರ್ಬೇಕು. ಯಾಕೆಂದ್ರೆ ಅವನು ನನಗ್ ಹೊಡೆಯೋ ಥರ ಇರಬಾರ್ದು. ನಾನೇ ಒಂದೆರಡು ಡೇಟ್ ಮಡಗಿದ್ರೆ 3 ದಿವಸ ಮೇಕೆದೇಳ್ಬಾರ್ದು, ಹಂಗಿರ್ಬೇಕು. ಆಮೇಲೆ ಕರ್ರಗಿರ್ಬೇಕು. ಕರ್ರಗಂದ್ರೆ ದುನಿಯಾ ವಿಜಿಗೂ ಕಾಂಪಿಟಿಷನ್ ಕೊಡೋ ಥರ ಇರ್ಬೇಕು, ಆ ಥರ ಕರ್ರಗಿರ್ಬೇಕು. ಆಮೇಲೆ ಪೆದ್ದನ್ ಥರ ಇರ್ಬೇಕು.
ಪೆದ್ದಾಗಿದ್ದ ಪಿಕ್ಚರ್ ಅಲ್ಲಿ ದ್ವಾರಕೀಶ್ ಇದಾನಲ್ಲ ಅಷ್ಟು ಇಲ್ಲ ಅಷ್ಟಲ್ಲ, ಅದಕ್ಕಿಂತ ಜಾಸ್ತಿ ಪೆದ್ದ ಇರ್ಬೇಕು. ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ಬೇಕು. ಯಾಕೆ ಅಂದ್ರೆ ಈ ತರ ಇದ್ರೆ ಅವ್ನ್ ಯಾವ ಹುಡ್ಗಿನೂ ಲವ್ ಮಾಡಿರಲ್ಲ, ಯಾವ ಹುಡ್ಗಿ ಅವನನ್ನು ಲವ್ ಮಾಡಿರಲ್ಲ. ಅಕಸ್ಮಾತ್ ಅವ್ನ್ ಕಾಳು ಹಾಕಕ್ಕೂ ಟ್ರೈ ಮಾಡಿದ್ರು ಯಾವ ಹುಡ್ಗಿನೂ ಅವನ ಕಣ್ಣೆತ್ತಿ ನೋಡಲ್ಲ. ಫ್ರೆಶ್ ಆಗಿರ್ತಾನೆ ನನಗೋಸ್ಕರ. ಎಂತ ಹುಚ್ಚಾಸೆ ಇಟ್ಕೊಂಡಿದ್ಯಾ ನೀನು? ನಿಜ ಕಣೆ, ಹಂಗೆ ಇರ್ಬೇಕು ಹುಡ್ಗ ಅಂದ್ರೆ. ಸೂಪರ್ ಆಗಿರ್ತಾನೆ. ಮಲ್ಲಿ ಒಬ್ಬಳೆ ಬತ್ತವಳೆ. ಮಲ್ಲಿ ನಿನ್ಮೇಲೆ ನನಗೆ ಮನಸ್ಸೈತೆ, ಕಣ್ಣ ತುಂಬ ನಿನ್ನ ಗೊಂಬೆ ತುಂಬೈತೆ. ಆ ಮಲ್ಲಿ ನಿನ್ಮೇಲೆ ನನಗೆ ಮಲ್ಲಿ, ನಿನ್ಮೇಲೆ ನನಗೆ ಮಲ್ಲಿ. ಹಾಯ್ ಮಲ್ಲಿ. ಮಲ್ಲಿ ಎಲ್ಲೋಗಿದ್ದೆ? ಶೂಟಿಂಗ್ ಹೋಗಿದ್ದೆ, ಮುಗಿಸ್ಕೊಂಡ್ ಮನೆಗೆ ಹೋಯ್ತಾವ್ನಿ. ಯಾವ್ದು ಸಿನಿಮಾ? ನಿರ್ದೋಸೆ ಪಾರ್ಟ್ 2ನಾ? ಅಲ್ಲ, ಮುಂಗಾರು ಮಳೆ ಪಾರ್ಟ್ 3. ಪಾರ್ಟ್ 3 ಹುಷಾರ್ ಕಣಮೆ. ಗಣೇಶನ ಎದೆ ಮೇಲೆ ಕಾಲ್ಗಿಲ್ ಮಾಡಕ್ಬಿಟ್ಟಿಯಾ? ಆ ಹುಡ್ಗ ಎದೆ ಕೈ ಹಾಕೊಂಡ್ ಪರ ಕೆರ್ಕೊಂಡ್ಬಿಟ್ಟವನೆ. ಸರಿ, ಕೂಗಿದ್ದೇನೆ ಕೇಳು, ಮನೆಗೆ ಹೋಗ್ಬೇಕು, ಗೊತ್ತಾಯ್ತದೆ. ಏನಿಲ್ಲ, ಎಲ್ಲ ಹೋಗಿದ್ ಬರ್ತಾ ಇದ್ಯಾ? ಹೆಂಗಿದ್ಯಾ ಏನು ಅಂತ ವಿಚಾರ್ಸಣ ಅಂತ. ಕಾಣಕ್ಕಿಲ್ವಾ? ಹುಲ್ದೋರೆ ಹೊತ್ಕೊಂಡಿರೋದು. ಗದ್ದೆ ತಕ್ಕೋಗಿದೆ ಹುಲ್ ಕುಯ್ಯಕ್ಕೆ. ಬಲೆ ಮಾತು ಕಲ್ತ್ಬಿಟ್ಟಿದ್ಯಾ? ಅದನ್ನು ಫಸ್ಟೇ ಹೇಳ್ಬೇಕು ತಾನೆ. ಊರಾಗೆಲ್ಲ ಮಾತಾಡ್ತಾವ್ರೆ ಗಂಡ ಬಿಟ್ಮೇಲೆ ಸಾನೆ ಕಷ್ಟಪಡ್ತಾ ಇದೀಯಾ ಅಂತ. ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಕೇಳಿದೆ. ಹೆಂಗಾಯ್ತದ ಮೈಗೆ? ಹೆಣ್ಣಂಗ್ಸ ಹುಲ್ಲೋರೆ ಹೊತ್ಕೊಂಡಿದ್ಯಾ, ಹೆಲ್ಪ್ ಮಾಡೋಣ ಅಂದ್ರೆ ಯಾಕಮ್ಮ ಹಿಂಗಾಡ್ತೀಯಾ? ಆಗ್ಲೇ ಬೇರೆ ಏನಕ್ಕೋ ಹೆಲ್ಪ್ ಮಾಡ್ಲಾ ಅಂದಂಗಿತ್ತು. ಕಳ್ಳಿ ನನ್ ಚಿನ್ನ, ಅರ್ಥ ಮಾಡ್ಕೊಂಬಿಟ್ಟೆ ನೀನು. ನಿಮ್ಮಪ್ಪ ಊರ್ ತುಂಬ ಹೇಳ್ಕೊಂಡು ತಿರುಗ್ತಾವನೆ ನನ್ನ ಮಗಳಿಗೆ ಬೇರೆ ಗಂಡು ನೋಡ್ತಾ ಇದ್ದೀನಿ ಅಂತ. ನಾನು ಗಂಡ್ಸಿ ಅಲ್ವಾ? ಅದಕ್ಕೆ ನೀನ್ ಯಾಕೆ ಹಿಂಗ್ ನುಲಿತಿದ್ಯೆ? ನಾನು ಒಳ್ಳೆ ಬ್ಯಾಟ್ಸ್ಮನ್. ಅದಕ್ಕೆ ನಾನೇನ್ ಮಾಡ್ಲಿ? ಸರಿಯಾದ ಫೀಲ್ಡ್ ಸಿಕ್ಕಿಲ್ಲ. ಅದಕ್ಕೆ ಇನ್ನು ನಿನ್ ಫೀಲ್ಡ್ ಸಿಕ್ಕಿಲ್ಲ. ನನಗೂ ಒಂದ್ಸರಿ ಫೀಲ್ಡ್ ಸಿಕ್ಕಿದ್ರೆ ಬ್ಯಾಟ್ ಮಾಡೋ ಅವಕಾಶ ಸಿಗುತ್ತೇನೋ ಅಂತ ಕೇಳಿದೆ. ಅಲ್ಲ, ನೀನ್ ಒಂದ್ಸತಿನೂ ಫೀಲ್ಡ್ಗೆ ಇಳ್ದಿಲ್ಲ ಅಂತ ಅಂದ್ಮೇಲೆ ನೀನ್ ಒಳ್ಳೆ ಬ್ಯಾಟ್ಮನ್ ಅಂತ ನಿಂಗೆ ಗೊತ್ತು? ನನ್ನ ಮೇಲೆ ನನಗೆ ಡೌಟ್ ಬರ್ಸ್ತಾವಳೆ. ನಾನು ಬೇರೆ ಒಂದ್ ಮ್ಯಾಚ್ ಸರಿಯಾಗಿ ಆಡಿಲ್ಲ. ಅದು ನಾನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೇಲಿ. ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಗೊತ್ತಿರುತ್ತೆ, ನಿನಗೂ ಗೊತ್ತಾಗಬೇಕು ಅಂದ್ರೆ ಇಬ್ರು ಒಂದೇ ಸರಿ ಫೀಲ್ಡ್ ಇಳಿಬೇಕು. ಆಡೋಣ? ಇದ್ಯಾಕೋ ಜಾಸ್ತಿ ಆಯ್ತು. ಇಲ್ಲ, ಕಡಿಮೆನೇ ಆಡ್ತೀನಿ. ಸುಮ್ನೆ ಹೊಂಟೋದ್ರೆ ಸರಿ. ಇವಾಗ ಯೋಚನೆ ಮಾಡಮಲ್ಲಿ, ಬೇಕಾದ್ರೆ ನಂದೇ 2 ಎಕರೆ ಜಮೀನು ವಧುದಕ್ಷಿಣೆ ಅಂತ ಕೊಟ್ಬಿಡ್ತೀನಿ. ಅಲ್ಲ, ಬಿದ್ದೋಗಿರೋ ಮರಕ್ಕೆ ನೀರು ಕುಡ್ಸಿದ್ರೆ ಚಿಗುರೋಡ್ದದ ಅಂತ ಕರ್ಮ ನನ್ಗೆ ಯಾಕೆ? ಓಲಿ ಬಿಟ್ಬಿಡು ಮಲ್ಲಿ. ಲೈಫ್ ಟೈಮ್ ವ್ಯಾಲಿಡಿಟಿ ಸಿಗದಿದ್ರು ಪರವಾಗಿಲ್ಲ. ಮಂತ್ಲಿ ಪ್ಯಾಕೇಜ್ ಇಲ್ಲ ವಾರದ ಪ್ಯಾಕೇಜ್, ಅದು ಆಗಲ್ವಾ? ಒಂದು ದಿನದ ಪ್ಯಾಕೇಜ್, ಅದು ಆಗಲ್ವಾ? 1 ಗಂಟೆ ಪ್ಯಾಕೇಜ್ ಕೊಡೆ ಸಾಕು. ಅದನ್ನೇ ಜೀವನ ಪೂರ್ತಿ ನೆನೆಸ್ಕೊಂಡು ಆರಾಮಾಗಿರ್ತೀನಿ. ಪಂಚಾಯತ್ಗೆ ಯಾಕ್ಲ ಬರಲಿಲ್ಲ? ನೀನ್ ಅವಾಗ್ಲೇ ಬರ್ಬೇಕಾಗಿತ್ತು, ಒಳ್ಳೆ ಮಜಾ ಇತ್ತು. ಹೌದಾ? ಪಂಚಾಯತ್ ಇತ್ತೆ ಅವತ್ತು. ಮಗ, ಯಾರಾದ್ರೂ ಗಂಡ ಹೆಂಡತಿ ಬೇರೆ ಬೇರೆ ಆದ್ರ? ಯಾಕಪ್ಪ ಒಂದು ಮಾಡ್ತೀಯಾ? ಇಲ್ಲ, ಒಂದಾಗಣ ಅಂತ. ಕಷ್ಟದಲ್ಲಿರೋರ್ಗೆ ಅವಾಗ ಹೆಲ್ಪ್ ಮಾಡ್ತಿರ್ಬೇಕು ಕಂದ್ರಲ್ಲ. ಸಿಕ್ದವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರೆ ಹೆಲ್ತ್ ಹಾಳಾಗೋಯ್ತದ ಕಳ. ಗಾಡಿ ಓಡ್ಸಕ್ಕೆ ರೆಡಿ ಆದ್ಮೇಲೆ ಬಿದ್ದು ತಲೆ ಹೊಡ್ಕೊಳಕ್ಕೂ ರೆಡಿ ಇರ್ಬೇಕು. ಇಲ್ಲ ಅಂದ್ರೆ ಹೆಲ್ಮೆಟ್ ಹಾಕೊಂಡ್ ಗಾಡಿ ಓಡಿಸ್ಬೇಕು. ಹೆಲ್ಮೆಟ್ ಹಾಕ್ತ ಗಾಡಿ ಓಡಿಸಿದ್ದಕ್ಕೆ ಇವತ್ತು ಪಂಚಾಯತಿ ಮಾಡಿ ಒಂದಾಗಿರೋ ವಿಷಯ ನಮ್ಗೆ ಆಗ್ಬಿಡ್ರಲ್ಲ. ಅದ್ ಸರಿ, ಇಷ್ಟೋ ತನಕ ಎಲ್ಲೋಗಿದ್ದಲ್ಲ? ನನ್ನ ಮಗ ತಿಮ್ಮಗೌಡಂಗೆ ಟೈಟ್ ಮಾಡಿಸ್ಬಿಟ್ಟು ಗಾಡಿ ತರೋಷ್ಟ್ರಲ್ಲಿ ಇಷ್ಟೊತ್ತಾಯ್ತು. ಇದು ಬೇರೆ ಲೈಟ್ ಕಂಬ ತರ ನಾಯಿ ಕಾಲೆತ್ತ ತರ ಅವಾಗ ಮೂಡ್ ಬಂದಾಗ ಆಫ್ ಆಯ್ತದೆ. ಒಳ್ಳೆ ಗಾಡಿ. ಒಂದು 500,000 ಇದ್ರೆ ಕೊಳ್ಳ. ಉಗ್ರಾಣಪುರ ದುಡ್ಡಿಗೆ ಹೆಣ್ಣೋಡಕ್ ಹೋಗ್ತಾ ಇದ್ದೀನಿ. ಆ ಕಡೆ ಏನ್ ಬರ್ತೆ ATM ಅಲ್ಲಿ ತಂದು ಕೊಟ್ಬಿಡ್ತೀನಿ. ಲೇ, ATM ಅಲ್ಲಿ ದುಡ್ಡು ತೆಯಕ್ಕೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಅಂತ ಒಂದಿರ್ಬೇಕು, ಅದ್ರಲ್ಲಿ ದುಡ್ಡು ಅಂತ ಇರ್ಬೇಕು. ಅದನ್ನ ತೆಯಕ್ಕೆ ಕಾರ್ಡ್ ಕೊಡ್ತಾರೆ, ಅದಿರ್ಬೇಕು. ಅದಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ತೆಗಿಬಹುದು. ಇಷ್ಟೆಲ್ಲ ಆಯ್ತಾ? ನಂಗೆ ಗೊತ್ತೇ ಇರ್ಲಿಲ್ಲ. ಹೋಗ್ಲಿ ಬಿಡು, 1,000 ರೂಪಾಯಿ ಕೊಡು. ನಮ್ಮ ಮಾವ ಬರೋಕ್ಕಿಂತ ಮುಂಚೆ ಹೋಗ್ಬೇಕು. ಕೊಡ್ಲೇ ಇಲ್ಲ ಅನ್ಬೇಡ. ನಿಮ್ ಮಾವನ ಅದ್ ಯಾವಳ ಜೊತೆ ಹೋಗಿಸ್ಕೊಂಡು ಒದೆ ತಿನ್ಕೊಂಡ್ ಬಿದ್ದವನೋ. ಮ್ಯಾಚ್ ಮಾತ್ರ ಕ್ಯಾನ್ಸಲ್ ಮಾಡ್ಬೇಡ ಕಣೆ, ಗದ್ದೆ ಕಡೆ ಹೋಗೋಣ. ಅಯ್ಯಪ್ಪ, ನಿನ್ ಜನ್ಮಕ್ಕೆ ಮನೆ ಆಳ್ ಮೂದೇವಿನ್ ತಗೊಂಬಂದು ಮಾನ್ಗೆಟ್ ನನ್ ಮಗ. ಟೆಸ್ಟ್ ಮ್ಯಾಚ್ಗೂ ಒಪ್ಲಿಲ್ಲ, ಒನ್ ಡೇಗೂ ಒಪ್ಲಿಲ್ಲ, 2020ಗೂ ಒಪ್ಲಿಲ್ಲ, 1 ಗಂಟೆಗೂ ಪ್ರಯೋಜನ ಇಲ್ವ ನಾನು? ನೋಡ, ನೀನ್ ಕೊಡಲ್ಲ ಅಂದ್ಬಿಡು. ಹಿಂಗೇನೋ ಮಾತಾಡ್ಬೇಡ. ಆಯ್ತು ಬಿಡ್ರಿ, ಕೊಡಬೇಡಿ. ಯಾವನು ನನ್ನ ಜೊತೆ ಮಾತಾಡಿ, ಹೋಯ್ತೀನಿ. ಆಯ್ತು ಬಿಡು, ಡವ್ ಮಾಡಬೇಡ, ಕೊಡ್ತೀನಿ.
ಈ ಕೊಡ್ಬಿಡಿರು ಆಮೇಲೆ ಕೊಡು ನಮ್ಮ ಮಾವ ಬತ್ತಾವನಿ. ನಾನು ಹೆಣ್ಣು ನೋಡಕ್ಕೋ ಇರೋ ಈ ಥರ ವಿಷಯನ ಅವ್ನಿಗೆ ಹೇಳ್ಬಿಡ್ಕೊಳ್ಳಿ ಎಲ್ಲ ಹಾಳು ಮಾಡಕ್ಕೆ ವಾ ಬಾ ಮಾವ. ತರಿತ ನಮ್ಗೆ ಈಗಲೇ ಬರ್ಬೇಕಾ? ಎಲ್ಲಿಗೋ ಹೊರಟಂಗದೆ ಗದ್ದೆ ತಕ್ಕೆ ನೀರು ಕಟ್ಟಕ್ಕೆ ಹೋಗ್ತಿದ್ದೀನಿ. ಇಲ್ಲಿದ್ದು ನಾನೇನು ಮಾಡಿ ನಾನು ಬರ್ತೀನಿ. ನೀನೆಲ್ಲಿ ಬರ್ತೀಯ? ಲೇ ನೀನು ಗದ್ದೆಗೆ ನೀರು ಬಿಡೋ, ನಾನು ಬದಿನ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತೀನಿ. ಫಸ್ಟು ತೋಟಕ್ಕೆ ಹೋಗ್ಬಿಟ್ಟು ಕಾಯಿ ಕಿತ್ತಾಕ್ಬಿಟ್ಟು ಆಮೇಲೆ ಗದ್ದೆ ತಕ ಹೋಗ್ತೀನಿ. ನಾನು ಅಲ್ಲಿಗೆ ಬರ್ತೀನಿ. ಏನೋ ಅಲ್ಲಿ ಬಂದು ನಾನು ಕೀಳ್ತಿರ್ತೀನಿ, ಎಣಿಸ್ತಿರ್ತೀಯ ನೋಡು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಹೆಣ್ಣು ನೋಡಕ್ಕೆ ಹೋಗ್ತಾ ಇದ್ದೀನಿ, ನೀನು ಕರ್ಕೊಂಡು ಹೋಗಲ್ಲ, ನಾನು ಒಬ್ಬನೇ ಹೋಗ್ತೀನಿ. ಬಾವೈದ ನಿನ್ನೊಬ್ಬನ್ನೇ ಕಳ್ಸಲ್ಲ ಕಣೋ. ಅಯ್ಯೋ ಮಾವ, ಇದುವರೆಗೂ 99 ಹೆಣ್ಣೆಕ್ಳು ಹಾಳು ಮಾಡಿದ್ದೆ, ಇದೊಂದಾರು ಬಿಟ್ಬಿಡು. 99 ಹಾಳು ಮಾಡಿದ್ಯಾ ಅಂದ್ರೆ ಇವರೆಲ್ಲ ಏನ್ ತಿಳ್ಕೊಬೇಕು ನನ್ನ ಬಗ್ಗೆ? ಅಂದ್ರೆ ಮದುವೆ ಹಾಳು ಮಾಡಿದ್ಯಾ ಅಂತ ಹೇಳಿದ್ದು. ನೋಡಪ್ಪ ಈ ಸರಿ ಒಂದು ಮಾತಾಡಲ್ಲ ಸರಿನಾ? ಇವನ್ ಮೇಲೆ ಕಣೋ. ತೆಗಿರಿ ಕೈನಾ. ನಾನು ಕರ್ಕೊ ಹೋಗಲ್ಲ. ಕೂತ್ಕಳ. ಏಯ್ ನಂಗೆಲ್ಲ ಗೊತ್ತದೆ, ಎತ್ತ ಕಾಸೆತ್ತ ಅಳಿಮಯ್ಯ. ಈ ಸರಿ ಕೆಡ್ಸಲ್ವೋ? ಓಡಿಸ್ತೀನಿ. ಬಂದದ್ ನಡಿ ನಡಿ ನಡಿ. ಹೋಗ್ರಪ್ಪ ಎಲ್ಲ ಹೋಗಿ. ಪಂಡಿತ್ರೆ ಓಹೋ ಬಾಮ್ಮ ರತ್ನಮ್ಮ. ಪಂಡಿತ್ರೆ ನೀನೇನು ಹೇಳ್ಬೇಡ, ನನಗೆಲ್ಲ ಗೊತ್ತಾಯ್ತು. ಅಲ್ಲಿ ಕೈ ಕೊಡು. ನಿನಗೆ ಹೊಟ್ಟೆ ನೋವಲ್ವಾ? ನೋಡಮ್ಮ, ಹೊಟ್ಟೆ ನೋವು ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಾಗೆ. ಗುಡಿ ಪಂಡಿತ್ರೆ, ಹೊಟ್ಟೆ ನೋವು ಇಲ್ಲ, ಯಾವ ಎದೆ ಉರಿನೂ ಇಲ್ಲ. ಹಾಗಾದ್ರೆ ತಲೆನೋವ? ಅಯ್ಯೋ ತಲೆನೋವು ಇಲ್ಲ, ಯಾವ ನೋವು ಇಲ್ಲ. ಸುಮ್ಕೆ ಇಲ್ದಿದ್ದೆಲ್ಲ ನೋವು ಬರ್ಸ್ಬೇಡಿ ನೀವು. ಮತ್ತ್ಯಾಕೆ ಬಂದೆ? ನಂಗೆ ರಾತ್ರಿ ಎಲ್ಲ ನಿದ್ರೆನೆ ಬರೋಕಿಲ್ಲ, ಅದಕ್ಕೆ ನಿಮ್ ತವ ಗುಳಿಗೆ ತಗೊಂಡೋಗೋಣ ಅಂತ ಬಂದಿರೋದು. ನಾನೇ ಹೇಳ್ಬೇಕು ಅಂತಿದ್ದೆ, ಅಷ್ಟ್ರಲ್ಲಿ ನೀನೇ ಹೇಳ್ಬಿಟ್ಟೆ. ಅದ್ ಸರಿ, ರಾತ್ರಿ ಯಾರ ಹತ್ರ ಮಲ್ಕೋತೀಯ ನೀನು? ಅಯ್ಯೋ ಪಂಡಿತ್ರೆ, ಯಾವ ಮೊಗ್ಲಲ್ಲಿ ಎದ್ದಿದ್ದೀರಾ ಇವತ್ತು? ತಪ್ಪು ತಿಳ್ಕೊಬೇಡಮ್ಮ, ಅಪಾರ್ಥ ಮಾಡ್ಕೋಬೇಡ. ನಾನ್ ಕೇಳಿದ್ದು ನೀನು ಮಕ್ಕಳ ಜೊತೆ ಮಲ್ಕೋತೀಯ ಅಥವಾ ಗಂಡನ ಜೊತೆ ಮಲ್ಕೋತೀಯ ಅಥವಾ ಒಬ್ಬಳೇ ಮಲ್ಕೋತೀಯ ಅಂತ. ಹಂಗನ್ನಿ, ನಾನು ನನ್ ಗಂಡನ ಜೊತೆನೆ ಮನಿಕೊಳ್ಳೋದು. ಹಾಗಾದ್ರೆ ಗುಳಿಗೆ ನಿನಗೆ ಕೊಡ್ಲಾ ಇಲ್ಲ ನಿನ್ನ ಗಂಡನ ಕೊಡ್ಲಾ? ಬೇಡ ಬಿಡು, ನಿನ್ನ ಗಂಡನಿಗೆ ಕೊಡ್ತೀನಿ. ಯಾಕೆ? ಅವನು ಸುಮ್ಮನೆ ಮಲ್ಕೊಂಡ್ರೆ ತಾನೇ ನೀನು ಆರಾಮಾಗಿ ನಿದ್ದೆ ಮಾಡ್ಬೋದು. ಅದೇ ನಮ್ಮ ಔಷಧಿ ಗುಣ. ನೋಡಮ್ಮ, ಇದನ್ನ ತಗೊಂಡ್ರೆ 1 ಗಂಟೆಯಿಂದ 2 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಬಹುದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ರೆ ಸುಮಾರು ಒಂದು 4-5 ಗಂಟೆ ಕಾಲ ನಿದ್ರೆ ಮಾಡ್ಬೋದು. ಆಮೇಲೆ ಇದಿದೆಯಲ್ಲ, ಇದನ್ನ ತಗೊಂಡ್ಬಿಟ್ರೆ ಪರ್ಮನೆಂಟ್ ನಿದ್ದೆ ಮಾಡ್ಬೋದು. ಬೇಡ ಹಾಗಾದ್ರೆ ಇದು ಬೇಡವಾ? ಮತ್ತೆ ನೋಡಮ್ಮ, ಇದಿದೆಯಲ್ಲ, ನೋಡಕ್ಕೆ ಒಳ್ಳೆ ಸೇಮ್ ಗೋಲಿ ತರನೇ ಇರುತ್ತೆ. ಇದು ತಗೊಂಡ್ಬಿಟ್ರೆ ಸುಮಾರು 12 ಗಂಟೆ ಕಾಲ ನಿದ್ರೆ ಮಾಡಬಹುದು. ಮೈ ಮೇಲೆ ನೀರು ಹಾಕಿದ್ರು ಎದ್ದೇಳಲ್ಲ, ತಲೆ ಮೇಲೆ ಕೊಲ್ಲೆತ್ತು ಹಾಕಿದ್ರು ಎದ್ದೇಳಲ್ಲ. ಹಂಗಾದ್ರೆ ಇದೇ ಗುಳಿಗೆ ಕೊಡಿ. ತಗ, ಊಟ ಮಾಡ್ಮೇಲೆ ಕೊಡಮ್ಮ. ಆಮೇಲೆ ಇನ್ನೊಂದು ವಿಚಾರ, ಈ ಗುಳಿಗೆನ ನೀರಿಗೆ ಹಾಕಿದ ಕೂಡಲೇ ಪರ್ರ ಅಂತ ಕರ್ಕೊಂಡ್ಬಿಡುತ್ತೆ. ಅದು ನೀರಿದ್ದಾಗೆ ಇರುತ್ತೆ, ಅದನ್ನೇ ನಿನ್ ಗಂಡ ಕುಡಿಸ್ಬಿಡು. ಬಾರಮ್ಮ, ನಿದ್ರೆ ಮಾತ್ರೆ ತಂದಿರೋ ರತ್ನಮ್ಮ, ಬಾಬಾ. ಪಂಡಿತ್ರು ಒಳ್ಳೆ ಗುಳಿಗೆನೆ ಕೊಟ್ಟವ್ರೆ. ಇವತ್ ರಾತ್ರಿ ನಮ್ಮ ಯಜಮಾನಂಗೆ ಹಾಕದೆಯ. ಹಾಕಮ್ಮ, ಹಾಕು, ನೋಡ್ಕೊಂಡು ಹಾಕು. ನಿನ್ ಗಂಡನಿಗೆ ಹಾಕ್ತಿಯೋ ಬೇರೆಯವ್ರಿಗೆ ಹಾಕ್ತಿಯೋ? ಲೇ ಅಳಿಮಯ್ಯ, ಗಾಡಿ ಹಿಂಗ್ ಹೋಗ್ತಾ ಇರೋದು ನೋಡಿದ್ರೆ ಅಲ್ಲಿ ತಲುಪ್ತೀವಿ ಅನ್ನೋ ನಂಬಿಕೆನೇ ಇಲ್ಲ ಕಣೋ. ತಲುಪ್ತೀವಲ್ವೋ ಗೊತ್ತಿಲ್ಲ, ವಾಪಸ್ ಬರಲ್ಲ ಅನ್ನೋ ಗ್ಯಾರಂಟಿ ಅಂತೂ ನನಗಿದೆ. ಓಹೋ ಹಂಗೆ, ಓಕೆ. ಹುಡುಗಿ ಸೆಟ್ ಆಗ್ಬಿಟ್ರೆ ಅಲ್ಲೇ ಸೆಟ್ಲ್ ಆಗ್ಬಿಡೋಣ ಅಂತ ನೀನು. ನಾನು ಹಂಗೆ ಎದುರುಗಡೆ ಮನೇನೋ ಅಕ್ಕಪಕ್ಕದ ಮನೇನೋ ಯಾವ್ದಾರು ನೋಡ್ಕೊಂಡು ಸೆಟ್ಲ್ ಆಗ್ಬಿಡ್ತೀನಿ. ಈ ದರಿದ್ರ ಬುದ್ಧಿ ಇರೋದಕ್ಕೆ ಅಲ್ಲಿ ಯಾರು ನಮ್ಗೆ ಹಿಡ್ಕೊಂಡು ಕೊಡ್ತಾರೆ, ವಾಪಸ್ ಬರಲ್ಲ ಅಂತ ಹೇಳಿದ್ದು. ನಾನೇನೋ ಮಾಡಿದೆ ಅಂತದ್ದು? ಏನ್ ಮಾಡ್ದೆ ಅಂತೆ? ಲಾಸ್ಟ್ ಟೈಮ್ ಸೋಮನಳ್ಳಿಗೆ ಹೆಣ್ಣು ನೋಡಕ್ ಹೋಗಿದ್ದಾಗ ಏನ್ ಮಾಡ್ದೆ ನೀನು? ಏನ್ ಮಾಡ್ದೆ ನೆನ್ಸ್ಕೊ. ನಮ್ಮ ಯಜಮಾನ್ರು ಬಂದ್ರು, ಕಾಫಿ ತಂದ್ರು. ಕೊಡೆ ಕಾಫಿ ತಗೊಳ್ಳಿ. ಕಾಫಿ ತಗೊಳ್ಳಿ. ನಾನಿ ನೀನಾ? ನಿಜ. ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನೀನು ಮರೆತು ಹೆಂಗ್ ಚೆನ್ನಾಗಿರ್ಲಿ ಹೊಸು? ಚಿಕ್ಕ ವಯಸ್ಸಲ್ಲಿ ಗುಂಡಾಗಿ ಹೆಂಗಿದ್ದೋ ಹಾಗೇ ಇದೀಯಾ. ನೀನು ಹಂಗೆ ಇದೀಯಾ. ಥೂ, ನಂಗೆ ನಾಚಿಕೆ ಆಗತ್ತಪ್ಪ. ಹಳೆದೆಲ್ಲ ನೆನಪಿದೀಯಾ? ಅದನ್ನೆಲ್ಲ ಮರೆಯೋಕ್ಕಾಗತ್ತಾ? ನಾವಿಬ್ರು ಮದುವೆ ಆಗ್ಬೇಕು ಅನ್ಕೊಂಡಿದ್ವಲ್ಲ, ಆ ದಿನಗಳನ್ನೆಲ್ಲ ಯಾಕೆ ನೆನಪಿಸ್ತೀಯ ನಾಣಿ? ನೋಡ್ತಾನೆ ಇರ್ಬೇಕು ಅನಿಸ್ತದೆ ಕಣೆ. ಏನ್ ನಡೀತಿದೆ?
ನಡಿಬೇಕಾದಾಗಲೇ ನಡೀಲಿಲ್ಲ, ಈಗ ಇನ್ನೇನಪ್ಪ ನಡೀತದೆ ಅಂದ್ರೆ ಅವಳು ನಿಮ್ಮ ಮತ್ತೆ ಆಗ್ಬೇಕಿದ್ದಳು ಕಣೋ. ಕೈ ಮುಗಿತೀನಿ, ಈಗಲೂ ಅತ್ತೆ ಮಾಡ್ಕೊಳಕ್ಕೆ ಬಂದಿರೋದು, ದಯವಿಟ್ಟು ಹಾಳು ಮಾಡಬೇಡ. ಸರಿ ಬಿಡಪ್ಪ, ನೋಡಿ ನೋಡ್ಬೇಡ. ಆಯ್ತು. ಅಂದಂಗೆ ನೀವು ಬರ್ಬೇಕಾದ್ರೆ ಹೊರಗಡೆ ನಿಂತಿದ್ರಲ್ಲ, ಕಿಲ್ಕಿಲ ತೋಡಾಡ್ಕೊಂಡು 5 ಜನನು ನನ್ನ ಮಕ್ಕಳೇನೆ. ಈಗ ಮದ್ವೆ ಆಗ್ಬೇಕಾಗಿರೋಳು ಕೊನೆ ಅವಳು, 6ನೇ ಅವಳು. ಓ ಐ ಸಿ. ತಿರ್ಗಾ ಏನೋ ಹೇಳ್ತಾರಲ್ಲ ಇವರು. ಅಂದ್ರೆ ಎಲ್ರು ನೋಡಕ್ಕೆ ನಿಮ್ ತರನೇ ಸುಂದರವಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಂಗ ನಿಮ್ಗೇನು ಅನುಮಾನ ಇಲ್ಲ ತಾನೆ? ಅಯ್ಯೋ ನಮ್ ತಾಯಣಗೂ ಇಲ್ಲ, ಅವ್ರು ಹೆಂಗ್ ಹುಟ್ಟಿದ್ರು ಅಂತ ನಾನು ದೇವ್ರನೇ ಕೇಳಲ್ಲ. ಸರಿ ಬಿಡಿ. 5 + 1 = 6. 6 ಮಕ್ಕಳ. ದಡಿಯ ನನ್ನ ಮನೆ ನನ್ನ ಡೌಗೆ ಎಷ್ಟು ಕಷ್ಟ ಕೊಟ್ಟಿದೆಯೋ, ಹಿಂಗೆ ಹಾಕ್ಬಿಟ್ಟವನೆ. ಮಗಳೇ ಏನ್ ಮಾಡ್ತಿದ್ಯಮ್ಮ? ಬಾರಮ್ಮ ಬೇಗ. ಸಿಂಗರ್ ಆದ್ರು, ಮಳೆ ಹಾಕೊಂಡಿಲ್ಲ, ಹೂ ಮುಡ್ಕೊಂಡಿಲ್ಲ, ಏನೇ ನಿನ್ ಮಗಳು ಗೋಳು? ಮಾಡ್ಕೊಂಡ್ರೆ 7 ತಿಂಗಳಿಗೆ ಮಗು ಕೊಟ್ಬಿಡ್ತೀನಿ. ಏ ತೆಫ್ಟ್ ಗರ್ಲ್ ಲೈಕ್. ಬಾಯ್. ಅವಯ್ಯ ನಿನ್ನೆ ಗುರಾಯಿಸ್ತವನೆ. ಮಕ್ಳು ಬೇರೆ ಪೈಲ್ವಾನ್ ತರ ಅವ್ರೆ, ಹಿಡ್ಕೊಂಡು ಕಿತ್ತಾಕ್ಬಿಡ್ತಾರೆ. ಕೆಳಗಿಳಿಸು. ಏನ ಕಣ್ಣ. ನಾನು ಬೇರೆ ಅನ್ಕೊಂಡೆ. ರೇ ಸೋಮೆ, ಇವಳು ನನ್ನ ಹೆಂಡ್ರು. ನೀವು ನೋಡಕ್ ಬಂದಿರೋದು ನನ್ನ ಮಗಳನ್ನ. ಓಕೆ, ಸಿ ಯು. ನೀವು ನಡೀರಿ, ಹೇಳ್ ಕಳಿಸ್ತೀವಿ. ಹುಡುಗಿಗೂ ಓಕೆ ಇರುತ್ತಲ್ವಾ? ಅವಾಗ ಬರ್ತಿರು ನಾಣಿ. ವಸು ಬಾಯ್. ನಾಣಿ ಮನ್ಸಲ್ಲಿ ಇದ್ದಿದ್ದು ಬಾಯ್ ಬಂತಲ್ಲ. ಬಾಗ್ಲಾಕ್ರೋ. ಅದೊಂದ್ಸರಿನಪ್ಪ ಅಷ್ಟೇ. ಅದೊಂದ್ಸರಿ ಅಲ್ಲ, 99 ಮದುವೆನ ಹಾಳು ಮಾಡಿರೋದೇ ನೀನು. ಮುಂದೋಡ್ಕೊಂಡು ನೋಡ್ಸು ಸುಮ್ನೆ. ಏನ್ ಗೊತ್ತಾ ನಿನ್ಗೆ? ಏನು? ನಿನಗ್ ಸಿಗದೇ ಇರೋ ಸುಖ ನನಗ್ ಸಿಗ್ತಿದ್ಯಲ್ಲ ಅಂತ ಹೊಟ್ಟೆ ಉರಿಯಲ್ವಾ ಅಲ್ಲಿಮಯ್ಯ? ಹೊಟ್ಟೆ ಉರಿಯಲ್ವಾ? ಗಂಡ್ಸು ಅಂತ ನಾನೊಬ್ಬ ಇದ್ದೀನಲ್ಲ, ಪ್ರಾಯಿಗೆ ಬಂದಿದ್ದೀನಲ್ಲ. ನಮ್ಮ ಅಕ್ಕ ಬಾಬಾ ಎಲ್ಲಾದ್ರೂ ಹೆಣ್ಣು ನೋಡಿ ನಾನು ಮದುವೆ ಮಾಡಿದ್ರ ಹೇಳಿಮಯ್ಯ? ಗಂಡಸಿನ ಈ 7 ಅಂತಸ್ತಿನ ಪ್ರಾಯದ ಶಾಖ ನಾನು ಕಣ್ಣಿದ್ರಿಗೆ ಕರಗಿ ನೀರಾಗ್ತಾ ಇದ್ರೆ ಒಂದು ಕೊಂಡಿ ಕೀಳಿಲ್ಲ, ಒಂದು ಕಿಂಡಿ ಹುಡುಕ್ಲಿಲ್ಲ. ನಿನ್ ಕೊಂಡಿ ಹುಡ್ಕಂತೀಯೋ ಇಲ್ಲ ನೀನೇ ಕೊರ್ಕಂತೀಯೋ ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ಮನೆಗೆ ಹೋದಾಗ ಏನಾದ್ರು ಅವ್ರವ್ವ ನಂಗೆ ಹಳೆ ಡವ್ವು, ಅವ್ರ ಚಿಕ್ಕಮ್ಮ ಹಳೆ ಡವ್ವು, ಅವ್ರ ತಾತ ಹಂಗೆ, ಅಜ್ಜಿ ಅವ್ರು ಇವ್ರು ಅಂತ ಏನಾದ್ರು ಖ್ಯಾತೆ ತೆಗ್ದೆ ಕಲ್ಲೇ ತಗ್ಬಿಟ್ಟು ಅಲ್ಲೇ ಸಾಯಿಸ್ಬಿಡ್ತೀನಿ. ಈಗ ಹಂಗ್ ಮಾಡಲ್ಲ. ಅವಾಗೇನೋ ಅಳುಗುಳಿ ಮನೆ ಆಡಿದ್ದು, ಕೆಸರುಗದ್ದೆ ಆಡಿದ್ದು, ಆ ನೆನಪಿಗೆ ಹಂಗಂದೆ ಅಷ್ಟೇ. ಈ ಸರಿ ನೋಡಪ್ಪ, ನಿನ್ಗೆ ಅಡ್ಜಸ್ಟ್ ಮಾಡಿ ಕೊಡಿಸ್ತೀನಿ, ನಡಿಯಪ್ಪ. ಅದಕ್ಕೆ ಅಲ್ವಾ ನಿನ್ನ ಮಾಮ ಅದು ಅಲ್ಲ ಮಾವ ಅನ್ನೋದು. ಅದೇ ಮತ್ತೆ. ಮುನಿಯಪ್ಪ, ಮುನಿಯಪ್ಪ, ಬೇಗ ಬಾರ. ಏನೋ ರಾಮ, ಎಲ್ಲೋ ಒಂಟೆ? ಗೊಬ್ಬರ ತರಕ್ಕೆ ಪಟ್ನಕ್ಕೆ ಹೋಗ್ತಾ ಇದ್ದೀನಿ, ಬಂದಿಯಾ? ಅಲ್ಲ ರಾಮೇಗೌಡ, ನನಗೋಸಿ ಕೆಲಸ ಇದೆ. ಆ ನನ್ನ ಮಗನ್ನ ಕಳ್ಸೋಣ ಅಂದ್ರೆ ಒತ್ತಾರೆಯಿಂದ ಪತ್ತನೇ ಇಲ್ಲ. ನೋಡು ಬರ್ತಾವನೆ ಕುಲಪುತ್ರ. ಐಕಲು ಸಂಘ ಅವಮಾನಕ್ಕೆ ಭಂಗ ಅಂತ ಊರೆಲ್ಲ ಸುತ್ಕೊಂಡು ಬರ್ತವೆ ನೋಡು. ಲೋ ಅಂಟಮ್ಮ, ನಿಮ್ಮಪ್ಪ ಆಗ್ಲಿ ಉಗಿಯಕ್ ಶುರು ಮಾಡ್ಕೊಂಡ್ರೆ ಅವನಲ್ಲ ಮಗ. ಇವತ್ತು ನಿಮ್ಮ ಅಪ್ಪನ ಕೈಲಿ ತಗೊಳಕೊಂಡ್ರೆ ಅಷ್ಟೇ. ರಾಗಿ ಮಿಷಿನಲ್ಲಿ ರಾಗಿ ಸಿಟ್ಟದಂಗೆ ನಾವ ಸಿಟ್ಟಾಗಿ ಹೋಗ್ತೀವಿ. ಲೋ ಬಮೈದ, ಇವತ್ತು ಏನಾರ ಮಾಡಿ ನಿಮ್ಮ ಅಪ್ಪನ್ ತವ 500 ರೂಪಾಯಿ ದೇಬ್ಕ ಬಾ, ಅಡ್ಡದಾಗಿರ್ತೀವಿ. 10-20 ದೇಕ ಬರೋಂಗಿದ್ರೆ ಬರ್ಲೇಬೇಡ, ಗೊಬ್ಬರ ಹಾಕೊಂಡ್ ಮೈಲ್ ಬಿದ್ಕೋ. ಲೇ 500 ರೂಪಾಯಿ ನೋಟೇನೋ, 200 ರೂಪಾಯಿ ಹೊಸ ನೋಟೇ ದೇಕ್ಕು ಬತ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ಳಿ, ಸದ್ಯಕ್ಕೆ ನೀವಿಲ್ದ ಕಳ್ಸ್ಕೊಳ್ಳಿ. ಆಯ್ತು ಬಾರ್ಲಾ ಇಲ್ಲಿ ನೋಡು. ಆ ಕೂದಲು ನೋಡಿ ಹೆಂಗದೆ. ಇವನೇನ್ ದೊಡ್ಡ ಅಮಿತಾಬ್ ಬಚ್ಚನೆ? ತಲೆಗೆ ಎಣ್ಣೆ ಹಾಕಿ ತಲೆ ಬಾಚು ಅಂದ್ರೆ 3 ಹೊತ್ತು ಹೊಟ್ಟೆಗೆ ಬಿಟ್ಕೋತಾನೆ. ಅದು ಏನು ಅಂತ ಹುಟ್ಟುಬಿಟ್ಟು ನಮ್ಮ ವಂಶಕ್ಕೆ. ಅದು ಹೋಗ್ಲಿ, ನಮ್ ರಾಮೇಗೌಡನ್ ಜೊತೆ ಹೋಗಿ ತೋಟಕ್ಕೆ ಗೊಬ್ಬರ ತಗೊಂಬ. ನಾನ್ ಅಷ್ಟ್ರಲ್ಲಿ ಹೋಗಿ ಬಡ್ಡಿ ದುಡ್ಡು ವಸೂಲಿ ಮಾಡ್ಕೊಂಬರ್ತೀನಿ. ಗೊಬ್ಬರ ತರಕ್ಕೆ ನೀನೇ ಹೋಗೋ, ಬಡ್ಡಿ ವಸೂಲಿ ನಾನೇ ಮಾಡ್ತೀನಿ. ನೀನು ವಸೂಲಿ ಮಾಡ್ತೀಯ ಮಗನೇ, ಅದು ನನ್ ಕೈಗೆ ಬರಲ್ವಲ್ಲ. ಏನ್ರ ಮುನಿಯ, ಎದೆ ಉದ್ದ ಬೆಳೆದಿರೋ ಮಗನಿಗೆ ಹಿಂಗ ಹೇಳ್ಸೋದು? ಅವನೇ ಬಡ್ಡಿ ದುಡ್ಡು ಇಸ್ಕೊಬತ್ತಾನೆ. ನೀನ್ ಬಾ ಗೊಬ್ಬರ ತರ. ಸುಮ್ನಿರ, ನಿನಗೆ ಗೊತ್ತಿಲ್ಲ.
ಇವನಿ ಅಂತ ಕಳ್ಳ ಅಂತ ಚಿಕ್ಕ ವಯಸ್ಸಲ್ಲಿ ಆಸೆಯಿಂದ ನನ್ನ ಮಗ ಹೊಸ ಸೈಕಲ್ ಓಡಿಸ್ಲಿ ಅಂತ ತೆಕ್ಕೊಟ್ರೆ 3 ದಿನದಲ್ಲಿ ತಗೊಂಡೋಗಿ ಉಪ್ಕಳ್ಳೆ ಮಾರವನ ಹತ್ರ ಕೊಟ್ಬಿಟ್ಟು ಉಪ್ಕಳ್ಳೆ ತಿನ್ಬಿಟ್ಟ. ಹಾಗೇನೋ ಚಿಕ್ಕ ವಯಸ್ಸು ಮಾಡ್ದ ಬಿಟ್ಟಾಕೋ. ಅದ್ಯಾವ ಚಿಕ್ಕ ವಯಸ್ಸು? ಆ ಸುಂದರಿ ಮಗಳನ್ನ ಕಬ್ಬಿನ ತೋಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅದೇನೋ ತೋರಿಸ್ತೀನಿ ಅಂತ ಅನ್ಬಿಟ್ಟು ಆಸೆ ತೋರಿಸ್ಬಿಟ್ನಲ್ಲ, ಅದು ಚಿಕ್ಕ ವಯಸ್ಸೇನಪ್ಪ? ಈಗ ಅದೆಲ್ಲ ಹಾಕ್ಬಿಡು. ಒಳ್ಳೆ ಚೆನ್ನಾಗೈತೆ ಇರಲೇ ತಗೊಳ್ಳಲೇ. ಹೋಗಿ ಗೊಬ್ಬರ ತಗೊಂಬರ ರಾಮೇಗೌಡನ್ ಜೊತೆ ಹೋಗಿ. 500 ರೂಪಾಯಿ ಏನಕ್ಕೆ ಸಾಕಾಯ್ತದೆ? 490 ರೂಪಾಯಿ ಗೊಬ್ಬರ, 10 ರೂಪಾಯಿ ನೀನ್ ಎದೆ ಮೇಲೆ ಹಾಕೋ. ಆಯ್ತು ಬಾರಪ್ಪ. ಏನಮ್ಮಿ ಸಾಂಬಾರ್ ಗಮ್ಮಂತ ವಾಸನೆ ಬತ್ತೈತೆ. ಕಂಡವ್ರ ಮನೆ ಕೋಳಿ ಗಮ್ಮನ್ನಂಗಿರ್ತದ. ಮೆತ್ತು ಮಾತಾಡಮ್ಮಿ, ಯಾರನ್ನ ಕೇಳಿಸ್ಕೊಂಡ್ಬಿಟ್ಟಾರು. ಸರಿ, ಈ ಪುಕ್ಕ ಏನ್ ಮಾಡ್ದೆ? ಪುಕ್ಕನ ತಿಪ್ಪೆಗ್ ಸುರ್ದು ಅದ್ರ ಮೇಲೆ ತೊಪ್ಪೆ ಹಾಕಿದೀನಿ. ಒಳ್ಳೆ ಕೆಲಸನೇ ಮಾಡ್ದೆ. ಸುಂದರಮ್ಮ, ಸುಂದರಮ್ಮ! ಅಯ್ಯಯ್ಯೋ, ಮುನಿಯಪ್ಪಣ್ಣ ಬಂದ ಅನ್ಸ್ತದೆ. ಬಡ್ಡಿ ಹೊಸಲಿಗೆ ಏನಪ್ಪ ಮಾಡೋದು ಇವಾಗ? ಹೆಂಗನ ಮಾಡಿ ಏನನ್ನ ಸಬು ಬೇಡಿ ಸಾಕಾಗ್ತೀನಿ. ನೀ ಇಲ್ಲೇ ಇರು. ಒಂದೆರಡು ಪೀಸ್ ಹಾಕ್ಬಿಟ್ಟೋಗಿ ತಿಂತಾ ಇರ್ತೀನಿ. ನಿನ್ನ ಮನೆ ಕಾಯಿ ಹೋಗ, ಅದಿನ್ನೂ ಬೆಂದಿಲ್ಲ. ಬೆಂದ ಮೇಲೆ ಹಾಕ್ತೀನಿ, ತಿನ್ನುವಂತೆ ಇರು. ಹೊತ್ತು ಕರೆಕ್ಟ್ ಆಗಿ ಒಕ್ಕರ್ಸ್ಕೊಂಡ. ಓ ಮುನಿಯಪ್ಪಣ್ಣ, ಬಾವಳಿಕೆ ಇದ್ಯಾಕಿಲ್ಲ ನಿಂತ್ಬಿಟ್ಟಿದ್ಯಾ? ಸಾರಿ ಬಿಡು, ನಮ್ಮಂತ ಬಡವ್ರ ಮನೆಗೆಲ್ಲ ನೀನ್ ಎಲ್ಲಿಂದ ಬತ್ತೀಯ? ಅದೆಲ್ಲ ಇರ್ಲಿ, ದುಡ್ಡಲ್ಲಿ ಈ ತಿಂಗಳಿಗೆ ಬಡ್ಡಿ ಅಸಲು ಎಲ್ಲ ಸೇರಿ 2.25 ಲಕ್ಷ ರೂಪಾಯಿ ಆಯ್ತು. ಏನ್ ಆಟ ಆಡ್ತಾ ಇದೀರಾ ಗಂಡ ಹೆಂಡತಿ ಇಬ್ರು? ಇದೇನಣ್ಣ ಹಿಂಗ್ ಮಾತಾಡ್ತೀಯಾ? ಈ ವರ್ಷ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ನನ್ ಗಂಡನ್ ಕೆಲ್ಸನೂ ಇಲ್ಲ, ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ ಅಂತೀನಿ. ಎಲ್ಲೂ ಹೋದ ನಿನ್ ಗಂಡ? ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸು. ತೋಟದಲ್ಲಿ ತೆಂಗಿನಕಾಯಿ ಕೀಳೋ ಕೆಲ್ಸ ಮಸ್ತಾಗಿ ಬಿದ್ದದೆ. ನಿನಗೂ ಕೆಲ್ಸ ಇಲ್ಲ ಅಂದ್ರೆ ನಮ್ಮ ಅಟ್ಟಿ ತವ ಕೆಲ್ಸ ಐತೆ. ಏನ್ ಮಾಡೋದಣ್ಣ, ಹುಷಾರಿಲ್ಲ ಅಣ್ಣ. ಗಂಟ್ಲು ನೋವು, ಜ್ವರ, ಕೆಮ್ಮು, ನಾನ್ ಕೈಲೆಲ್ಲ ಆಯ್ತದ ಕೆಲ್ಸ ಮಾಡಕ್ಕೆ. ಅದಕ್ಕೆ ನಾನ್ ಗಂಡನ್ನ ಪಂಡಿತ್ರ ಹತ್ರ ಕಳ್ಸಿದೀನಿ ಗುಳ್ಗೆ ತರೋದಕ್ಕೆ. ಬೆಳಗ್ಗೆಯಿಂದ ಗಂಜಿ ಮಾಡ್ಕೊಂಡ್ ಕುಡಿಯೋಣ ಅಂತ ಗಂಜಿ ಕಾಸ್ತಾವ್ನಿ. ಒಳಗಡೆ ನಾಟಿ ಕೋಳಿ ಸಾರು ವಾಸನೆ ಗಮ್ಮಂತ ಬತ್ತೈತೆ. ಇದೇನಣ್ಣ ಹಿಂಗಂತ ಇದೀಯಾ? ಮನೇಲಿ ಅಕ್ಕಿ ಕಾಳೆ ಇಲ್ಲ ಅಂತೀನಿ, ಇನ್ನು ಕೋಳಿ ಸಾರ್ಗೋದೆ. ಅದು ವಂಜಮ್ಮ ಅವ್ರ ಮನೇಲಿ ಕೋಳಿ ಸಾರು ಗಮ್ಮಂತದೆ, ಅದ್ನೇ ನಾನು ಹೊಟ್ಟೆ ತುಂಬಿಸ್ಕೊಂತಾವ್ನಿ. ಸರಿ, ಅದನ್ನೆಲ್ಲ ಬಿಡು. ದುಡ್ಡು ಯಾವಾಗ ಕೊಡ್ತೀಯ ಅದನ್ನ ಹೇಳು. 2 ತಿಂಗಳು. ನೋಡ, ಬಡ್ಡಿ ಅಸ್ಲು ಎಲ್ಲ ಒಟ್ಟಿಗೆ ಕೊಟ್ಬಿಡ್ತೀನಿ. ಸರಿ, ಎಣ್ಣೆಂಗ್ಸು ಅಂತ ಹೋಯ್ತಾವಿನಿ. ಇನ್ನ 2 ತಿಂಗಳಲ್ಲಿ ದುಡ್ಡು ಬಂದಿಲ್ಲ ಅಂದ್ರೆ ಆಮೇಲೆ ಗೊತ್ತಾಯ್ತದೆ. ಕೊಟ್ಬಿಡ್ತೀನಿ. ಏನು ಕೊಟ್ಟು ಬಿಡ್ತೀಯೋ? ಕೊಟ್ಬಿಡ್ತೀನಿ. ಮಕ್ಕ ನೋಡು, ಕೊಟ್ಬಿಡ್ತೀನಿ, ಎಲ್ಲ ಕೊಟ್ಬಿಡ್ತಾರೆ. ಸಾಯ್, ಇವ್ನ್ ಸತ್ ಮೇಲೆ ಪಕ್ಕದ ಮನೆ ಕೋಳಿ ತಂದು ತೀಟಿ ಮಾಡ್ತೀನಿ. ಆಗ್ಲಿಂದ ಅಕ್ಕಿ ಆರಿಸ್ತಾ ಇವ್ನಿ, ಗೊತ್ತಾಗಕ್ಕಿಲ್ವಾ? ತಗ ಒಳಿಕೋಗ ಆಡ್ಕೊಳ್ರಿ. ಏನ್ ರತ್ನಮ್ಮ? ಓ ಮುನಿಯಪ್ಪಣ್ಣ, ಬಾಬಾ ನಿನ್ನೆ ನೆನ್ಸ್ಕತಾ ಇದ್ದೆ. ನಿಂಗೆ 100 ವರ್ಷ ಆಯ್ಸು. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಡಗು. ಒಂದೇ 1 ತಿಂಗಳು ಟೈಮ್ ಕೊಡೋಣ. ನೋಡು, ನನ್ ತಾವ 10 ಕುಂಟೆ ಜಾಗ ಐತೆ, ಅದನ್ ಮಾರಿ ಬಂದಿದ್ದ ದುಡ್ನಾಗೆ ನಿನ್ಗೆ ಬಡ್ಡಿ ಸಮೇತ ಕೊಟ್ಬಿಡ್ತೀನಿ. ಇವತ್ತು ಒತ್ತಾರನೆ ಯಾರ ಮಕ ನೋಡ್ಕೊಂಬಂದ್ನೋ. 1 ರೂಪಾಯಿ ವಸೂಲಿ ಬೇಡವಾ? ಹೋಗಿ ಕುಡಿಯ ನೀರನ್ನ ತತ್ತೀನಿ. ಹಲೋ ಅಪ್ಪ, ಚಂದಾಗಿದೀಯಾ? ನಾನ್ ಚಂದಾಗಿದ್ದೀನಿ ಕಂದ, ನೀನ್ ಹೆಂಗಿದ್ಯಾ? ಏನ್ ಚಂದವೋ ಏನೋ, ಕುಡ್ಕುನು ಕೊಟ್ಟು ಮದುವೆ ಮಾಡ್ಬಿಟ್ಟೆ, ಈಗ ಚಂದಾಗಿದೀಯಾ ಅಂತ ಬೇರೆ ಕೇಳಿಯಾ? ಅಲ್ಲ ತಾಯಿ, ನಿನ್ ಗಂಡನ್ನ ಕುಡಿ ಅಂತ ನಾನ್ ಹೇಳಿದ್ನೆ.
ನೀನು ಅವನ್ನ ಕುಡಿದಿರಂಗೆ ನೋಡ್ಕೋಬೇಕು. ಈಗ ಫೋನ್ ಮಾಡಿದ ವಿಷಯ ಹೇಳು. ಏನು ಅಂತ ಹೇಳೋನೆ, ನಿಂಗ್ ಗೊತ್ತಿಲ್ವಾ? ದೀಪಾವಳಿ ಹಬ್ಬ ಬತ್ತು, ಸಾಲೆಗಿಲ್ಲ ತೆಗ್ದಿ ಏನೋ ಕಜ್ಜೆ ಗಿಜ್ಜೆ ಮಾಡಿಸ್ಕೊಟ್ಟಿರೋ ಅಂತ ಫೋನ್ ಮಾಡ್ದೆ. ಅಯ್ಯೋ, ಇಷ್ಟು ವರ್ಷ ನಾನ್ ಸೀರೆ ಕೊಡಿಸ್ದೆ, ಇನ್ನು ನಿನ್ ಗಂಡ್ ಕೊಡಿಸ್ತಿದ್ನ? ಅಣ್ಣ ನೀರು ಅಲ್ಲ, 2 ಎಕರೆ ಜಮೀನ ಬರ್ಕೊಡ್ತೀನಿ ಅಂತ 7-8 ವರ್ಷ ಆಯ್ತಲ್ಲ, ಇನ್ನು ಬರೀತ್ಲೇ ಇದ್ದೀಯಾ? ಅದ್ ಯಾವಾಗ ಬರ್ಕೊಟ್ಟಿಯೋ ಏನೋ. ಕೊಡ್ತೀನಿ ಇನ್ ಮೇಲೆ, ಖಂಡಿತ ಕೊಟ್ಟೆ ಕೊಡ್ತೀನಿ. ಏಯ್ ಬಾ ಮುಕ್ಕೈಲಿ, ನಿನ್ ಮುತ್ನಂತ ಅಳಿಯ ಮಾತಾಡದಂತೆ ತಕ್ಕ ಕೊಟ್ಟೇನು? ನಿಮ್ ಮಾವ ಮಾತಾಡದಂತೆ ತಕ್ಕೋ. ಕೊಡು 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 ಕೊಡು. ಹಲೋ ಮಾವ, ಐ ಆಮ್ ಫೈನ್. ಹೌ ಆರ್ ಯು? ಎನಿ ಪ್ರಾಬ್ಲಮ್ ದೇರ್? ಐ ಆಮ್ ಕಮಿಂಗ್. ನನ್ನ ಪ್ರೀತಿ ಅಳಿಯಿಂದಿರೆ, ನಿನ್ನಷ್ಟು ಇಂಗ್ಲಿಷ್ ಮಾತಾಡ ಯೋಗ್ಯತೆ ದೇವ್ರು ನನಗೆ ಕೊಟ್ಟಿಲ್ಲಪ್ಪ. ಮುಚ್ಕೊಂಡು ಹಬ್ಬಕ್ ಬಾ, ಅದು ಏನೇ ಇದ್ರು ಎದುರುಗಡೆ ಸಿಗ್ನಲ್ ಕಟಾಗೋಯ್ತು ಕಣಮ್ಮಿ. ನಿನ್ ಯಾಸಕ್ ಬೆಂಕಿ ಹಾಕ, ನಿನ್ ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಜನರು ತಂದಾಗ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ, ಇಂಗ್ಲಿಷ್ ತಾಕಮ್ಮಿ. ಓ ಕರಿಯಳು ಇವಳೆ, ಹಬ್ಬ ಹೇಳಿ ಇವಳೆ ಹೋಗಲೇ. ರತ್ನಮ್ಮ ಅಣ್ಣ, ನೀನು ಗದ್ದೆ ಮಾರ್ತೀಯೋ ಏನ್ ಮಾರ್ತೀಯೋ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ನನ್ನ ಅಸಲು ಬಡ್ಡಿ ಸೆಟ್ಲ್ ಆಗ್ಬಿಡ್ಬೇಕು. ಆಯ್ತು ಮುನಿಯಪ್ಪಣ್ಣ. ಯಾಕೋ ಈ ನೀರು ಒಂಥರ ಇದೆಯಲ್ಲ. ಆಹಾ, ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ಎಮ್ಮೆ ನಿನಗೆ ಬೀಳಿಸ್ಬಿಟ್ಟೆ, ಬೆಲ್ಗೋಗೋ. ಮುನಿಯಪ್ಪಣ್ಣ, ನನ್ನ ಕೊನೆ ಮಗಳದು ಮದುವೆ ಸೆಟ್ ಆಗದೆ, 1 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು. ಮುನಿಯಪ್ಪಣ್ಣ, ಕಬ್ಬನ್ ದುಡ್ಡು ಬಂದ ತಕ್ಷಣ ಬಡ್ಡಿ ಗಂಟು 2 ಸೇರಿಸ್ಕೊಟ್ಬಿಡ್ತೀನಿ ಮುನಿಯಪ್ಪಣ್ಣ. ಮುನಿಯಪ್ಪಣ್ಣ ಯಾಕೆ ಮಾತಾಡ್ತಾ ಇಲ್ಲ? ನಾನು ಒಬ್ಬನೇ ಮಾತಾಡ್ತೀವಿ. ಬಂದ್ರಲ್ಲ ಮುನಿಯಪ್ಪಣ್ಣ, ಯಾಕೋ ಮಾತಾಡ್ತಾ ಇಲ್ಲ? ಬಂದ್ರಲ್ಲ ಏನಾಯ್ತಪ್ಪ? ಈಗ ಸ್ವಲ್ಪ ಹೊತ್ತಾಗೆ ನನ್ನ ಜೊತೆಗೆ ಮಾತಾಡ್ದ. ಅಯ್ಯೋ ಒಳ್ಳೆ ಮನ್ಸಾಕಣಪ್ಪ. ಏನಾಯ್ತಪ್ಪ? ಮುನಿಯಪ್ಪಣ್ಣ ಮುಂದೆ ಮಗ ಹೋಗ್ಬಿಟ್ನೋ ಏನೋ, ಬೊಡ್ಡಿ ದುಡ್ಡು ತಿಂದು ತಿಂದು ಬೊಡ್ಡಿ ಮಗ ಸಾಯ್ತಿದ್ದ. ಗುಂಡು ಓಲ್ಡಾದ್ರೂ ಪರವಾಗಿಲ್ಲ, ಕಳೆದ 1 ವಾರದಿಂದ ಈ ಬೂಸ್ಟ್ ಬಂದಿರೋ ಮಿಕ್ಸ್ಚರ್ ತಿಂತಾ ಇದೆಯಲ್ಲಪ್ಪ. ಯಾರು ಕೂಗ್ದಂಗೈತಲ್ಲ, ಮರಳುಗಾಡಲ್ಲಿ ಮಳೆ ಬಂದಂಗೆ. 4-5 ಜನ ಇದ್ದಾರೆ. ಓ ಪೇಷಂಟು, ಫುಲ್ ಬಾಟಲ್ ತಗೋತೀನಿ. ಬಂದೆ ತಾಳ್ರಿ. ಅಯ್ಯ ಯಾರು? ಓ ಮುನಿಯಪ್ಪ, ಏನಾಯ್ತ್ರಿ ಇವ್ರಿಗೆ? ಏನೋ ಗೊತ್ತಿಲ್ಲ ನೋಡಿ ಡಾಕ್ಟ್ರೆ. ಸರಿ, ಒಳಗಡೆ ಕರ್ಕೊಂಡೋಗಿ. ರೇ ಸ್ವಾಮಿ, ಏನು ಒಳಗಡೆ ಊಟ ಆಗ್ತಾ ಇದ್ದೀನ? ಪೇಷಂಟ್ನ ಚೆಕ್ ಮಾಡಬೇಕು. ಹೊತ್ಕೊಂಡೋಗೋಕೆ 4 ಜನ ಸಾಕು. ಇಲ್ಲೇ ಇರ್ರಿ, ಬಹಳ ದಿವಸ ಆದ್ಮೇಲೆ ಒಂದು ಪೇಷಂಟ್ ಸಿಕ್ಕಿದೆ. ಒಂಚೂರು ಸರಿ ನೋಡಿ ಡಾಕ್ಟ್ರೆ. ಆಯ್ತು ಹೋಗ್ರಿ. ಮುನಿಯಪ್ಪನಿಗೆ ಏನಾಯ್ತು ಏನೋ, ನನಗಂತೂ ಟೆನ್ಷನ್ ಆಗ್ಬಿಟ್ಟಿದೆ. ಸೌಂಡೇ ಇಲ್ಲ. ಯಪ್ಪ, ಹೋಗ್ಬಿಟ್ನಾ? ಏನಪ್ಪ, ನನ್ ಕ್ಲಿನಿಕ್ಗೆ ಕೆಟ್ಟ ಹೆಸರು ಬರುತ್ತಲ್ಲಪ್ಪ. ಜವರಯ್ಯ, ರಾಂಗ್ ಟೈಮ್ಗೆ ಎಂಟ್ರಿ ಕೊಟ್ಟಿದ್ಯಾ, ಈಗ ಏನ್ ಮಾಡ್ಲಿ? ಮುನಿಯಪ್ಪ, ನಿನ್ನ ಆತ್ಮಕ್ಕೆ ಶಾಂತಿ ಸಿಕ್ಲಿಯಪ್ಪ. ಬಡ್ಡಿ ಮಗ ಸತ್ತಿದ್ದೇ ಒಳ್ಳೇದಾಯ್ತು. ಎಷ್ಟು ತೊಂದರೆ ಕೊಟ್ಟ ನನ್ಗೆ. ಐ ಆಮ್ ಸಾರಿ ಟು ಸೇ ಹಿ ಈಸ್ ನೋ ಮೋರ್. ಆಮೇಲೇನೋ ತಿಥಿ ಮಾಡ್ಕೊಳ್ಳಿ. ಸದ್ಯಕ್ಕೆ ಬಾಡಿ ತಗೊಂಡೋಗಿ. ಗಿರಿಗೆ ಫೋನ್ ಮಾಡ್ಲಾ? ಎಂಟ್ರೆನ್ಸ್ ಫಾದರ್ ಗೋವಿಂದ ಗೋವಿಂದ, ಎಂಟ್ರೆನ್ಸ್ ಫಾದರ್ ಗೋವಿಂದ
ಹೋಗ್ಬಿಟ್ಟನು ಮುನಿಯ ಹೋಗ್ಬಿಟ್ಟನು ಅಲ್ಲ ಎಲ್ಲೋದ್ರೂ ನನಗೆ ಹೇಳ್ಬಿಟ್ಟು ಹೋಗ್ತಿದ್ದೆ ಇವತ್ತು ಯಾಕೋ ನನಗೆ ಹೇಳಿಲ್ಲ ನೋಡು ನಿನ್ ಮಗ ಹೆಂಗ್ ಅಳ್ತಿದ್ದಾನೆ ನಿನ್ ಮಗನ್ನ ಒಬ್ಬನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ಟಲ್ಲೋ ಮಗ ಅಳ್ಬೇಡ ಕಣೋ ಸಮಾಧಾನ ಮಾಡ್ಕೊ ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿದ್ದೀನಿ ಮುಂದೆ ಆಗೋ ಕೆಲ್ಸನ ನೋಡೋಣ ಹೆಂಗಾಯ್ತು ಒಂದು ಬರತ್ತಲ್ಲ ಮಗ ಒಂದ್ ಫೋನ್ ಮಾಡ್ಕೊಡ್ಲಾ ಮಾಡ್ಲಾ ನಿನ್ ಮೊಬೈಲಾಗೆ ತಗೋ 8 8 1 1 9 9 7 7 2 ಸಲ 2 ಈತ ಕೊಡೋಣ ಹೇಳ್ತೀನಿ ಸುಮ್ನಿರಪ್ಪ ನೀನು ಸರಿ ಹೇಳು 8 5 7 8 5 7 ಇದೇನೇ 11 ನಂಬರ್ ಆಗೋಯ್ತು ಎಷ್ಟಿರ್ಬೇಕು 10 ಇರ್ಬೇಕು 10 ಇರ್ಬೇಕಾ ಪಕ್ಕದಲ್ಲಿರೋದು ಒಂದು ಎತ್ತಾಕೋ ಏಯ್ ನೀನ್ ವಾಚ್ ಮರಿನೇ ಇಬೇಕು ಹಬ್ಬ ಕುಯ್ಬೇಕಲ್ಲ ತಗೋ ರಿಂಗ್ ಆಯ್ತದ ಹಲೋ ಹಲೋ ಯಾರು ಮಾತಾಡೋದು ಹಲೋ ಮ್ಯಾನ್ ಫೋನ್ ಮಾಡಿರೋದು ನೀನು ಯಾರು ಅಂತ ಬಗಳಲ್ಲ ನಾನು ಕನ್ನಡ ರಾಮೇಗೌಡ ಪಿವಟ್ ಪರಮೇಶನ ಐ ಆಮ್ ಪಿವಟ್ ಪರಮೇಶಿ ಸ್ಪೀಕಿಂಗ್ ಲೋ ಪರಮೇಶಿ ನಿಮ್ ಮಾವ ಹೊಂಟೋಗ್ಬಿಟ್ಟ ಕನ್ಲ ಹೊಂಟೋಗ್ಬಿಟ್ನಾ ನನಗ್ ಫೋನೇ ಮಾಡ್ಲಿಲ್ಲ ಇಡಿಯೇಟ್ ಮಾವ ನಮ್ಮ ಮನೆಗ್ ಬರಕ್ಕೆ ಇನ್ನು ಎಷ್ಟೊಯ್ತು ಆಯ್ತದಂತೆ ಲೋ ಹೊಂಟ್ಬಿಟ್ಟ ಅಂದ್ರೆ ಮೇಲ್ ಹೋಗ್ಬಿಟ್ಟ ಕನ್ಲ ಮ್ಯಾಕ್ ಯಾಕೆ ಹೋದ ನಮ್ಮ ಮನೆ ಇರೋದು ಕೆಲ್ಸರಿಗ್ ತಾನೆ ತಡಿ ಫೋನ್ ಮಾಡ್ತೀನಿ ನಾವಿಬ್ರೇ ಹೋಗಿ ಒಳ್ಳೆ ಕುಡುಕ್ ನನ್ನ ಮಗನ್ ಸವಾಸ ಆಯ್ತು ಲೇ ನಿನ್ ಹೆಂಡ್ರಿಗೆ ಫೋನ್ ಕೊಡ್ಲಾ ಲೇ ರಾಸ್ಕಲ್ ನನ್ನ ಹೆಂಡತಿ ಹತ್ರ ಏನು ಮಾತಾಡೋದು ನನ್ನ ಹತ್ರ ಮಾತಾಡಲ್ಲ ಮುದೇವಿ ಅದ್ ಯಾರ ತಾವ್ ಮಾತಾಡ್ತಾ ಇದ್ದಿ ತತ್ತರಿ ಫೋನ ಹಲೋ ಬಾಮ ನಾನ್ ರಾಮೇಗೌಡ ಕಣವ ಮಾತಾಡ್ತಿರೋದು ಅಣ್ಣ ಹೇಳಣ್ಣ ಅದು ನಿಮ್ಮ ಅಪ್ಪ ತೀರೋಗ್ಬಿಟ್ಟ ಕಣವ ನಮ್ಮ ಅಪ್ಪ ಸತ್ತೋದ್ನ ಅಯ್ಯೋ ಅಯ್ಯೋ ಅಳ್ಬೇಡ ಕಣವ ಮೊದ್ಲು ಬಿರ್ಲು ಹೊರಟು ಬನ್ನಿ ಅಮ್ಮಿಕಳಪ್ಪ ಬಾಮ ವೈ ಆರ್ ಯು ಕ್ರೈಯಿಂಗ್ ನಿಮ್ಮವ ನಮ್ಮಪ್ಪ ಸತ್ತೋದ್ನಂತೆ ಮೈ ಗಾಡ್ ನಮ್ಮ ಮಾವ ಸತ್ತೋದ್ನ ಲೇ ಬಾಮ ಇದು ಒಳ್ಳೆ ಸಮಯ ಅಲ್ಲ ದುಡ್ಡು ಒಡವೆ ಜಮೀನು ಹೆಂಗ್ ಕಿತ್ಕೋಬೇಕು ಅಂತ ಸ್ಕೆಚ್ ಹಾಕೋ ಸಮಯ ಮಾವ ಲೇ ಇನ್ನೊಂದೆರಡು ಮೂಳೆ ಇರೋ ಪೀಸ್ ಹಾಕೆ ನೆಕ್ಕಿದ್ ಸಾಕ್ ತೆಗಿ ಪಾಪ ಅಲ್ಲಿ ಮುನಿಯಪ್ಪಣ್ಣ ಸದ್ ಬಿದ್ದವನೆ ನಿನ್ ನೆಕ್ಕೊಂಡೆ ಕೂತ್ಕೊಂಡಿರ್ಬೇಡ ಆ ಮುನಿಯಪ್ಪಣ್ಣ ಇಷ್ಟ ಬೇಗ ಸಾತೋಯ್ತಾನೆ ಅಂತ ಗೊತ್ತಿದ್ರೆ ಇನ್ನ 1-2 ಲಕ್ಷ ಜಾಸ್ತಿನೇ ಇಸ್ಕೊಂತಿದ್ದೆ ಆಳದವನು ಕೇಳ್ದೆ ಕೇಳ್ದೆ ಹೊಂಟೋಗ್ಬಿಟ್ಟ ಇನ್ನು ನೆಕ್ಕೊಂಡೆ ಕೂತಿದ್ಯಾ ಮುನಿಯಪ್ಪನಿಗೆ ಶ್ರದ್ಧಾಂಜಲಿ ಅಂತ ಹಾಕ್ಸಿ ಒಂದ್ 8-10 ಪ್ಲಸ್ ಮಾಡ್ಸ್ಕೊಂಬ ಜೊತೆಲಿ ಫೋಟೋ ಇಡ್ಸ್ಕೊಂಡ್ಬಿಟ್ಟಿದ್ದೀರಿ ಅದ್ ಯಾವಾಗ್ಲೂ ಮೇಲ್ಕೋಟೆ ಜಾತ್ರೆಗೆ ಹೋದಾಗ ತೆಗ್ಸ್ಕೊಂಡಿದ್ದು ನೆನಪಿಗೆ ಅಂತ ಇಟ್ಕೊಂಡಿದೀನಿ ಹೌದಾ ಕಟ್ ಮಾಡಿಸ್ಬೇಡ ಇಲ್ಲ 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 ಕಂಪ್ಯೂಟರ್ ಹೇಳಿ ಅರ್ಧಕ್ಕೆ ಪ್ರಿಂಟ್ ಹಾಕ್ಸ್ಬಿಡು ಆಯ್ತು ಕೊಡು ಕಲರ್ ಮಾಡಿಸಿ ಪ್ಲಸ್ ಮಾಡಿಸು ಅಯ್ಯಯ್ಯೋ ಮುನಿಯಪ್ಪಣ್ಣ ಮೊನ್ನೆ ತಾನೇ ಬಂದು ಬಡ್ಡಿ ಅಸ್ಲು ಎರಡೂ ಈಸ್ಕೊಂಡೋದಲ್ಲ ಮುನಿಯಪ್ಪಣ್ಣ ಸುಂದ್ರಮ್ಮ ನಿನ್ ಕೈಯಾರೆ ಉಪ್ಸಾರು ತಿನ್ಬೇಕು ಅಂತ ಕೇಳಿ ಉಪ್ಸಾರು ಮುದ್ದೆ ಮಾಡಿಸ್ಕೊಂಡು ತಿನ್ಬಿಟ್ಟೋದಲ್ಲ ಮುನಿಯಪ್ಪಣ್ಣ ನನ್ ಮೇಲಿನ ಎಲ್ಲಾ ಋಣನೂ ತೀರ್ಸ್ಕೊಂಡು ಹೋಗ್ಬಿಟ್ಟಲ್ಲ ಮುನಿಯಪ್ಪಣ್ಣ ನಾನು ಯಾರಿಗೆ ಹೇಳಲಿ ಏನ್ ಮಾಡ್ಲಿ ಕಮಲಮ್ಮ ನಿನಗೆ ಯಾವಾಗ ವಿಷಯ ಗೊತ್ತಾಯ್ತು ನನ್ಗಿಂತ ಮುಂಚೆನೆ ಬಂದ್ಬಿಟ್ಟಿದ್ಯಾ ಮನೇಲಿ ಊಟ ಮಾಡ್ತಾ ಕುಂತಿದ್ದೆ ಈ ವಿಷಯ ಗೊತ್ತಾಯ್ತು ಅಣ್ಣ ಸತ್ತೋಗವ್ರೆ ಅಂತ ಅನ್ನಕ್ಕೆ ಕೈ ತೊಳ್ಕೊಂಡು ಎದ್ನೋ ಬಿದ್ನೋ ಅಂತ ಇಲ್ಲಿ ಗಂಟ ಓಡೋಡ್ಕೊಂಡ್ ಬಂದೆ ಛೇ ಪಾಪ ನೀನು ಅನ್ನಕ್ಕೆ ಕೈ ತೊಳ್ಕೊಂಡ್ ಬಂದೆ ನಾನು ವಾತರೆಯಿಂದ ಒಲೆನೇ ಹಚ್ಚಿಲ್ಲ ಸಾರು ಬೋರ್ ರುಚಿಯಾಗದೆ ಹೋಗ್ಲಿ ಬಿಡವ
ಅಲ್ಲ ಕಣ್ರಲ್ಲ, ನಮ್ಮಪ್ಪ ಸಾಯದೇನೋ ಸತ್ತ, ಸಾಯಕ್ಕೂ ಮುಂಚೆ ಬಡ್ಡಿ ಯಾರ್ಯಾರಿಗೆ ಸಾಲ ಕೊಟ್ಟಿ ಅಂತ ಹೇಳ್ಬಿಟ್ಟಾರೋ ಸಾಯದಲ್ಲ. ಡೈರಿಗಿರಿ ಬರ್ದಿಟ್ಟ ನೋಡ್ಲಾ. ಅವ್ರ ಹೆಸರೇ ಅವ್ರಿಗೆ ಬರಕ್ಕಿಲ್ಲ, ಇನ್ ಸಾಲ ಕೊಟ್ಟೋರ ಹೆಸರೆಲ್ಲ ಬರೀತಾರ? ನಿಮ್ಮಪ್ಪ ಏನೇ ಮಾಡಿದ್ರು ರಾಮೇಗೌಡನ್ ಕೇಳಿ ಮಾಡ್ತಿದ್ಕಲ್ಲ, ಆ ರಾಮೇಗೌಡನ್ ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ. ಫಸ್ಟ್ ಆ ನನ್ನ ಮಗ ಎಷ್ಟು ಪೀಕಣ ಅಂತ ತಿಳ್ಕೋಬೇಕು. ಓ ಬಡತವ, ಅವನೇ ಬತ್ತವನೇ ಸುಮ್ಕಿರಲ್ಲ, ಕಾರ್ಯ ಮುಗಿಯತಕ್ಕ ಸ್ವಲ್ಪ ತಪ್ಪಿಗೆರೆ. ಮಗ ಸಮಾಧಾನ ಮಾಡ್ಕೋ. ಹೋದನ್ ಬಂದಾನ, ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ? ಯಾವ ಸಿಕ್ಕಿದ್ರು ಇವನು ನಿಮ್ಮ ಅಪ್ಪನ ಜಾಗದಲ್ಲಿ ನಾನಿಲ್ವಾ ಅಂತಾನಲ್ಲ. ನೋಡ್ಕತೀನಿ. ಅದೇನ್ ಹೇಳಕ್ ಬಂದೆ? 500 ಹತ್ರಕ್ಕೆ ಹೋಗಿದ್ದೆ. ಬೆಳಿಗ್ಗೆ 10:30 12 ಗಂಟೆವರೆಗೂ ರಾವು ಕಾಲ. ಆಮೇಲೆ ಒಳ್ಳೆ ಟೈಮ್ ಇದೆ, ಯಾವಾಗ ಬೇಕಾದ್ರೂ ಮಣ್ಣು ಮಾಡ್ಬೋದು ಅಂತ ಹೇಳವ್ರೆ. ನಿಂಗೆ ಹಂಗನ್ಸುತ್ತೋ ಹಂಗ್ ಮಾಡೋಣ. ಸತ್ತೋದವ್ರನ್ನ ಒಳ್ಳೆ ಟೈಮಾಗ ಊತ ಹಾಕಿದ್ರೆ ಮ್ಯಾಕೆದ್ ಬಂದಾರೆ. ಅವ್ನು ಹುಡ್ಸಿರೋ ಮಗನೇ ಹಣ್ಣು ಬಚ್ಚ ಸುಮ್ಮನೆ ಕೂತಾವ್ನೆ, ನಿಂದೆ ಇಲ್ಲ ಮಧ್ಯದಲ್ಲಿ ಅಮ್ಮಿಕ ಕೂತ್ಕೊಳ್ಳ. ನೀನ್ ಸತ್ತೋದ್ರೆ ರೋಗಲ್ದಲ್ಲಿ ಊತ ಬಿಟ್ಟು ಹೊಂಟೋದ್ಯಲ್ಲ. ನೆನ್ನೆ ತಾನೇ ಬಂದು ನಾಳೆ ಮುದ್ದೆನುವೆ ಉಪ್ಪೆಸರು ಬೇಕು ಅಂತ ಹೇಳಿದೆಯಲ್ಲ. ಹೋದ್ವಾರ ನೀನ್ ಬಂದಾಗ ಬಡ್ಡಿನುವೆ ಅಸ್ಲುನುವೆ ನಾನ್ ಚುಕ್ತ ಮಾಡ್ಬಿಟ್ನಲ್ಲೋ. ಈ ಬಿದ್ರಿ ಆಟ ಎಲ್ಲ ನಮ್ಮ ಹತ್ರ ಬೇಡ, ಬಡ್ಡಿ ದುಡ್ಡು ಮಾಡುವ. ಲೇ ಬಾಮ, ರಾಗಿ ಮಿಷಿನು ಅವೆಲ್ಲ ನಮಗ್ ಬೇಡ. 2 ಎಕರೆ ಜಮೀನ ಬರ್ಸ್ಕೊಂಡ್ಬಿಡು. ಸದ್ಯ ಒಂದೊಂದು ವರ್ಷಕ್ಕೆ ಒಂದೊಂದು ಕುಂಟೆ ಮಾರ್ಕೊಂಡು ತಿಂದ್ರುವೆ ಲೈಫ್ ಲಾಂಗ್ ಜಮ್ ಅಂತ ಆರಾಮಾಗಿ ಕಾಲ ಕಳೆದು ಬಿಡ್ಬೋದು. ಅದೇನ್ ಬಾಳು ಅಂತ ಬಾಳ್ತಾ ಇದ್ದಾವ. ಏನು ವರ್ಕೌಟ್ ಆಯ್ತಾ ಇಲ್ವೇ? ಲೀ ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ಕೊಂಡಳೆ. ಸುಮ್ನೆ ಇರೋ, ನಾನಿಲ್ವಾ ತಮ್ಮ ಅಂತ ನೀನ್ ನೋಡ್ಕೊಳಕ್ಕೆ. ನೀನ್ ಸುಮ್ನೆ ಇರಪ್ಪ, ನೀನ್ ಬೇರೆ. ನೀನ್ ಅವಳಿಗೆ ಸಮಾಧಾನ ಮಾಡೋದ್ ಬಿಟ್ಟು ನೀನೆ ಹೆಂಗ್ಸಿರ್ತಾರ ಅವಾಗಿಂದ ಅಳ್ತಾ ಕೂತಿದ್ಯಲ್ಲ. ತಾತ ಅಂತ ನನ್ನ ಮಗ ಯಾರನ್ನ ಬಾಮ ಎದ್ದೇಳಬಾ. ಬಾಮ ಎದ್ದೇಳ ಮ್ಯಾಕೆ ಕೊಂಡ್ಬಿಡು. ಬಾಮ ಕಣ್ಬಿಡೆ, ನೀನೆ ಹಿಂಗ್ ಧೈರ್ಯ ಗಟ್ರೆ ಹೆಂಗೆ? ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಗಂಡನ್ ಗತಿ ಏನೇ? ಎದ್ದೇಳವ, ಕಣ್ಬಿಡು, ಎದ್ದೇಳವ, ಎದ್ದೇಳು. ಇವ್ರು ಜಮೀನ ಬರ್ಸ್ಕೊಳ್ಳೇಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ ಬಂದವ್ರ ಹೆಂಗೆ? ನಿಂಗೆ ಏನ್ ಸಿಗ್ಬೇಕು ಅದ್ ಸಿಗ್ತದೆ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೊಳ್ಳೆ. ನೀನು ಹತ್ತು ಸುಸ್ತಾಗಿದ್ಯಾ ಬಂದ್ರವ, ಪಡ್ಸಲೆ ಕರ್ಕೊಂಡು ಹೋಗಿ ಮಲಗಿಸುವ. ಸೂಪರ್ ಆಕ್ಟಿಂಗು, ಪ್ಲಾನ್ ಸಕ್ಸಸ್. ಇದಳು ಮಾವ ಪ್ಲೇಸ್ ರೆಡಿ ಆಯ್ತಾ? ರೆಡಿ ಆಯ್ತು ಕೊಡ್ರೆ. ನೋಡು, ಬಸ್ ಸ್ಟ್ಯಾಂಡು, ಗೇಟು, ಕೆಂಚನಹಳ್ಳಿ, ಕೊಪ್ಪಲು ಎಲ್ಲಾ ಕಡೆನೂ ಹಾಕ ಬಂದ್ಬಿಡು.
ಅದು ಇದ್ಯಾಕ್ಲ ಹಿಂಗ್ ತಲೆ ಕರಿತಿದೀಯಾ? ದುಡ್ಡೇನಾದ್ರೂ ಕಡಿಮೆ ಆಯ್ತಾ? ಅದೆಲ್ಲ ಗೌಡ್ರೆ ಒಂದ್ ಸಣ್ಣ ಮಿಸ್ಟೇಕು. ಅದೇನಾ? ಅದೇನೂ ಇಲ್ಲ. ಅದು ಏನಂದ್ರೆ, ಅದು ಒಂದ್ ಸಣ್ಣ ಅಡ್ವರ್ಟ್ ಆಗ್ಬಿಡ್ತು ಗೌಡ್ರೆ. ಇದೇನ್ರಾ ನನ್ ಫೋಟೋ ಹಾಕ್ಸಿದ್ಯಾ? ನಿನ್ ಬಾಯಿಗೆ ಮಣ್ಣಾಕ? ಅಲ್ಲ ಗೌಡ್ರೆ, ಪ್ರಿಂಟ್ ಹಾಕಕ್ಕೆ ಅವ್ರ ಫೋಟೋನೇ ಹೇಳಿದ್ದೆ. ಆದ್ರೆ ನೀವು ಫೋಟೋನ ಕಟ್ ಮಾಡ್ಬಿಡಿ ಅಂತ ಹೇಳಿದ್ರಲ್ಲ. ಆದ್ರೆ ಅವನು ಎಣ್ಣೆ ಏಟಲ್ಲಿ ನಿಮ್ ಫೋಟೋನ ಪ್ರಿಂಟ್ ಮಾಡ್ಬಿಟ್ಟಾನೆ. ಅದಕ್ಕೆ ಲೇಟ್ ಆಗೋಯ್ತು ಗೌಡ್ರೆ. ಅವ್ರ ಫೋಟೋನು ಪ್ರಿಂಟ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ತೋರಿಸ್ತೀನಿ. ಕರೆಕ್ಟ್. ಅಲ್ಲ ಕಣ್ರ, ನನ್ ಫೋಟೋನ ಅಲ್ಲೆಲ್ಲಾದ್ರೂ ಎಷ್ಟು ಬಿಟ್ಟು ಬರ್ಬಾರ್ದಾ? ಅಲ್ಲ ಗೌಡ್ರೆ, ಕಾಸು ಬೇರೆ ಕೊಟ್ಬಿಟ್ಟಿದ್ನಲ್ಲ, ಸುಮ್ನೆ ಯಾಕೆ ವೇಸ್ಟ್ ಮಾಡೋದು ಅಂತ, ಮುಂದೆ ಯಾವತ್ತಾದ್ರೂ ಒಂದಿನ ಯೂಸ್ ಆಯ್ತದೆ ಅಂತ ಅದನ್ನು ಏನೋ ಕಾಡ್ಬೇಕು, ಯಾವ್ದು ಬಾಡಿಗೆ ಇಲ್ವಾ? ಓದ್ಕೊಂಡ್ ಕುಂತಿದ್ಯಾ? ಸಿಕ್ಕಿತ್ತಣೋ. ನಮ್ಮೂರಿನ ಕಾಲೇಜ್ ಹುಡುಗಿರು ಹೋದ್ಮೇಲೆ ತಾನೆ ನಾವು ಬಾಡಿಗೆ ಹೋಗೋದು. ಅದಕ್ಕೆ ಆಮೇಲೆ ಹೋಗೋಣ ಅಂತ ಸುಮ್ಮನಾಗ್ಬಿಟ್ಟ. ಕಚ್ಗುಳಿ ಕೊಟ್ಟಿರೋ ಕರಡಿ ಇದ್ದಂಗಿದ್ಯಾ? ಲೇ, ಯಾವ್ದಾದ್ರು ಗರ್ಭಿಣಿ ಹೆಂಗಸರು ಕರೆಕ್ಟ್ ಆಗಿ ನಿನ್ಗೆ ಜೂಮ್ ಹಾಕ್ಬಿಟ್ಟು ಹತ್ರದಿಂದ ನೋಡ್ಬಿಟ್ಟ ಅಂದ್ರೆ ಅಲ್ಲೇ ಪಟ್ ಅಂದ್ಬಿಟ್ಟು ಡೆಲಿವರಿ ಆಗ್ಬಿಡುತ್ತೆ. ನಿಮ್ಮ ಅಪ್ಪ ಇನ್ನೊಂದ್ ಸ್ವಲ್ಪ ಬೆಳ್ಳಗ್ ಉಡ್ಸ್ಬಿಟ್ಟಿದ್ರೆ ಊರಾಳ್ ಮಾಡ್ಬಿಡ್ತಾ ಇದ್ದೆ. ನನ್ ಮಗನೇ ಉಗಾಂಡ. ಇವಾಗೇನಣ್ಣ, ಅರ್ಧ ಊರ್ ಹಾಳು ಮಾಡಿದೀನಿ, ಇನ್ನು ಅರ್ಧ ಉಳ್ದದೆ ಅಷ್ಟೇ. ನಿನ್ ಮನೆ ಹಾಳು ಮಾಡೋದು ಸಂಜೀವ ಅವನೇ. ಅದಿರ್ಲಿ, ನಮ್ಮ ಹುಡುಗಿ ಆಫೀಸ್ ಮೊದ್ಲೇನಪ್ಪ. ಓ, 45 ವರ್ಷದವಳು ಹುಡುಗಿ. ಚೌಟ್ರಿಲಿ ಪಾತ್ರೆ ಪಗಡೆ ತೊಳೆಯೋಳು ಆಫೀಸ್ಗೆ. ನೀನ್ ಬರೋದ್ ಲೇಟ್ ಆಯ್ತು ಅಂತ ರಾಮ ಹಾಕೊಂಡೋದ. ನಮ್ಮ ಹುಡುಗಿ ಬಗ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡ್ತು ಅಂತಂದ್ರೆ ನಾನೇನೋ ಕನ್ನಡ ರಾಜ್ಯೋತ್ಸವ ಹೆಂಗ್ ಮಾಡೋದು ಅಂತ ಕೇಳಿದ ಅನ್ಕೊಂಡ್ರೆ ನೀನ್ ಒಳ್ಳೆ. ರಾಜ್ಯೋತ್ಸವ ಮಾಡೋಣ ಬಿಡಲೇ. ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಕನ್ನಡ ರಾಜ್ಯೋತ್ಸವ ಮಾಡದೆ ಹೋದ್ರೆ ನಾವು ಆಟೋ ಡ್ರೈವರ್ಗಳೆಲ್ಲ ಕಣಲೇ. ಅದ್ ಸರಿ ಅಣ್ಣ. ದುಡ್ಡು ಯಾಕೋ ಯೋಚನೆ ಮಾಡ್ತೀಯಾ? ಎಲ್ಲ ಆಟೋ ಬಾಯ್ಸ್ ಹತ್ರ 500 ತಗೋ. ಸಾಲಿಲ್ವಾ? ಅಣ್ಣ ಇದಾನೆ. ಕೊಡ್ಲಿಲ್ಲ ಅಂದ್ರ ಲೇ, ಅದಕ್ಕೂ ಅದ್ಮೀರಿದ್ರೆ ಶಂಕರಣ್ಣನ ಹೆಸರು ಆಟೋ ಮಾರಾದ್ರೂ ದುಡ್ಡು ಕೊಡ್ತಾರೆ ನಮ್ಮ ಕನ್ನಡಿಗರು. ಕೆಚ್ಚದೆಯ ಕನ್ನಡಿಗರು. ಆಯ್ತು. ಆಮೇಲೆ ಈ ಸ್ಟೇಜು, ಕುಣಿತ, ಆರ್ಕೆಸ್ಟ್ರಾ ಇದಕ್ಕೆಲ್ಲ ಏನ್ ಮಾಡೋದು? ಸ್ಟೇಜು, ಆರ್ಕೆಸ್ಟ್ರಾ, ಕುಣಿತ ಎಲ್ಲ ಇದಿಲ್ಲ. ಯಾಕೆ ಬಿಡಕ? ಯಾಕೆ ತಲೆ ಕೆಡ್ಸ್ಕೊಂತೀಯ? ಮಿಸ್ಸಿನ್ ಮುನಿಯಪ್ಪನ ಜೋಬು ಕೈ ಹಾಕಿದ್ರೆ ಮುಗ್ದೇ ಹೋಯ್ತು. ಅಣ್ಣ, ಮುನಿಯಪ್ಪ ಈಗ ಎಲ್ಲ ಅಣ್ಣ? ಮುನಿಯಪ್ಪ ಎಲ್ಲಿರ್ತಾನ? ಮಿಷಿನ್ ಅಂಗಡಿಲಿ ಇರ್ತಾನೆ. ರಾಗಿ ಮಿಷಿನ್ ಅಂಗಡಿಲಿ ಇರ್ತಾನೆ. ಸ್ವಲ್ಪ ಲೆಫ್ಟ್ ತಿರ್ಗ್ಬಿಟ್ಟು ಕಂಬ ನೋಡು. ಕಂಬಕ್ಕೆ ಅಯ್ಯ, ಮುನಿಯಪ್ಪ ಡೆಡ್. ಮುನಿಯಪ್ಪ ಎಗರು ಬಿದ್ದೋದ? ಹಂಗಿರಿ ನಾನು ಸೇಫ್ ಆಗ್ಬಿಟ್ಟೆ. ಮುನಿಯಪ್ಪ ಸತ್ತೋದ ಕಣೋ. ಲೋ, ಈಗೊಂದು ಅಡ್ಡ ಹಾಕ್ಬೇಕಣೋ. ಹೂವ, ತೆಂಗಿನಕಾಯಿ, ಬೆಂಕಿ ಬೆಟ್ಟ, ಕರ್ಪೂರ ಎಲ್ಲ ತಗೊಂಡು ಮುನಿಯಪ್ಪನ ಹತ್ರ ಹೋಗ್ಬಿಡೋಣ. ಕೆಮ್ಮಾಳೆಲಿ ಅಪ್ಪನಿಗೆ ಗೊತ್ತಿರೋರ್ ಕಡೆ ಹುಡುಗಾನೆ. ಎಲ್ಲೋ ಮನೆ ಇದೆ ನೀನು. ಗಣ್ಣವ್ರು ಬಂದ್ರಕಲ್ಲ ಮಗ. ಬನ್ನಿ 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 ಬನ್ನಿ. ನಾನು ಹುಡುಗನ ಸೋದರ ಮಾವ. ನಮಸ್ಕಾರ. ಚೆನ್ನಾಗಿದ್ದೀರಾ? ಮಗ ಬಂದ್ರಕಲ್ಲ. ಬರ್ತಾನಲ್ಲ ಈಗ. ಬನ್ನಿ ಬನ್ನಿ, ನೋಡೋಣ ಏನಾಗುತ್ತೆ. ಬನ್ನಿ. ನನ್ ಮಗ. ನಮಸ್ಕಾರ. 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 ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿ ಅಪ್ಪ, ನೀವು ಕೂತ್ಕೊಳ್ಳಿ. ರಾಮ, ಅಣ್ಣ ಟ್ರ್ಯಾಕ್ಟರ್ ರೆಡಿ ಆಯ್ತಾ? ನೋಡ್ಕೊಂಬಾ. ಆಯ್ತಣ್ಣ. ರಸ್ತೆ ತುಂಬಾ ಹಳ್ಳ ಕೊಳ್ಳುಗಳು. ಬರುವಾಗ ಸ್ವಲ್ಪ ಆಯಾಸ ಆಗಿರ್ಬೇಕು ಅಂತ ಕಾಣಿಸುತ್ತೆ. ರಸ್ತೆ ಏನೋ ಚೆನ್ನಾಗಿತ್ತು, ಗಾಡಿ ಯಾಕೊಟ್ಟು ಏನು ಹೇಳ್ತಿದ್ರಿ? ಒಳ್ಳೆ ಕಡೆ ಎಣ್ಸಿಗ್ಬೇಕು ಅಂದ್ರೆ ಶ್ರಮ ಪಡ್ಲೇಬೇಕಲ್ಲ. ಅದು ಸರಿ. ಗಾಡಿ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಮಾವ. ಇಲ್ಲಿ ಯಾವ್ದು ಫ್ಲಾಶ್ ಬ್ಯಾಕ್ ಇಲ್ಲ ತಾನೆ? ನಿಮ್ ತಾಯಣೆ ಯಾವ್ದು ಇಲ್ಲಪ್ಪ, ನೀನ್ ಆರಾಮಾಗಿರ್ಬೋದು. ಬದುಕ್ತು ಜೀವ. ನಿಮ್ ತಾತ ಭೂತಯ್ಯ, ನಾನು ಚಡ್ಡಿ ದೋಸ್ತುಗಳು. ನಿಮ್ ತಾತ ಎಷ್ಟ್ ಜಿಪಣ ಅಂದ್ರೆ ಎಕರೆ ಗಟ್ಲೆ ಗದ್ದೆ ಇದ್ರೂನು ಒಂದಿನ ಸೋಕಿ ಮಾಡ್ದನಲ್ಲ.
ಸೋಕಿ ಮಾಡೋದಿರ್ಲಿ, ಜೀವನ್ ಪೂರ್ತಿ ನಾನ್ ಕಂಡಂಗೆ 2 ಪಟಾಪಟ್ಟಿ ಚಡ್ಡಿ, 2 ಶರ್ಟು, 1 ಒಲ್ಲಿಲೆ ಜೀವನ ಕಳೆದ್ಬಿಟ್ಟ ನೋಡು. ಓ ಇವನು ಏನು ಕಡಿಮೆ ಇಲ್ಲ ಬಿಡಿ, ಅವ್ರ ತಾತಿನ ಮೇರಿಸ್ತಾನೆ. ಕೇಳಿ ಬಿಡಿ, ಹೇಳದ್ ನಮ್ ಧರ್ಮಾರ್ವೇನು ಓಡ್ಬೇಕಾದ್ರೆ ಎಗರ್ ಮಾಡಿ ಸೆಟ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಒಂದ್ ಕಡೆ ಇಲ್ಲ, ಹಿಂಗ್ ಆಡ್ಬೇಡ. ಕೇಳಲ್ವಾ ಅವ್ರು ಯಾಕೆ ಹುಡುಗಾಟ ಅಂದಾಗ ನೀವು ಓಹ್ ಎಲ್ಲ ನನ್ನೇ ಮದುವೆ ಗಂಡು ಅನ್ಕೊಂಡ್ಬಿಡ್ತಾರೆ. ನಾನು ಇವ್ನು ಸೋದರ ಮಾವ, ಮದುವೆ ಗಂಡು ಇವನು. ಅರ್ಥವಾಯ್ತು. ಹಂಗನ್ಬಿಟ್ಟು ನನಗೆ ಮದುವೆ ಆಗಿದೆ ಅನ್ಕೋಬೇಡಿ, ನನಗಿನ್ನೂ ಮದುವೆ ಆಗಿಲ್ಲ. ಅವ್ರು ಕೇಳಿ ಬಿಡಿ, ಹೇಳೋದು ಮಾತಾಡ್ಬಿಟ್ಟು ಸುಮ್ಮನೆ ಕೂತ್ಕೋ. ಆಯ್ತು ಬಿಡಪ್ಪ. ಹುಡುಗ ಏನೋ ಹೇಳ್ತಿದ್ದಾರೆ, ಹುಡುಗಿನ ಬೇಗ ಕರ್ಸಿ ಅಂತ ಇದ್ದಾನೆ. ಕರ್ಸೋಣ. ಹುಡುಗಿ ನೋಡಕ್ ತಾನೇ ಬಂದಿರೋದು. ಸವಿತಾ ನೋಡು, ಶ್ರುತಿ ರೆಡಿ ಅಲ್ಲ ಅಂತ. ಹುಡುಗಿ ಬೇಡ, ನಡಿ ಹೋಗವ. ಯಾಕೋ ಇರೋ, ನಾನಿಲ್ವೇನೋ? ನೀನ್ ಇರೋದಕ್ಕೆ ಬೇಡ ಅಂತಿರೋದು, ಅಲ್ಲೇ ನೋಡ್ತಿದ್ಯಾ? ಲೇ ಏನಾಗಲ್ಲ ಇರೋ, ನಾನ್ ಜೋಡಿ ಮಾಡ್ಕೊಡ್ತೀನಿ. ಬರ್ಬೇಕಾದ್ರೆ ನನ್ ಮೇಲೆ ಆಣೆ ಮಾಡ್ಬಿಟ್ಟು ನಾನು ಏನು ಮಾಡಲು ಹುಡುಗಿನ ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಸೆಟ್ ಮಾಡ್ಕೊಡ್ತೀನಿ ಇರೋ. ಯಾವಾಗ ನೀನ್ ಸಾಯ್ಸ ಮಾಡ್ಕೊಡ್ತೀನಿ. ನಮ್ ತೋಟ ಎಲ್ಲ ನೋಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿದೆ. ಬಹಳ ಇಷ್ಟಪಟ್ಟು ಮಾಡಿದ್ದೀನಿ. ಬೇಡ ಬೇಡ, ನಾವು ಮನೆಗೆ ಹೋಗ್ತೀವಿ. ಯಾಕೋ ಯಾಕೆ ಬೇಡ ಅಂತಿದ್ದಾರೆ? ಅವನು ಹಂಗೆ ತಮಾಷೆ ಮಾಡ್ತಾನೆ. ತೋಟಕ್ಕೆ ಹೋಗೋಣ, ತೋಟಕ್ಕೆ ಹೋಗಿ ಎಳ್ನೀರು ಕುಡಿಯೋಣ. ಹೇಳಿ, ತೋಟಕ್ಕೆ ಹೋಗಿ ಎಳ್ನೀರು ಕುಡ್ಕೊ ಬರವ. ಆಯ್ತಾಯ್ತು, ತೋಟಕ್ಕೆ ಬಾ. ಬರ್ತೀನಿ ಬನಿಗೆ. ಜ್ಯೋತಿಷ್ಯರು ಹೇಳಿಲ್ವಾ? ಬಿಡೋಣ, ಸ್ನಾನ ಮಾಡ್ಬೇಕಾಯ್ತದೆ. ಸರಿ ಸರಿ, ಅರೆ ಕೊಡು. ತಗೋಣ. ಉದಿ ಕಡೆ ಕೊಡ. ಕೈ ಬಿಗಿ ಕುಡಿ. ಎಲ್ಲಿ ಸಿಕ್ಸ್ಲೇನಾ? ತೂತಲ್ಲಿ ಸಿಗುತ್ತಲ್ಲ ಚುಚ್ಚೋದ. ಕೊಡೋಣ ಹೇಳಿ. ಕೊಡ್ಕೊಡು. ಒಳ್ಳೆ ಮಂಗಳೂರು ಬಜ್ಜಿ ಇದ್ದಂಗೆ ಒಳ್ಳೆ ಚಟ್ನಿ ಹಾಕೊಂಡು ಹಾಕೊಂಡ್ಬಿಡು. ಅಣ್ಣ ಇಲ್ಲೊಂದು ಸ್ವಲ್ಪ. ನಾನು ಇವನ ಹತ್ರ ತಗೊಂಡಿದ್ದ ಪೇಮೆಂಟು ನನಗೂ ಇವನು ಮಾತ್ರ ಗೊತ್ತಿತ್ತು. ಸದ್ಯಕ್ಕೆ ಎಗರ್ಬಿಟ್ಟ, ನನ್ನ ಪೇಮೆಂಟು ಸೇಫ್ ಆಗೋಯ್ತು. ಇವನ ಮಗಳನ್ನ ಹೆಂಗಾದ್ರೂ ಮಾಡಿ ಡಕಲ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ಸಮಾಪ್ತಿ. ಈ ಮಿಷನ್ ಮುನಿಯಪ್ಪನ ಹತ್ರ ನಾನು ಸಾಲ ಇಸ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ, ನಮ್ಮ ಗುರು ದಡಿಯಂಗೂ ಗೊತ್ತಿಲ್ಲ. ನಾನು ಬಚಾವ್. ಯಾರು ನೋಡ್ತಾವ್ರ? ಸದ್ಯಕ್ಕೆ ಈ ಪಕ್ಕದಲ್ಲಿರೋ ಚಿಂಪಾದಿಗೂ ಗೊತ್ತಿಲ್ಲ ನಾನು ಇವನ ಹತ್ರ ಪೇಮೆಂಟ್ ತಗೊಂಡಿರೋದು. ಈ ಕಡೆನೂ ನಾನು ಸೇಫು. ಕವರ್ ಕೊಡು. ಯಾಕಣ? ಕಾಯಿ ತಗೊಳ್ಳೋ ಚಟ್ನಿಗಾಗುತ್ತೆ. ಬೇಜಾರು ಮಾಡ್ಕೋಬೇಡ. ಒಟ್ಟಲ್ಲಿ ಎಲ್ರಿಗೂ ಒಂದಲ್ಲ ಒಂದು ದಿವಸ ಸಾವು ಬರುತ್ತೆ. ಹಂಗೆ ಇವತ್ತು ನಿಮ್ಮ ಅಪ್ಪನ ಬಂದೈತೆ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡ್ತೀನಿ ಬಾ. ನಿಮ್ಮ ಅಕ್ಕನ ಕರ್ಕೊಳ್ಳ. ಬೇಡ ಪಾಪ, ಬಾಗಿಲೇ ಪಾಪ. ಬಾ, ನೋವು ತಿನ್ಬೇಡ ಬಾ. ಈಗ ಊರಲ್ಲಿ ಎಲ್ರಿಗೂ ಹೇಳಿದ್ದೇನಪ್ಪ? ಕೆಲವರಿಗೆಲ್ಲ ಮರ್ತಿದ್ದೀನಿ, ಕೆಲವರಿಗೆ ಹೇಳಿದ್ದೀನಿ. ಏಯ್, ನಿಮ್ಮ ಅಪ್ಪನ ಹತ್ರ ಎಷ್ಟು ಜನ ಅನ್ನ ತಿಂದವರು? ಲೇ, ನಾನೇ ಅನ್ನ ತಿಂದಿರೋ ಋಣ ತೀರ್ಸಕ್ ಆಗ್ತಿಲ್ಲ ಕಣ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಏನೋ ಪ್ಲಾನ್ ಮಾಡ್ಕೊಂಡು ಬ್ಯಾಂಕ್ ಬರ ನನ್ನ ಹೆಂಡತಿ ATM ಕಾರ್ಡ್ ಬರ್ತಾಳೆ. ಗಿರೆ ಎಷ್ಟು ಹಿಡಿದ್ಯಾ? ದುಡ್ಡಣ್ಣ ₹1 ಇಲ್ಲಣ್ಣ. ಹೌದೌದು, ಆ 3 ನೋಟು ತೆಗಿಯಪ್ಪ. ನಿಮ್ಮ ಅಪ್ಪನ ಋಣ ತೀರಿಸ್ಬೇಕು. ಕೊಡ್ಬೇಕು. ಹೋಗು, ಸಮಾಧಾನ ಮಾಡ್ಕೋ. ಆಮೇಲೆ ಅಕ್ಕನ್ನ ಅವಾಗ ಸಮಾಧಾನ ಮಾಡಿ. ಸರಿ, ಎಣ್ಣೆಗೆ ಮಾಡ್ಕೊಂಡಿದ್ದೆ. ಏನೋ ಹಿಂಗ್ ಗುರಾಯಿಸ್ತಾನೆ. ತಗೋ, ಇದು ಫುಲ್ ಬಾಟ್ಲಿಗೆ ಆಯ್ತು. ಅಮ್ಮ $1 ಕೊಡಮ್ಮ. ದುಡ್ಡು ಇಲ್ಲ, ಏನೂ ಇಲ್ಲ, ಹೋಗೋ. ಅಮ್ಮ $1 ಕೊಡಮ್ಮ, ಚಾಕ್ಲೇಟ್ ತಗೊಂತೀನಿ.
ನಿಂಗ್ ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ವಾ? ಮೊದ್ಲೇ ನಾನ್ ಮುನಿಯಪ್ಪಣ್ಣ ಸದ್ ದುಃಖದಲ್ಲಿ ಇವ್ನಿ. ಏ ಬಾರೋ ಅಮ್ಮ ಕಾಸು ಕೊಡಲ್ಲ ಹೋಗೋಣ. ಏ ಬಾರೋ ನಾವು ಆಟ ಆಡೋಣ 3 ಜನ ಸೇರ್ಕೊಂಡು. ರಾಜೀವ ಅಪ್ಪ ತೋಟ ಎಲ್ಲ ತೋರ್ಸಿದ್ರಾ? ಹೂನಪ್ಪ, ಎಲ್ಲ ತೋರ್ಸ್ಕೊ ಬಂದೆ. ಹೌದು, ಯಾಕೆ ಇಷ್ಟು ಲೇಟ್ ಆಯ್ತು? ಆ ಹುಡುಗನ್ ಜೊತೆಲಿ ಬಂದಿದ್ನಲ್ಲ, ಅವ್ರ ಸೋದ್ರ ಮಾವ, ನಾವ್ ಎಳ್ನೀರ್ ಕುಡಿತಿದ್ದಾಗ ಇದಕ್ಕಿದಂಗ ನಾಪತ್ತೆ ಆಗ್ಬಿಟ್ಟ. ಹುಡುಕಿ ಸಾಕಾಗೋಯ್ತು ಅವ್ರನ್ನ ಕರ್ಕೊಂಬರಕ್ಕೆ. ಸರಿ, ಹೇಗೂ ಕತ್ಲೆ ಬೇರೆ ಆಯ್ತು, ನಾವೆಲ್ಲರೂ ಜೊತೆಲಿ ಊಟ ಮಾಡೋಣ. ರಸ್ತೆ ಬೇರೆ ಸರಿ ಇಲ್ಲ. ಅವ್ರಿಗೆ ನಾಳೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಆರಾಮಾಗಿ ಹೊರಡಿ ಅಂತ ಹೇಳ್ಬಿಡು. ಸರಿ, ಅವ್ರಿಗೆ ಮಲಗೋಕ್ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಡ. ಆಯ್ತು ಕಣಪ್ಪ. ಮಗ ಏನಾದ್ರು ತಗೋತಿಲ್ಲ? ಅಪ್ಪ ಅಯ್ಯೋ ಮಗ, ನಿನ್ ನೋವೇನು ಅಂತ ನಮಗೂ ಅರ್ಥ ಆಯ್ತದೆ, ಅದಕ್ಕೆ ಕೇಳ್ತಾ ಇರೋದು. ಅಪ್ಪ ಮಗ, ನಿಮ್ಮ ಅಪ್ಪ ಸತ್ತಿರೋ ನೋವು ನಮ್ಮ ಮರೆಯಕ್ಕೆ ಕಳ್ಳ ಕೇಳ್ತಾ ಇರೋದು. ಮಗ ಏನಾದ್ರು ತಗ. ಅಪ್ಪ ಲೈ, ಕೊನೆದಾಗಿ ಕೇಳ್ತಾ ಇದೀನಿ, ಮಗ ಏನಾದ್ರು ತಗೋತೀಯ? ಅಪ್ಪ ಅಯ್ಯೋ ಮಗ, ಆ ನೋವು ಮರೆಯಕ್ಕೆ ಎಂತದೋ ಕುಡಿತಾರಲ್ಲ, ಏನ್ಲ ಅದು? ವಿಷಕಲ್ಲ, ವಿಸ್ಕಿ 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 ಕಲ್ಲ. ಅದೇ ಕಣ್ಲ, ನಂಗೆಲ್ಲ ಮರ್ತೋಯ್ತದೆ. ನಂಗೆ ಇಷ್ಟೇ ಇಷ್ಟು ಚೂರೇ ಚೂರು, ಚೂರು ಅಂದ್ರೆ ಚೂರೇ ಚೂರು ಸಾಕಂಡ್ರಲ್ಲ. ನಿಮ್ಮಪ್ಪ ಸತ್ತಿಲ್ಲ ಕಣ್ಲ. ಬಿಡ್ಲ ಹೋಗೋನೆ, ಅಡ್ಡದ ಹತ್ರ ತಗೋಬತ್ತಾನೆ. ಹುಟ್ಟಿದ ಮನೆಯ ಒಂಟಿಯಾನಿ ಮಾಡಿ ಓದ್ಯಲ್ಲಣ್ಣ ನೀನು, ಎತ್ತಾಡಿಸಿದವನು ಓದ ಮ್ಯಾಲೆ ತಬ್ಬಲಿಯಾದೆವು ನಾವು. ಎಣ್ಣ ಎಡಬೇಡ ಎಡವರಿಗೆ ಕೊಡಬೇಡ ಅಂದಲ್ಲಣ್ಣ ನೀನು. ನಾ ಸತ್ತ ಮ್ಯಾಲೆ ಅಳಬೇಡ ತಂಗ್ಯವ್ವ ಅಂದಲ್ಲಣ್ಣ ನೀನು. ಅಕ್ಕ ತಂಗಿರೋ ಏನ್ ನಮ್ಮಿ ಇಲ್ಲೂ ನೆಮ್ಮದಿಯಾಗಿರಕ್ ಬಿಡುದಿಲ್ಲ. ಚಿಕ್ಕ ವಯಸ್ಸಿಂದ ತಂದೆಯ ಹಾಗೆ ನೋಡ್ಕೊಂಡಿದ್ದೆ ನೀನು. ಅಕ್ಕ ತಂಗಿರೋ ಚಿಕ್ಕ ಮುತ್ತೈದೇರೋ ಅಕ್ಕ ನೋಡಕ್ಕ ತವರೂರ. ಅಕ್ಕ ನೋಡಕ್ಕ ತವರೂರ ಬೀದಿಯ ಕಂಚಿನ ತೇರೋ ಹೊರಡಾವೋ. ತೇರ ಎಳ್ಮ್ಯಾಲೆ ಮುನಿಯಪ್ಪ ಹೋದ್ಮ್ಯಾಲೆ ತವರೂರ ಋಣವೋ ಮುಗಿದೋಯ್ತು. ಒಸಿ ಕುಡಿಲ? ಸರ್ಕಳ್ಳ ವಸಿ ಬಾಮ ಇದನ್ ಕೊಟ್ಟು ಮಾತಾಡ್ಬೇಕು. ಸ್ವಲ್ಪ ಇವನ್ ಬೇರೆ ಬಂದಲ್ಲಪ್ಪ, ಹಿಂಸೆ ಬಾಮೈದ ಲೋ ಬಾಮೈದ, ನನ್ನ ಕೈಲೇ ಫೀಲಿಂಗ್ ತಡ್ಕೊಳಕ್ ಆಯ್ತಾ ಇಲ್ಲ. ನೀನ್ ಹೆಂಗ್ಲ ತಡ್ಕೊಂಡೆ ಎದೆ ವಸಿ ಗಟ್ಟಿ ಮಾಡ್ಕೊಳ್ಳ, ಗಟ್ಟಿ ಮಾಡ್ಕೊ. ನನ್ಗೋಸಿ ಬಿಡ್ಲ? ಬ್ಯಾಡ ಬಿಡು, ಇದನ್ನೇ ತಗೋತೀನಿ. ಸಾಕು ಸಾಕು ಸಾಕು, ನಮ್ಗೆ ಏಟ್ಕೋಕಿಲ್ಲ. ಬಾಮೈದ ಬಾಮೈದ, ನಾನ್ ನಿನ್ನ ಹತ್ರ ಜಮೀನ್ ಕೇಳಲ್ಲ. ನನಗ್ ಗೊತ್ತು ನಿನಗೆ ನನ್ ಕಂಡ್ರೆ ಎಷ್ಟು ಪ್ರೀತಿ ಅದೆ ಅಂತ ನನಗ್ ಗೊತ್ತು. ನಾನು ಕೇಳಲ್ಲ ಅಂದ್ರೆ 4 ಎಕರೆ ಅಲ್ಲ 5 ಎಕರೆ ಕೊಡ್ತೀಯ. ನನಗ್ ಗೊತ್ತು ಕಣ, ನನಗ್ ಗೊತ್ತು. ನಾನ್ ಮಾತ್ರ ನಿನ್ ಜಮೀನ್ ಕೇಳಲ್ಲ, ಆದ್ರೂ ನೀನ್ ನನ್ಗೆ 5 ಎಕರೆ ಕೊಡ್ತೀಯ. 5 ನನಗ್ ಗೊತ್ತು. ಎಕರೆ ಹೋಗಿ 5 ಎಕರೆ ಆಗೋಯ್ತಾ ಇವಾಗ. ಬಾಮೈದ, ನಿಮ್ಮ ಅಕ್ಕ ಕಾಯ್ತಾ ಇರ್ತಾಳೆ. ನನ್ ಬಿಟ್ಟು ಒಂದು ಅರಕ್ಷಣ ಇರಲ್ಲ ಕಣ. ಬರನೇನಪ್ಪ? ಹೋಗು ಹೋಗು, ಇಲ್ಲ ಹೋಗ್ಬಿಟ್ಟಿ, ಹೋಗು ಹೋಗು. ಇದ್ ಬೇಕೇನಪ್ಪ? ಬರೇನಪ್ಪ ಬಾಮೈದ? ಬಾಮೈದ ನಿಧಾನಕ್ಕೆ ತಗೊಳ್ರಪ್ಪ, ಕಳಿಸಿದೋಗ್ಬಿಟ್ಟತ್ತು.
ಯಾರಿರ್ಬೋದು? ನಿದ್ದೆ ಬರ್ತಾ ಇಲ್ವೇ? ಗೆಜ್ಜೆ ಸೌಂಡು. ಇವಳು ಬೇರೆ ಗೆಜ್ಜೆ ಸೌಂಡ್ ಮಾಡಿ ಹೋಗ್ತಾವಳೆ. ಇವನೇನು ಸೋಬಾನ ಸೋಯೋ ಫಸ್ಟ್ ಟೈಮ್ ಮಾಡ್ಕೋತಿದ್ದೀರಿ, ಹೆಂಗಿರುತ್ತೋ. ಅಯ್ಯಯ್ಯೋ ಬಂದ್ರು ರೀ ಹಾಲು ರೀ 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 ನನಗೆ ಕೊಡ್ಲಿಲ್ಲ. ಅರ್ಜೆಂಟಲ್ಲಿ ಮರೆದ್ಬಿಟ್ಟೆ, ಹೋಗಿ ತಗೊಂಬರ್ಲ? ಸಾರಿ. ಪರವಾಗಿಲ್ಲ, ನೋವಾಯ್ತು. ಊಟ ಮಾಡಿದ್ರಾ? ಆಯ್ತು, ನಿಮ್ದಾಯ್ತಾ? ಆಯ್ತು. ಬನ್ನಿ ಇಲ್ಲಿ, ಬಾಗಲ್ ಮುಚ್ಚಲಾ? ಹೋಗಾಕ್ರಿ. ಪೋಲಿವಳು ಪೋಲಿವಳು ಪೋಲಿ ನಾನಲ್ಲ, ನೀವು 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 ನಿದ್ದೆ ಬರ್ತಿದ್ಯಾ? ಮಲ್ಕೊಳ್ಳಿ. ಸರಿ, ಗುಡ್ ನೈಟ್. ಇಷ್ಟು ಬೇಗನಾ? ಏನ್ ಮಾಡೋಣ? ಆಟ ಆಡೋಣ. ಏನು ಬಾರೋ, ಒಂಚೂರು ಏನೋ ಹೇಳ್ಕೊಡ್ಬೇಕು ನಿಮಗೆ. ಯಾಕೆ? ಅರ್ಜೆಂಟ್ ಏನು ಹೇಳ್ಕೊಡ್ಬೇಕು ಬಾರೋ. ಏನೋ ಬರಲ್ಲ, ಹೋಗು. ಆತರ ಬಿದ್ಬಿಡ್ತೀಯ ಬಾರೋ. ಯಾನ್ ಬರಲ್ಲ ಅಂತ ಹೇಳಿಲ್ವಾ? ಏನೋ ಮಾತಾಡ್ಬೇಕು ಬಾರೋ. ನಾ ಬರಲ್ಲ. ಏನೋ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಬಾಯ್ ಹೇಳ್ತೀನಿ. ಸರಿ, ಬಂದ ಬಾರೋ. ಬರಲ್ಲ. ಬರಲೇ ಬರಲ್ಲ, ಹೋಗಲೇ. ಮಲಗೆ ಮಲಗೆ, ನೀವು ಮಲಿಕಲಿ. ಮಲಗೆ ಮಲಗೆ ಮಲಗೆ. ಅಯ್ಯೋ, ಮಲ್ಕೊಳ್ಳಿ ಅಂತ ನೀವೇ ಮಲ್ಕೊಂಡ್ಬಿಟ್ರಾ? ಹಲೋ. ಲೇ ಅಯ್ಯೋ, ಏನ್ಲ? ಎಲ್ಲುಲ್ಲ ಇದೆಯಾ? ಹೇಳೋಬಿಟ್ಟಿದೆ. ಇಲ್ಲೇ ತೋಟಕ್ಕೆ ಹೋಗಿದ್ದೋ, ಅಲ್ಲಿಂದ ಬರೋದು ಲೇಟ್ ಆಗ್ಬಿಡ್ತು. ಹೆಣ್ಣವ್ರ ಮನೇಲೆ ಮಲ್ಗ್ಯವನಿ. ನೀನೇನ್ಲ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಲೇ ಅಯ್ಯೋ, ನಮ್ಮಪ್ಪ ತೀರೋಬಟ್ಟ ಕಣ್ಲಾ. ಯಾವಾಗ್ಲಾ? ಮಧ್ಯಾಹ್ನ ಕಣ್ಲಾ. ಏನಾಗಿತ್ಲಾ? ಮೂಲ್ಗಿತ್ತಾವೆ, ಪ್ರಾಣ ಹೊಂಟೋಗ್ಬಿಟ್ಟಿತ್ತು. ಸರಿ, ನಾನು ಈಗಲೇ ಬರ್ತೀನಿರು. ಇಷ್ಟೊತ್ತಲ್ಲಿ ಬೇಡ ಮಗ, ಗಾಡಿ ಬೇರೆ ಸರಿ ಇಲ್ಲ. ಅದು ಒತ್ತಾರನೆ ಬಂದ್ಬಿಡು. ಯಾಕೋ ನನ್ ಮನ್ಸ್ ತಡೀತಲ್ಲ, ನಾನು ಈಗಲೇ ಬಂದ್ಬಿಡ್ತೀನಿ ಕಲ. ನನ್ ಮಾತ್ ಕೇಳ, ಒತ್ತಾರನೆ ಬಾ. ನೀನ್ ಬರತಂಗ ಮಣ್ ಮಾಡಕ್ಕಿಲ್ಲ. ನಂಗೆ ಗೊತ್ತು ಕಂಡ, ನೀ ನಮ್ಮ ಅಪ್ಪನ ಎಷ್ಟು ಇಷ್ಟಪಡ್ತೀಯ ಅಂತ. ನಿಮ್ಮಪ್ಪ ಬೇರೆ ನಮ್ಮಪ್ಪ ಬೇರೆ ಅಲ್ಲ. ಬೇರೆ ಬೇರೆ ಅಲ್ಲ, ಬೇರೆನೆ. ನಾವು ಒತ್ತಾರಕ್ಕೆ ಬರ್ತೀನಿ ಮಡ್ಗು. ಅಲ್ಲ, ನಾನೇನಂದೆ, ಇವನ್ ಯಾಕೆ ಇಷ್ಟೊಂದು ಉರ್ಕೊಂಡ? ಏನಂತ? ಒತ್ತಾರೆ ಬತ್ತಾರ ಅಂತ ಕಂಡ್ಲಾ. ಮಾವ ಮಾವ, ನನ್ನ ಮಗ ಈ ಮದುವೆನ ಹಾಳು ಮಾಡ್ಬಿಡ್ತಾನೆ. ಯೋ ಮಾವ, ಯೋ
ಮಗ ಇದು ನನ್ನ ಮಗನ್ ರೂಮ್ ಕಣಪ್ಪ. ಇಲ್ಲೇನ್ ಮಾಡ್ತಾ ಇದ್ದೀಯಾ? ಏನ ಸೌಂಡ್ ಬರ್ತಿತ್ತು ನೋಡೋಣ ಅಂತ ಬಂದೆ. ರೂಮ್ ಅಂದ್ಮೇಲೆ ಸೌಂಡ್ ಬಂದೇ ಬರ್ತದಪ್ಪ. ಅಲ್ಲ ನಮ್ಮ ಮಾವ ಪಕ್ಕದಲ್ಲಿ ಮಲ್ಗಿದ್ದ, ಅವನ್ನೆಲ್ಲ ಕಾಣಿಸ್ತಿಲ್ಲ, ಅದಕ್ಕೆ ಏನಾದ್ರೂ ದಾರಿಗಿರಿ ತಪ್ಪುಟ್ನ ನೋಡೋಣ ಅಂತ ಬಂದೆ. ತಿರುಗಿ ಹಿಂದಕ್ಕೆ ನೋಡು. ಅಯ್ಯೋ, ಪಕ್ಕದಲ್ಲೇ ಮಲಗಿದ್ದವನ ಅದು ಯಾವ ಮೈದಾಗ ಎದ್ದು ಬಂದ್ಬಿಟ್ಟು ನನಗೆ ಎಷ್ಟು ಭಯ ಆಯ್ತು. ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ. ಅಯ್ಯೋ ತಮಾಷೆ ಹುಡುಗ, ಹೇಳ್ತೀನಿ ಬಿಡಿ. ಬಾಪ ಹೋಗ ಬಾ. ಎಲ್ಲೂ ಬಿಸಿನೀರ್ಗೆ ಹಾಕ್ತಾನೆ. ಕಣ್ಣು ಬೇರೆ ಎಳಿತಾ ಇದ್ದಲ್ಲಪ್ಪ. ಹೋದ್ರೆ ಊರವರೆಲ್ಲ ಏನಂದ್ಕೊತಾರೋ ಗೊತ್ತಿಲ್ಲ. ಆಗಲೇ ಮಧ್ಯರಾತ್ರಿ ಆಗೈತೆ. ಇನ್ನೂ ಲೇಟ್ ಆಗೋದ್ರೆ ರಾತ್ರಿ ಎಲ್ಲ ನನ್ನ ಹೆಂಡತಿ ಆರ್ಕೆಸ್ಟ್ರಾ ಕೇಳಬೇಕಾಗತ್ತೆ. ಅವಳು ಬೊಗಳ ಕೇಳೋಕ್ಕಿಂತ ನೇಣ ಹಾಕೊಳ್ಳೋದೇ ವಾಸಿ. ನೇಣ ಹಾಕೊಂಡ್ರೆ ಈ ಸಾಮ್ಯನ ನಾಳೆ ನಮ್ಮನೆ ಮುಂದೆ ಹಾಕ್ಸ್ಬೇಕಾಗುತ್ತೆ. ಅದಕ್ಕಿಂತ ಅಮ್ಮಿಕೊಂಡು ವಾ ರಾಮೇಗೌಡ್ರ ಎಸ್ಕೇಪು ಆಗಲ್ಲಪ್ಪ. ಇವ್ರಿಗೂ ನಿದ್ದೆ ಬಂದಿರಬೇಕು. ಅಟ್ಲೀಸ್ಟ್ ಕೊನೆಯಲ್ಲಿ 3 ಜನ ಆದರೂ ಉಳ್ಕೊಂಡಿದಾರಲ್ಲ. ಇವರು ಜೂಟು. ನಾನು ಯಾಕೆ ಇಲ್ಲಿ ಮಲಗಿದ್ದೀನಿ? ಊರವರೆಲ್ಲ ಕರ್ಕೊಂಬಂದು ಮಲಗಿಸಿರೋದಪ್ಪ. ಮನೆ ಮುಂದೆ ಹೊಗೆ ಬೇರೆ ಹಾಕ್ಬಿಟ್ಟಿದ್ದಾರೆ. ಯಾರಾದ್ರೂ ಸತ್ತೋದ್ರ? ನೋ ಕಮೆಂಟ್ಸ್. ನನಗೆ ಯಾರೋ ಬಡ್ಡಿ ಮಕ್ಕಳು ಹಾರ ಹಾಕ್ಬಿಟ್ಟಾರೆ. ಊರವರೆಲ್ಲ ಸೇರ್ಕೊಂಡು ಸನ್ಮಾನ ಮಾಡಿದ್ರಪ್ಪ. ಆದ್ರೆ ನೋಡೋ ಭಾಗ್ಯ ನಿನ್ಗಿರ್ಲಿಲ್ಲ. ನಿದ್ರೆ ಅಂತ ಏನೋ ಮಲಗಿದ್ರೆ ಹಾರ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದಿದ್ರೆ ಬೆಳಗ್ಗೆ ಎದೆ ಮೇಲೆ ಮಣ್ಣೆ ಹಾಕಿರೋರು. ಯಾಕಣ ಮತ್ತೆ ದಾಹ ಆಗ್ತಿದ್ಯಾ? ದಯವಿಟ್ಟು ಈ ಚೊಂಬಲ್ಲಿರೋ ನೀರನ್ನು ಮಾತ್ರ ಮತ್ತೆ ಕುಡಿಬಿಡೋಣ. ಗಂಗಾ, ತುಂಗ, ಕಪಿಲ, ಕೃಷ್ಣ, ಕಾವೇರಿ ಈ ಎಲ್ಲ ನದಿಗಳನ್ನ ಬಿಟ್ಟು ಬೇಕು ಬೇಕು ಅಂತ ಬಯಸಿ ಬಯಸಿ ಇದೇ ನೀರನ್ನು ಕುಡಿತೀಯಲ್ಲಣ್ಣ. ಬೇಡಣ್ಣ, ಬೇಡಣ್ಣ ಅಣ್ಣ, ಬೇಡಣ್ಣ ಅಣ್ಣ. ಮತ್ತೆ ಮಿಷಿನ್ ಆಫ್ ಆಗೋಯ್ತದಣ್ಣ. ಮುಂದೆ ಆಗೋ ಅನಾಹುತನ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಣ್ಣ. ನೀನು ನಾಣೆ ಬರ ಏನು ಮಾಡ್ಕೋತೀಯ ಮಾಡ್ಕೊ ಹೋಗು. ನೀನು ನಾಣೆಲಿ ಹೆಂಗೆ ಬರ್ದಿದ್ಯೋ ಹಂಗೆ ಆಗಲಿ. ಬೀದಿಯಲ್ಲೂ ಯಾರು ಕಾಣೆ. ಏನಿದೆ ಕತೆ? ಕಣ್ಣು ಯಾಕೋ ಮಂಜು ಮಂಜ ಕಾಣ್ತದಲ್ಲ. ಸ್ವಿಚ್ ಆಫ್ ಆಗೋ ಸೂಚನೆಗಳು. ಏನಾಯ್ತು? ಬ್ಯಾಟ್ರಿ ಡೌನ್ ಆಗ್ತಿದೆ. ಮೆಷಿನ್ ಮತ್ತೆ ಆಫ್ ಆಯ್ತು. ನಮ್ಮಪ್ಪ ಯಾವ್ದೋ ಹಾಳಾದ ನಾಯಿ ಎಳ್ಕೊಂಡ್ಬಿಡ್ದ ಕಳ. ಒಬ್ರು ಕಾಣಿಸ್ತಾ ಇಲ್ಲ. ಹೋಗಿ ಬರ್ತೀರಾ? ಬನ್ನಿ ಬರ್ತೀವಿ. ಹೋಗಿ ಬನ್ನಿ. ಬಾಯ್. ಹೊರಡ್ ಬನ್ನಿ. ಬಾಯ್. ಸ್ವಲ್ಪ ಸರಿಯಾಗಿ ಹೊಡಿಯಲ್ಲ. ರಿಚ್ ಆಗ್ಬಿಟ್ಟಿರ್ಬೇಕು.
ಶ್ರುತಿ ಹಾಪ ಸ್ವಲ್ಪ ನೀರ್ ತಗೊಂಡ್ ಬಂದ್ ಕೊಡಮ್ಮ ಇವ್ರಿಗೆ. ಸರಿಪಾ. ನಿಂತ್ಕೊಂಡೋಳೆ ನೀರು ಬಂತು ನೋಡಪ್ಪ. ಕೊಡಿ ಕೊಡಿ ಕೊಡಿ. ಸಲಿಗೆ ಮಾವ ಅಲ್ವಾ? ನಾನು ಬರೋ ಸ್ಟಾರ್ಟ್ ಮಾಡ್ತೀನಿ. ಈ ಕಡೆ ಬರೋ ಮಾಡ್ತೀನಿ. ಅಯ್ಯೋ ಅಯ್ಯಪ್ಪ ಅಯ್ಯೋ ಹೋಗಲೇ ನನ್ನ ಮಾತು ಕೇಳ ನಿನ್ನೆ ಮಾತು ಹೋಗಿ ಒಳಗೆ ಹೋಗಿ. ಶ್ರುತಿ ಇವರು ಸ್ವಲ್ಪ ಕಾಫಿ ತಂದು ಕೊಡಮ್ಮ. ಅದನ್ನು ಸ್ಟಾರ್ಟ್ ಮಾಡ್ತೀರಾ? ಮಾಡ್ತೀನಿ. ಮತ್ತೆ ಯಾವಾಗ ಸಿಗ್ತೀರಾ? ನೆಟ್ವರ್ಕ್ ಇಲ್ಮೇಲೆ ಕಾಲ್ ಸಿಗದೆ ಇರುತ್ತಾ? ನೀವು ಬರ್ತೀನಿ ಅಂದ್ಮೇಲೆ ನಾನು ಸಿಗದೆ ಇರ್ತೀನ ಅಂದ್ರೆ ಮತ್ತೆ ಇನ್ನೊಂದ್ಸರಿ ರೇಸ್ ಕೋರ್ಸ್ ಕುದ್ರೆ ಓಡಿಸ್ಬೋದು. ತಲೆ ಎತ್ತಿ. ನೀವು ಕಾಲಿಂಗ್ ಬೆಲ್ಲೇ ಮಾಡಲ್ಲಪ್ಪ. ನೆಟ್ಟಿಗೆ ಹಾಲ್ಗೆ ಬಂದ್ಬಿಡ್ತೀರಾ. ರೂಢಿ ಪ್ರಾಕ್ಟೀಸ್. ಒಂದ್ಸರಿ ಒಳಗೆ ಬಂದ್ಮೇಲೆ ಮತ್ತೆ ಯಾಕೆ ಮಾಡಿ ಕಾಫಿ ಕುಡಿ ಕುಡಿ. ಥ್ಯಾಂಕ್ಸ್. ಬೇಕಾ? ಬೇಡ. ನಿಮ್ಗೆ ನಾನು ಇಷ್ಟ ಆದ್ನಾ? ಅಯ್ಯೋ, ಒಣಗೋಗಿರೋ ಬಂದ್ ತಿನ್ಕೊಂಡಿದ್ದವನ್ಗೆ ಮೆತ್ಕಿರೋ ಮಲ್ಗೆ ಇಡ್ಲಿ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ಪೋಲಿ ನೀವು ಹೋಗಿ. ನಿಮ್ಗೆ ನಾನು ಇಷ್ಟ ಆದ್ನಾ? ಲೋ ಬ್ಯಾಟ್ರಿ ಇರೋ ಮೊಬೈಲ್ಗೆ ಚಾರ್ಜರ್ ಸಿಕ್ಕಿದ್ರೆ ಇಷ್ಟ ಆಗಲ್ವಾ? ನೀವು ಪೋಲಿನೇಮ್ಮ. ಬ್ಯಾಟ್ರಿ ಡೆಡ್ ಆಗಕ್ಕಿಂತ ಮುಂಚೆ ಚಾರ್ಜ್ ಮಾಡ್ಕೊಂಬಿಡಿ. ಇನ್ನೊಂದು ತೊಟ್ಟೈತೆ ನೋಡು. ಅದು ಹಳೆ ಗಾಡಿ ತಂದವ್ರೆ. ನಾನಾಗಿದ್ರೆ ಅಯಾಬೂಸನೋ ಕರಿಸ್ಮನೋ ತಂದಿದ್ದೆ. ಲೇ ಬಗ್ಸ್ ಹೊಡಿಲ್ಲ, ಬಗ್ಸ್ ಹೊಡಿಲ್ಲ. ಇಂಥ ಗಾಡಿನ ಬಗ್ಸೇ ಹೊಡಿಬೇಕಲ್ಲ. ಹೊಡಿತೀನಿ. ಮಾಡಿ ಸ್ಟಾರ್ಟ್ ಮಾಡ್ಬೋಣ ಅದ. ಆಯ್ತು. ಹಲೋ ಅವ್ವ. ಮ್ಯಾರೇಜ್ ಬಾಯ್ ಮದರ್ ಸ್ಪೀಕಿಂಗು. ಹೂ ಆರ್ ಯು? Oh, Sannu, where are you? I am friend Mama's house. Oh, Mama mane. Oh, fine. How is girl? Beautiful ಆಗವಳೆ. ಒಳ್ಳೆ ಚಕ್ಲಿ ಮುರ್ಕಿ ಇದ್ದಂಗೆ ಅವಳೆ. Oh God, I see. Yeah. Son, you know one news? ಏನು? You know that missing Muniappa? ಗೊತ್ತು. Yesterday is Gotak. ಆಲ್ರೆಡಿ ನೋ. ಅವನ ಮಗ ಎಸ್ಟರ್ಡೇ ನನ್ನ ಕಾಲಿಂಗ್. ಮಾಮ್ ಯು ಗೋ ಅಂಡ್ ಸಿ ಮುನಿಯಪ್ಪ ಬಾಡಿ. ನಾನು ಆಮೇಲೆ ಬರ್ತೀನಿ. No, I know going. I saw Muniappa's bunde. I will negate billing. No, I know going. You come jaldi. ಐ ಸಿ. ಓಕೆ, ನಾನು ಬರ್ತೀನಿ ಬಿಡು. ಓಕೆ, ಬರ್ತೀನಿ ಬಿಡು. ಸ್ಟಾರ್ಟ್ ಮಾಡ್ಬಿಟ್ಟ ಕಣಪ್ಪ. ಐ ಗಾಡಿ ಸ್ಟಾರ್ಟ್ ಆಗೋಯ್ತು. ಬಾ. ಗಾಡಿ ಸ್ಟಾರ್ಟ್ ಆಗೋಯ್ತು. ಅಬ್ಬ, ಹೊರಡ್ತಾ ಇದ್ದೀರಾ? ಗಾಡಿ ಸ್ಟಾರ್ಟ್ ಆಯ್ತು. ಬಾಯ್. ಹೊರಡ್ತೀವಿ ಅಂತ ಮಾವನ್ಗೆ ಆಚಿ ನಿಮ್ಮ ಅಪ್ಪಂಗೆ ಹೇಳ್ಬಿಡಿ. ಕರೀಲಾ? ಪರವಾಗಿಲ್ಲ. ಬಾರೋ ಇಲ್ಲೇ ಮಕ್ಕಳು ಮಾಡ್ಕೊಂತಾನೆ. ಸರಿ, ಹುಷಾರಾಗಿ ಹೋಗ್ಬೇಡಿ. ಹೋಗಿ ಬರ್ತೀರಾ? ನಮಸ್ಕಾರ. ಈಗ ಸತ್ತು ಹೋದವರ ಬಗ್ಗೆ ಪ್ರಕಟಣೆ. ಕನಕಪುರ ತಾಲೂಕು ಸಾತನೂರು ಹೋಬಳಿ ಕೆಮ್ಮಾಳೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಮಿಸ್ಸಿನ್ ಮುನಿಯಪ್ಪನವರು ಸರಿಸುಮಾರು 11:30 ಗಂಟೆಗೆ ಸತ್ತು ಹೋಗಿರುತ್ತಾರೆ. ಇವರು 4.5 ಅಡಿ ಎತ್ತರ, 1.5 ಅಡಿ ಅಗಲ, ಕಪ್ಪು ಮತ್ತು ಗೋಧಿ ಬಣ್ಣ ಮಿಕ್ಸು
ತಲೆಯಲ್ಲಿ ಕೂದಲು ಇರುವುದಿಲ್ಲ. ಇವರಿಗೆ ಕಾನ್ಪರಾಂಗ್ ಮತ್ತು ಹನ್ಸ್ ತಿನ್ನುವ ಅಭ್ಯಾಸ ಇರುತ್ತದೆ. ಇಲ್ಲಿಗೆ ಸತ್ತು ಹೋದವರ ಬಗ್ಗೆ ಪ್ರಕಟಣೆ ಮುಗಿಯಿತು. ಇನ್ನು ಮಿಕ್ಕ ವಿಚಾರಗಳೆಲ್ಲ ಈ ಗಜ್ಜಿ ನಾಯಿ ತಿಳಿಸುತ್ತದೆ. ಮಗ, ನೆನ್ನೆಯಿಂದ ಹತ್ತು ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗವೆ. ಹೋಗ್ಲಾ ಚಿಕ್ಕಣ್ಣ, ಬಲ ಇಲ್ಲಿ. ಇವತ್ತು ಅವನು ಹೋದ, ನಾಳೆ ನಾನು ಹೋಗ್ತೀನಿ, ನಾಳೆ ನೀನ್ ಹೋಗ್ತೀಯ. ಒಬ್ಬೊಬ್ಬರ ನನ್ನ ದಿವಸ ಹೋಯ್ತಾ ಇರ್ಬೇಕು. ಅದಕ್ಕೆ ಯಾಕೆ ಅಳ್ತೀಯ? ಅಣ್ಣು, ನಾನು ಅಳ್ತಿರೋದು ಮುನಿಯಪ್ಪಣ ಸತ್ತೋದ ಅಂತ ಅಲ್ಲ. ಇನ್ನೇನು ನಿನ್ ಹೆಂಡತಿ ಸತ್ತೋದ್ಲು ಅಂತಲ್ಲ? ಅದೇ ನೋಡೀಗ ಏನ ಈ ತರ ಹೊಗೆ ಹಾಕಿದ್ರೆ ಯಾರ್ಗನಾಗ್ಲಿ ಕಣ್ಣೂರಿ ಬರಕಿಲ್ವಾ? ಹೋಗ್ಲಾ. ಒಬ್ಬೊಬ್ರು ಸರಿಯಾಗ ಅವತ್ತಿಗೆ. ನೀನೇನಪ್ಪ ಮಾಡ್ತಿದ್ಯಾ? ಎದ್ದಳಪ್ಪ ನೀನು. ನೀ ಸತ್ತೋದ್ರೆ ನಿನ್ನ ಹೆಣದ ಮುಂದೆ ಹೊಗೆನೂ ಹಾಕಲ್ಲ. ಹೋಗು. ಆಯ್ತಾಯ್ತು, ಹೋಗು. ಮಾವ, ನಮ್ಮ ಹುಡುಗಿ ಸಾಕತ್ತಾಗವಳಲ್ಲ? ಅವ್ರ ಚಿಕ್ಕಮ್ಮ ಇನ್ನೂ ಜನಗಳು. ಅದಾಮೇಲೆ ಇಲ್ಲ ಬಿಡು. ಲೇ, ಏನು ಹಿಂಗ್ ಹೋಯ್ತಾ ಇದ್ಯಾ? ಲೆಫ್ಟ್ ತಿರ್ಗ್ಸೋ, ಲೆಫ್ಟ್ಗೆ ತಿರ್ಗ್ಸೋ. ಅಡ್ದಾರಿಗೆ ಹೋಗೋಣ. ಅಡ್ದಾರಿ ಯಾಕೆ ಅಂತ? ಇಂಥ ಅಡ್ದಾರಿ ನಾನು ಎಷ್ಟು ನೋಡಿಲ್ಲ. ನಡಿಯ, ಬೇಗ ಹೋಗ್ಬೋದು ಊರಿಗೆ. ನಿಂಗೆ ಚೆನ್ನಾಗಿರೋ ದಾರಿಗಿಂತ ಅಡ್ದಾರಿನೇ ಚೆನ್ನಾಗಿ ಗೊತ್ತು ಅಂತ ಗೊತ್ತು. ಆದ್ರೆ ದಾರಿಗಿರಿ ತಪ್ಪುಟವು ಅಂತ. ಅಳಿಮಯ್ಯ, ನಾನ್ ದಾರಿ ತಪ್ಪದ? ಈ ದಾರಿಗಳಿಗೆ ಎಂತೆಂತ ಹೊಸ ಮೇಯಿಸಿದೀನಿ. ಒಂದೊಂದು ಕ್ರಾಸ್ ಒಂದೊಂದು ಕತೆ ಹೇಳ್ತದೆ. ನಡಿಯಲಿ ಸಮಾಧಾನ. ಯಾವ್ಯಾವ ದಾರಿಲಿ, ಯಾವ್ಯಾವ ಗಲ್ಲಿಲಿ, ಯಾವ್ಯಾವ ಹೆಂಗುಸ್ರು ಹೆಂಗ್ ಹೊಡೆದವ್ರೆ ನಮಗ್ ಚೆನ್ನಾಗ್ ಗೊತ್ತು. ಅವ್ರು ಹೊಡೆದಿರಕ್ಕೆ ನೀನ್ ಹಿಂಗ್ ನಡೀತಿರೋದು ಅಂತ ಗೊತ್ತು. ಸಾಕ್ ಬಿಡಪ್ಪ, ಮುಂದೆ ನೋಡ್ಕೊಂಡು ಓಡಿಸು. ಮಕ ಮುಚ್ಚೋಷ್ಟ್ರಲ್ಲಿ ಕರ್ಕೋಯ್ತೀನಿ, ಕೂತ್ಕೋ. ಆಯ್ತು. ಮಗ, ಬಲ ಇಲ್ಲಿ. ಏನಣ್ಣ? ಇವರು ಬ್ಯಾಂಡ್ ಸೆಟ್ ಬಾಬು ಅಂತ, ಅವ್ರಿಗೊಂದು ಫೋನ್ ಮಾಡ್ಕೊಡು. ಇವ ಮಾವ ಯಾವ ರೋಡೇ ಗೊತ್ತಾಯ್ತಾನೆ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ನೀನ್ ತಾನೇ ಕರ್ಕೊಂಡ್ ಬಂದಿದ್ದು ಅಡ್ದಾರಿ ಅದು ಇದು ಅಂತ ದೊಡ್ಡ ವಾಸ್ಕೋಡಿಗಮ್ಮತ್ತರ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈ ಗಾಡಿ ಬೇರೆ 10 ಕಿಲೋಮೀಟರ್ ಅಷ್ಟೇ ಮೈಲೇಜ್ ಕೊಡೋದು. ಪೆಟ್ರೋಲ್ ಹೋಯ್ತಾ ಇಲ್ವ ನೋಡ, ನಿಂತ್ಕಿಂತ ಹೋಗ್ಬಿಟ್ಟದು. ಅದ್ಯಾವ್ ದರಿದ್ರ ಬಾಯಿಲ್ ಅಂತ ನಿಂತ್ಕಿಂತ ಹೋಗ್ಬಿಟ್ಟದು ಅಂತ ನಿಂತೆ ಹೋಯ್ತು. ಪೆಟ್ರೋಲ್ ಆಗೋದ್ರೆ ನಾನೇನ್ ಮಾಡ್ಲೋ? ತಳ್ಳು, ಇಳಿ ಕೆಳಗೆ. ಬೇಡ ಬೇಡ, ಅದ್ರ ಜೊತೆಲಿ ಬಂದು ಸಾಯ್ತಾನೆ ಇಲ್ಲಿ. ಬಲ ಇಲ್ಲಿ. ಏನಣ್ಣ? ನನ್ನ ಮೊಬೈಲ್ಗೆ 201 ರೂಪಾಯಿ ಕರೆನ್ಸಿ ಹಾಕ್ಸು. 1 ರೂಪಾಯಿ? 1 ರೂಪಾಯಿ ಕೊಡ್ತೀnkala. ಬಿಡೋಣ, ನಿನ್ಕಿಂತ ಹೆಚ್ಚು 1 ರೂಪಾಯಿ ಹಾಕಿಸ್ತೀನಿ ಬಿಡೋಣ. ತಲೆ ಕೆಡ್ಸ್ಕೊಬೇಡ ಬಿಡೋಣ. 1 ರೂಪಾಯಿನ ಹಾಕತ್ತೀನಿ ಬಿಡು. ನಂದು ಯಾವ್ದು ಹೇಳು? ಅದೇ ನಂಬರ್ ಹಳೇದು. ಏರ್ಟೆಲ್. ಹಾಕಿಸ್ತೀನಿ ಬಿಡೋಣ. ತಿಳ್ಕೊಂಡಿದ್ಯಲ್ಲ, ಅಷ್ಟು ಸಾಕು ಬಿಡು. ಇದೇನು ಇಲ್ಲೇ ಓಡಾಡ್ತಾ ಇದ್ದಾನಲ್ಲ? ಬಲ ಇಲ್ಲಿ. ಕರೆನ್ಸಿ ಹಾಕ್ಸಿದ್ಲಾ? ಹಾಕ್ಸಿ ಅರ್ಧ ಗಂಟೆ ಮೇಲೆ ಆಯ್ತು. ಇನ್ನು ಬಂದಿಲ್ವಲ್ಲ? ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ನೋಡು. ಏನ್ಲ ಸಿಗ್ತಾ ಇಲ್ಲ? ಯಾವ್ದು ಕೊಡ್ತಿದ್ಯೋ? 1, 2, 1 ಕೊಡಿಬೇಕು. ಯಾವ್ಯಾವ್ದಕ್ಕೂ ಹೊಡೆದ್ಬಿಟ್ರೆ. ಏರ್ಟೆಲ್ಗೆ ಸ್ವಾಗತ. ಕನ್ನಡಕ್ಕಾಗಿ 1 ಒತ್ತಿ. 1 ಒತ್ತಿ ಅಂತ ಆಮೇಲೆ 2 ಒತ್ತು. ಮೊಬೈಲ್ ಸೇವೆಗಳಿಗಾಗಿ 2 ಒತ್ತಿ. ಇದೇನಲ್ಲ 4 ಒತ್ತು ಅಂತಾರೆ. ಹಂಗಾರ 5 ಒತ್ತು ಬಂದಿರ್ಬೋದು. ಕ್ಷಮಿಸಿ, ನೀವು ಡಯಲ್ ಮಾಡಿದ ನಂಬರ್ ಸರಿಯಾಗಿಲ್ಲ. ನಿಮ್ಮ ಕರೆಯನ್ನು ನಮ್ಮ ಗ್ರಾಹಕ ಪ್ರತಿನಿಧಿಗೆ ವರ್ಗಾಯಿಸಲಾಗುತ್ತಿದೆ. ನನ್ನ ಮಗಂದ ಅತ್ತಾಗಿ ಹೋಗ್ಲಾ ಅತ್ತಾಗೆ. ಅದೇ ಇನ್ನೊಂದ್ಸಲ ಒತ್ತು ನೋಡೋಣ. ಮಗ, ಬಲ ಇಲ್ಲಿ. ಏನ್ ಗೌಡ್ರೆ? ಏನು ಇಲ್ಲ, 201 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡು. ಇನ್ನೂ 1 ರೂಪಾಯಿ? 1 ರೂಪಾಯಿ ಕೊಡ್ತೀnkala. ಆಯ್ತು ಬಿಡಿ ಗೌಡ್ರೆ, ನಿಮ್ಗಿಂತ ಹೆಚ್ಚ ಗೌಡ್ರೆ. ನಾನೇ ಹಾಕ್ಸ್ಬಿಡ್ತೀನಿ ಬಿಡಿ ಗೌಡ್ರೆ. ಬೇಕಾದ್ರೆ ತಗೊಳ್ಳಿ, 200 ರೂಪಾಯಿ ನಾನೇ ಹಾಕ್ಸ್ಬಿಡ್ತೀನಿ. ಬೇಡ 1 ರೂಪಾಯಿ ಹಾಕ್ಸು ಸಾಕು. ರಾತ್ರಿಗೆ ನನಗೆ ಹೆಣ್ಣು ಖರ್ಚಾಯ್ತು. ಕೆಮ್ಮಾಳ ಗ್ರಾಮದ ಸಮಸ್ತ ಅಕ್ಕತಂಗಿಯರೇ, ಅಣ್ಣ ತಮ್ಮಂದಿರೇ, ಮರೆಯಬೇಡಿ. ಮರೆತು ನಿರಾಸರಾಗಬೇಡಿ. ಸ್ವಲ್ಪ ಐತಣ ಕೊರ ಕುರ್ಕೊಂಬತ್ತೀನಿ. ಇರೋಣ, ನೀ ಸ್ವಲ್ಪ ಏನಿಲ್ಲ, ಅಲ್ಲಿ ಖಾಲಿ ಬಾಟ್ಲ್ ಅಲ್ಲಾಡ್ಸ್ಕೊಡ್ಬೇಕು. ಏನೋ ಅಲ್ಲಾಡ್ಸ್ಕೊಡ್ಬೇಕು? ಬಾಟ್ಲಣ? ಬಾಟ್ಲ? ಇನ್ನೊಂದು ಮಕ್ಕಳು ಬೆಳಗಿನ ಬರೀ ಕಲ್ಲಸ್ತರ ಕುಡಿತಂದವರಲ್ಲ. ಕಾರ್ನರ್ ಕೃಷ್ಣಪ್ಪ ಅಂಗಡಿ ಹತ್ರ. ಕೃಷ್ಣಪ್ಪ ಬಾರು ನಿಲ್ಸೋ. ಅಣ್ಣ ಆಗ್ತೀನಿ ಇರೋಣ. ಇಲ್ಲೆಲ್ಲ ಐತೆ ಕೃಷ್ಣಪ್ಪನ ಬಾರು. ಇನ್ನು ಮುಂದೆ ಹೋಗ್ಬೇಕು, 1/2 ಕಿಲೋಮೀಟ್ರು.
ಶಿವಣ್ಣ ಎಮ್ಮೆಲಿ ಕಳ್ಳ ಅವನೇ 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 ಹಾಕ ಕಾರನು ಇಲ್ವಲ್ಲ ಹಾರನಿಲ್ಲ ತಡೆಯಿಲ್ಲ ಅಡ್ಜಸ್ಟ್ ಮಾಡ್ತೀನಿ ಕೊಡುಕ್ ನನ್ನ ಮಕ್ಕಳು ಕಾಲೇ ಸೇರ್ಕೋಲ ಅಯ್ಯಯ್ಯೋ ಯಾರ ನನಗಲ್ಲಪ್ಪ ಅವ್ರಿಗೆ ಹಾಕ್ಬೇಕಾಗಿರೋದು ನಡೀರಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಇಂಥ ಡೌಗಳು ಎಷ್ಟು ಮಾಡಿಲ್ಲ ಬರೋ ಎಲೆಕ್ಷನ್ಗೆ ಒಂದು ಓಟ್ ಮಿಸ್ ಆಗೋಯ್ತು ಇರ್ಲಿ ಸಮಾಧಾನ ಬರೋರೆಲ್ಲ ನನ್ನ ಹೆಂಡ್ರು ಸಮಾಧಾನ ಮಾಡೋರೆ ನನ್ ಸಮಾಧಾನ ಮಾಡೋರು ಯಾರನ್ನ ಫೋಟೋ ಗಿಟ ತೆಕ್ಕೊಬಿಟ್ಟಾರಪ್ಪ ದುಡ್ಡು ಕೊಡ್ತಾವ್ರೆ ಅಮ್ಮ ಬರ್ತೀನಮ್ಮ ಪಾರ್ಟಿ ಮೀಟಿಂಗ್ ಇದೆ ಕಾರ್ಯನ ನೆರವೇರಿಸ್ಕೊಳ್ಳಿ ಬರ್ಲಾ ತಾಯಿ ಸ್ವಾಮಿ ನಾನು ಮುನಿಯಪ್ಪನಳ್ಳಿಯ ಪರಮೇಶಿ ನಮಗೂ ಏನಾದ್ರು ಗಿಟ್ಟಬಹುದು ಅವ್ರಿಗೇನಾಗಿತ್ತಪ್ಪ ಮುಲ್ಗಿತ್ತವೆ ಪ್ರಾಣ ಹೋಗ್ಬಿಡಿತಣ ಬದುಕಿದ್ರೆ ಇನ್ನೂ 4 ಕಾಸು ಮಾಡ್ತಿದ್ರು ಹಣಕಾಸಿನ ತೊಂದ್ರೆ ಏನಾದ್ರು ಇದ್ರೆ ಆಫೀಸ್ ಕಡೆ ಬಾ ಆಯ್ತು ಸತ್ತೋಗಿರೋನ್ ಯಾರು ರಾಗಿ ಮಿಷಿನ್ ಮುನಿಯಪ್ಪ ಕಣ ಮಿಸಿನ್ ಮುನಿಯಪ್ಪನೇ ಮಿಸಿನ್ನು ಮುನಿಯಪ್ಪಣ್ಣ ನನ್ನ ತಮ್ಮನ್ ತಗ ನೋಡ್ಕೊಂತ ಇದ್ರಿ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲಣ್ಣ ನಾವಿಬ್ರು ಹೆಂಗಿದ್ವಿ ರಾಮ ಲಕ್ಷ್ಮಣ್ ತಗ ಇದ್ವಿ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ರಲ್ಲಣ್ಣ ನಾವಿಬ್ರು ಎಂತ ಪಿಕ್ಚರ್ ನೋಡಿಲ್ಲ ಎಲ್ಲೆಲ್ಲಿ ಹೋಗಿಲ್ಲ ನಾವಿಬ್ರು ಇಬ್ರು ಸೇರಿ ಏನೇನ್ ಮಾಡಿಲ್ಲ ಇವಾಗ ನನ್ನ ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಲ್ಲ ಅಣ್ಣ ಲೋ ಬಾಬು 1 ನಿಮಿಷ ಇರು ವರ್ಕೌಟ್ ಆಯ್ತು ಹೋಗಪ್ಪ ಇನ್ನ ಅಣ್ಣ ಮುನಿಯಪ್ಪಣ್ಣ ತತ್ತಾಡ್ಲಿ ಹೊಡಿತೀನಿ ನೀನ್ ಎದ್ದೋಳವರೆಗೂ ಹೊಡಿತಾ ಇರ್ತೀನಿ ನಿನಗೆ ಇಷ್ಟ ಇರೋ ಸಾಂಗ್ ಎಲ್ಲ ಹೊಡಿತೀನಿ ಸ್ಟಾರ್ಟ್ ಸತ್ತೋಗಿರಿಯ ಅನ್ನೋ ಫೀಲಿಂಗ್ ಅಲ್ಲಿ ಆ ಶಿವರಾಜ್ ಕುಮಾರ ಜೋಗಿ ಪಿಕ್ಚರ್ ಅಲ್ಲಿ ಕುಡ್ದಂಗೆ ಕುಡಿತಾವ್ನೆ ನೋಡಪ್ಪಯ್ಯ ಅಪ್ಪಯ್ಯ ನೋಡಪ್ಪಯ್ಯ ಅಪ್ಪಯ್ಯ ಅಯ್ಯೋ ನೋಡ ಮುದುಗತಾವಲ್ಲಪ್ಪ ಚಟ್ಟನ ಒಸಿ ಗಟ್ಟಿಯಾಗಿ ಕಟ್ಟಿ ಬಿಗಿಯಾಗಿರ್ಲಿ ಯಾ ಗೌಡ್ರೆ ನಾನಿದ್ ಕೊಡ್ತಾ ಇರೋದು 99ನೇ ಚಟ್ಟ ಮೋಸ್ಟ್ಲಿ ನಿಮ್ದೇ 100ನೇದು ಇರ್ಬೋದು ಸುತ್ತಮುತ್ತ ಊರ್ನಾಗೆ ನಾನೇ ಫೇಮಸ್ಸು ಹೆಂಗ್ ಕಟ್ಟಿ ನೋಡಿ ಚಟ್ಟವ ನೋಡ್ದಿಂಕಲ್ಲ ಮ್ಯಾಗ್ಲ ಮನೆ ಸಣ್ಣಪ್ಪನ ಚಟ್ಟ ಕಟ್ಟಿದಲ್ಲ ಎಗ್ಲ ಮೇಲೆ ಚಟ್ಟ ಇತ್ತು ಹೆಣ ಕೆಳಕ್ ಬಿದ್ದಿತ್ತು ನಾನ್ ಕಾಣ ಅದ್ ನಂದಲ್ಲ ತಪ್ಪು ಯಾಗಲೂ ಕೊಡೋರು ತಪ್ಪು ಗೌಡ್ರೆ ಓಹೋ ಹಂಗಾದ್ರೆ ನೀನ್ ಕಟ್ಟ ಚಟ್ಟಕ್ಕೆ ಫಾರಿನರ್ ಕರ್ಸ್ತೀನಿ ಎಗ್ಲು ಕೊಡಕ್ಕೆ ಹೋಗ್ಲಿ ಬಿಡಿ ಗೌಡ್ರಿ ಸಿಟ್ ಮಾಡ್ಕೋಬೇಡಿ ಒಂದ್ ಕ್ವಾರ್ಟರ್ ತರ್ಸಿ ಹಂಗೇನೆ ಆಮೇಲೆ ಚಟ್ಟ ಹೆಂಗಿರ್ತದ ನೋಡಿ ನಾ ಸಾತ್ರನು ಶಂಕರಪ್ಪನ ಚಟ್ಟ ಕಟ್ಬೇಕು ಅಂತ ಈ ವಿಲ್ ಬರ್ಬಿಟ್ಟು ಹೋಯ್ತೀರಾ ಅಯ್ಯೋ ನೀನ್ ಬಾಯ್ಗೆ ನಾನು ನನ್ನ ಮಕ್ಳ ಜೊತೆ ನನ್ನ ಮೊಮ್ಮಕ್ಳ ಜೊತೆ ನನ್ನ ಮರಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಆಗ ನನಗೆ ಚಟ್ಟ ಕಟ್ಟಕ್ ನೋಡ್ತಿದ್ಯಾ ಇಲ್ಲಿ ನೋಡ್ರಲ್ಲ ಯಾವುದೇ ಕಾರಣಕ್ಕೂ ಅವನಿಗೆ ಒಂದ್ ತೊಟ್ಟು ಎಣ್ಣೆ ಕೊಡ್ಸ್ಬೇಡಿ ಬರ್ಬೇಡ ಆದ್ರೂ ಬತ್ತಿಯ ದರಿದ್ರ ನಿನ್ನಿಂದನೇ ಆಗಿದ್ದು ಪೆಟ್ರೋಲ್ ನೋಡ್ಕೊಂಡು ಗಾಡಿ ತೆಗಿಬೇಕು ತಾನೆ ಪೆಟ್ರೋಲ್ ನಾನೇನ್ ಮಾಡ್ಲಿ ಈ ಟೈಮಲ್ಲಿ ಫೋನ್ ಬರ್ಬೇಕು ಫೋನ್ ಬರ್ತೈತೆ ನೋಡು
ಫೋನ್ ಮಾಡ್ಕ ಜಾಗನ ಇದು. ಹಲೋ 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 ಮೈ ಸನ್ನು. ನಾನ್ ನಿನ್ ತಮ್ಮ ನಾಣಿ ಮಾತಾಡ್ತಾ ಇದ್ದೀನಿ. ಅಯ್ಯ ನೀನೇನ್ಲ ನೀನ್ ಯಾಕ್ಲ ಫೋನ್ ತಗೊಂಡೆ? ನಿಂಗೆ ಹೆಂಗಪ್ಪ ನಾನು ಹೇಳೋದು? ನಂಗೆ ಇಂಗ್ಲಿಷ್ ಬರಲ್ವಾ? ನಂಗೆ ಬರಲ್ಲ, ಕನ್ನಡದಾಗ ಹೇಳು. ಇನ್ನೂ ಎಲ್ಲ ಮಾಡ್ತಾ ಇದ್ದೀರಾ ಮೂದೇವಿಗಳ? ಅವ್ರೆ ಬಂದ್ ಮಕ ನೋಡ್ಕೊಳ್ಳಿ. ನಿಮ್ ಮಕ ಮುಚ್ಚ. ಏನು ಮಕ್ಕ ನೋಡ್ತೀಯ? ಅವ್ನು ಬದುಕಿದಾಗ್ಲಿದ್ದ ಸಾಯೋವರೆಗೂ ಗೊಗ್ಗ ಇಂತರನೇ ಇದ್ದ. ಸತ್ ಮೇಲೆ ಶಾರುಖ್ ಖಾನ್ ತರನ ಕಾಣ್ತಾನೆ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಒಂದೇ ಅವ್ನ್ ಸತ್ತೋಗವ್ನೆ, ಕೊನೆದಾಗ ಬಂದು ಮಕ ನೋಡ್ಕೊಂಡು ಹೋಗ್ರಿ ಅಂದ್ರೆ ಒಳ್ಳೆ ತಲೆ ಉಳಕ್ ನಾಯಿ ಬೊಗಳ್ದಂಗ್ ಬೊಗಳ್ತಾ ಇದೀಯಾ. ಗಿವ್ ಫೋನ್ ಮೈ ಸನ್ನು. ಗಿವ್ ಮಿ ನಾನ್ ಸೆನ್ಸ್. ತಗೊಳ ಮಾತಾಡ. ಹೇಳವ. ಹಲೋ ಮೈ ಸನ್ನು. ಮುನಿಯಪ್ಪನ್ ಬಾಡಿ ಇಸ್ ಲಿಫ್ಟಿಂಗ್. ಅಯ್ಯ ನೀನ್ ಇಂಗ್ಲಿಷ್ಗೆ ಅದಾದ್ಮೇಲೆ ಇಲ್ಲಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟು ಉರಿ ಬಿಸ್ಲಲ್ಲಿ ಗಾಡಿ ತಳ್ಕೊಂಡ್ ಸಾಯ್ತಾ ಇದೀವಿ. ಕನ್ನಡದಲ್ಲಿ ಮಾತಾಡೋದು ಸರಿ. ಈಗ ವಾಯ್ ಕೋಪ ಸನ್ನು. ಬತ್ತಾವ್ ನೀ ಮಡ್ಗವ. ಇಲ್ಲ ಅಂದ್ರೆ ಬಂದು ಸಿಮ್ ಕಾರ್ಡಲ್ಲಿ ಹೊಡ್ ಸಾಯ್ಸ. ಆಯ್ತು ಬಿಡು, ಯಾಕೆ ಹಿಂಗ್ ಕೋಪ ಮಾಡ್ಕಂತೀಯ? ಬಾಹುಬಲಿ ಸಮಾಧಾನ ಮಾಡ್ಕೊ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ? ಚಿಕ್ಕಪ್ಪ ನಮ್ಮ ಅಪ್ಪ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮ ಅವ್ವ ಸತ್ತಾಗ್ಲೂ ನೀನೇ ಹೆಗ್ಲು ಕೊಟ್ಟೆ, ನಮ್ಮಲ್ಲಿ ಎಲ್ಲಾರ್ಗೂ ನೀನೇ ಹೆಗ್ಲು ಕೊಟ್ಟೆ. ಆದ್ರೆ ಇವತ್ತು ನೀನ್ ಸತ್ತಿದ್ಯಾ, ಇವತ್ತು ನಿನಗೆ ನಾನ್ ಹೆಗ್ಲು ಕೊಡ್ತೀನಿ. ಬಾಹುಬಲಿ ನೀನ್ ಹೆಗ್ಲು ಕೊಡ್ಬೇಕನ್ನಪ್ಪ. ನಾನ್ ಚಿಕ್ಕಪ್ಪಗ್ ನಾನ್ ಹೆಗ್ಲು ಕೊಡ್ಲೇಬೇಕು. ಮುಗೀತು, ಇವತ್ತು ಮುನಿಯಪ್ಪನ ಕತೆ ಮುಗೀತು. ನಾವು ಬಾಹುಬಲಿ ಎಂತ ಆಸೆ ಇಟ್ಕೊಂಡಿದ್ಯಪ್ಪ. ನೀನಿರೋ ಹೈಟು ಪರ್ಸನಾಲಿಟಿಗೆ ಹೆಗ್ಲು ಕೊಡಕ್ಕಾಗಲ್ಲ. ಹೆಣದ ಮೇಲೆ ಕಡ್ಲೆಪುರಿ ಕಾಸು ಎರ್ಚ್ಕೊಂಡು ಹೋಗಿವೆ. ಹೋಗಿ ಕೂತ್ಕೋ. ನಾನು ಹೆಗ್ಲು ಕೊಡ್ಬೇಕಂತ ಎದ್ದು ಬಿದ್ದು ಓಡ್ ಬಂದಿದ್ದೀನಿ. ನನಗೆ ಹೆಗ್ಲು ಕೊಡಕ್ ಬಿಡಲ್ಲ ಅಂದ್ರೆ ನಾನು ಹೆಣ ಇದ್ದಾಗ ಬಿಡಲ್ಲ. ಮುಗೀತು ಮುನಿಯಪ್ಪನ ಕತೆ. ಹೆಣ ಎತ್ಬೇಕಾದ್ರೆ ಹೋಗ್ತೀನಿ, ಅಲ್ಲೋಗಿ ಕೂತ್ಕೋ. ಹೋಗ್ ಕೂತ್ಕೋ ನಮ್ಮಪ್ಪನೇ. ಸಾಕು, ಹೋಗು ನಮ್ಮಪ್ಪನೇ. ಚಿಕ್ಕಪ್ಪ ನಾನಿದ್ದೀನಿ ಚಿಕ್ಕಪ್ಪ. ನಾನು ನಿನ್ನ ಹೆಗ್ಲ ಮೇಲೆ ಎತ್ಕೊಂಡು ಹೋಗ್ತೀನಿ ಚಿಕ್ಕಪ್ಪ. ನಿಲ್ಸೋ ನೆಳ್ಳದೆ, ನಿಲ್ಸೋ ನೆಳ್ಳದೆ. ಅಮ್ಮ ಏನೋ ನಮ್ ಕತೆಲಿ ಪೆಟ್ರೋಲ್ ಎಲ್ಲಿ ಸಿಕ್ಕತ್ತೀಗ? ಪೆಟ್ರೋಲ್ ಬೇಕಾ? ಬಂದೇ ಇರು. ಗಾಡಿ ತಳ್ಳಿ ತಳ್ಳಿ ಪೆಟ್ರೋಲ್ ಟ್ಯಾಂಕ್ ಬೇರೆ ಫುಲ್ ಆಗ್ಬಿಟ್ಟದೆ. ದೂರ ಹೋಯ್ತದ ನೋಡೋಣ.
ಅಣ್ಣ ತಗೊಂಬತ್ತೀನಿ 2 ಬಟ್ಲು ತಾನೆ ತಗೊಂಬತ್ತೀನಿ ತತ್ತೀನಿ ಬಿಡೋಣ. ಸರ್ ನಮಸ್ತೆ. ಓ ನಮಸ್ಕಾರ ಸರ್. ಏನ್ ಅಪರೂಪ? ಏನಿಲ್ಲ ಸರ್, ಹಿಂಗೆ. ಯಾವಾಗ ಮಣ್ಣು? ಸಂಜೆನೆ. ಹೌದಾ, ಸರಿ ಸರಿ. 2 ಬಾಟ್ಲು ಬೇಕಾಗಿತ್ತು. 2 ಬಾಟ್ಲಾ? ಯಾವ ಬ್ರ್ಯಾಂಡು? ಸೇಮ್ ಬ್ರ್ಯಾಂಡು. ಓಕೆ. ಅಣ್ಣ ಅಕ್ಕ ಸಾಮಾನು ಕೊಡ್ತಾರೆ. ಪರವಾಗಿಲ್ಲ. ಬರಲಾ? ಬಾಯ್ ಬಾಯ್. ಎಲೆಕ್ಷನ್ಗೆ ಪ್ರಚಾರ ಮಾಡೋದು ನೋಡಿದ್ದೀನಿ, ಸಾವಿಗೆ ಪ್ರಚಾರ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. Hello, boys and girls and others. Very bad news. Very bad news. Mr. Mission Muniappa, he is dead. And his body is our hope. And come and see. Stopped breathe. Very bad news. Cheer up. Come on. ಸ್ವಲ್ಪ ದಿಮ್ಮೊಳಗೆ ತೊಳು. ಸರಿಯಾಗಿ ಆ ಕಡೆ ಸಿಕ್ಸಪ್ಪ. ಹಾ, ಆ ಕಡೆನೆ. ಅಲ್ಲಿ ಬಿಗೆ ಕಟ್ಟು. ಅಪ್ಪ ಸಾಕಾಗೋಯ್ತು. ಡೇ ಫೋನ್ ಬಿಡ್ಕತ್ತದೆ ನೋಡು. ಹೇಳ ಅಂತಮ್ಮ. ಹಲೋ ಹೇಳು. ಲೇ ಎಲ್ಲೆಲ್ಲ ಇದೆಯಾ? ಇನ್ನೂ ಬರಲೇ ಇಲ್ಲ. ನಮ್ಮ ಮಾವ ನನ್ನ ಮಗ ಯಾವ್ದೋ ರೋಡ್ ಕರ್ಕೊಂಬಂದ್ಬಿಟ್ಟವನೆ. ಪೆಟ್ರೋಲ್ ಬೇರೆ ಖಾಲಿ ಆಗ್ಬಿಟ್ಟೈತೆ, ತಳ್ಕೊಂಬತ್ತಾವಿಕಲ್ಲ. ಎಲ್ಲ ರೆಡಿ ಆಗ್ಬಿಡದ್ ಕಣ್ಲಾ, ಇನ್ನೇನ್ ಎತ್ತಾ ಇದೀವಿ. ಆಯ್ತಾಯ್ತು, ಬೇಗ ಬಂದ್ಬಿಡ್ತೀನಿ ಬಿಡ್ಲಾ. ಆಯ್ತು ಕಣ್ಲಾ, ಬೇಗ ಬನ್ನಿ. ಆಯ್ತು ಮಡು. ಏನಂತೆ? ಬಾಡಿ ಎತ್ತವ್ರಂತೆ. ಅದು ನಿಲ್ಸಿ ನನ್ನ ಎತ್ಕೊಂಡು ಹೋಗಿ ಕೇಳೋ, ನಡಿಯಕ್ಕಾಗ್ತಿಲ್ಲ. ಆಮಿಕೊಂಡ್ ತಳ್ಳು. ಅಯ್ಯೋ ಆಚಾರ ಮೆಲ್ಗೋಗೋ. ಅಯ್ಯೋ ಮುನಿಯಪ್ಪ ಏನಾಗಿತ್ತಂತೆ? ಉಸಿರೋಯ್ತಂತೆ, ಸತ್ತೋದ್ನಂತೆ. ಏಯ್ ಎಲ್ಲ ಉಸಿರೋದ್ಮೇಲೆ ಕಣ ಸಾಯ. ಯಾವನ ಗೊತ್ತು, ಅಮಿಕೊಂಡ್ ತಳ್ಳು. ನನ್ಗೇನ್ ಗೊತ್ತು. ಅಡಿಮಯ್ಯ, ಅಲ್ಲಿ ಯಾವುದೋ ಬೈಕ್ ನಿಂತದೆ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ. ಪೆಟ್ರೋಲ್ ಕದೀತ್ಯಾ? ಆ ಮನೆ ಒಳಗೆ ಏನೋ ಸೌಂಡ್ ಬರ್ತಾಯ್ತ, ಅಲ್ಲಿ ಯಾರು ಇರಂಗ. ಅಯ್ಯೋ, ನಿನಗೆ ಸೌಂಡ್ ಬರೋದು ಮಾತ್ರ ಗೊತ್ತು, ನನಗೆ ಸೌಂಡ್ ಯಾಕೆ ಬರ್ತಾ ಇದೆ ಅಂತಾನು ಗೊತ್ತು. ಹೇಳ್ತಿರ್ಬೇಡ. ಇದೆಲ್ಲ ಚೆನ್ನಾಗಿ ಗೊತ್ತಾಯ್ತದೆ. ಅಯ್ಯೋ, ಒಂದು ಕೆಲಸ ಮಾಡಿ, ನಾನು ನೋಡ್ಕೊಂಬತ್ತೀನಿ, ನೀನು ಪೆಟ್ರೋಲ್ ಕದಿ. ಆಯ್ತು. ಒಂದು ಚೇಂಜು ಈಗಿಲ್ಲ, ಹೋಗು ಕೊಡ್ತೀನಿ. ಅದಲ್ಲ, ಒಂದು ಚೇಂಜಸ್ಸು. ಏನು? ನೀನ್ ಪೆಟ್ರೋಲ್ ಕದಿ, ನಾನಲ್ಲಿ ಹೋಗಿ ನೋಡ್ತೀನಿ. ಏಯ್, ಮಕ್ಕಳು ಮಾಡೋದನ್ನ ಮಕ್ಕಳು ನೋಡಬಾರ್ದು. ಒಳಗಿರೋದು ಮಕ್ಕಳ. ಅದೇ ನಿಂಗೆ ಗೊತ್ತಾಗಲ್ಲ. ನನ್ನ ಚಿನ್ನ ಕಂದ ಅಲ್ವಾ? ಹೋಗಪ್ಪ. ಆಯ್ತು. ಕಬಡ್ಡಿ ಆಡಿ. ಏನೇ ಬತ್ತ ಟೊಮೊಟೊ ಹಾಕಿದ್ಯಾ? ಸಾಕು ಸುಮ್ಕಿರು. ಓದ್ಕಿತ ಬಂದಾಗ ಸೀರೆ ಕೊಡಿಸ್ತೀನಿ ಅಂದ್ರೆ ನೆಕ್ಸ್ಟ್ ಸತಿ ಬಂದಾಗ ಸೇರಿಸ್ಕೊಡ್ತೀನಿ. ಏನೇ ಇಷ್ಟು ನಾಚ್ಕಂತೀಯಾ? ಯಾರಾದ್ರೂ ನೋಡ್ಬಿಡ್ತಾರೆ. ಯಾರು ಸುಮ್ಕಿರು. ಆಯ್ತು ಬಾ. ನಿಂದಾಯ್ತು, ಇವಳು ಇನ್ನೂ ಆಗಿಲ್ಲ. ಇರೋ ಆಯ್ತು ಬಾ. ಸತ್ತೋಗಿರೋ ಮುಖ ನೋಡಕ್ಕೆ ಯಾಕೆ ಒದ್ದಾಡ್ತೀಯ? ಹಾಕೋ. ತುಂಬಾ ರೀತೈತೆ, ಇನ್ನೆಲ್ಲಿಗೆ ಹಾಕ್ಲಿ? ಹರಿದು ಹೋಗ್ಲಿ, ಸುರಿದು ಹೋಗ್ಲಿ, ಇಲ್ಲಿ ಇನ್ನೂ ಆಗಿಲ್ಲ. ಹಾಕೋ. ಇವಾಗೇನು ನೀನು ಬತ್ತಿಯೋ ಬರಲ್ವೋ? ಬರಲ್ಲ ಬಗ. ಬರ್ದಿದ್ರೆ ಸಾಯಿ.
ಅಯ್ಯೋ ಹಾಳು ಮಾಡ್ಬಿಟ್ಟಲ್ಲೋ. ಬೀಳಬಾರ್ ಜಾಗಕ್ಕೆ ಕಲ್ಲು ಬಿದ್ದೋಯ್ತಲ್ಲ. ಯಾವನೋ ನನ್ನ ಹಳೆ ವೈರಿನೇ ಇರ್ಬೇಕು. ಲೇ ಸಿದ್ಧ, ಏನೋ ಹೆಣ ಎತ್ತಿದ್ರೇನೋ? ಚಾಟ ಕಟ್ತಾವ್ರೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಎತ್ತಾರೆ. ಅಯ್ಯೋ ಪಾಪ, ಏನು ಹೆಣನ ಸುಡ್ತಾರೋ ಅಥವಾ ಹೂತಾಕ್ತಾರೋ? ಹಾ ನೇತಾಕ್ತಾರೆ. ಓ ಕ್ಯಾಮೆ ನೋಡೋಗಯ್ಯ. ತಲೆ ಕಡೆ ಹುಷಾರು. ಪುಣ್ಯ ಆತ್ಮ. ಮೆತ್ಗೆ ಮೆತ್ಗೆ ನೋಡ್ರಪ್ಪ. ಮಗ ಆ ಕಡೆಗೆ ಹೋಗ್ಲಾ? ಬರ್ರಿ ಬರ್ರಿ. ಈ ಊರಾಗೆ ರಾಗಿ ಬಿಸಿ ನೋಡೋರು ಯಾರಪ್ಪ? ನಾಟಿ ಕೋಳಿ ಸಾರ ಮಾಡಿ ಸಾವಿಗೆ ಒತ್ತಿಕ್ತೀನಿ ಹೇಳೋ ಅಪ್ಪಯ್ಯ. ಎದ್ದೇಳಪ್ಪಯ್ಯ, 4 ಎಕರೆ ಜಮೀನ ನನ್ನ ಹೆಸ್ರಿಗೆ ಬರೀ ಎದ್ದೇಳಪ್ಪಯ್ಯ. ನೋಡಲ್ಲಿ ಮೈಕಲ್ ಜಾಕ್ಸನ್ ಕುಡ್ದಂಗ್ ಕುಣಿತಾವನೆ. ಅವನ ನಾ ಹೆಂಗ್ ಸಮಾಧಾನ ಮಾಡನೆ ಅಪ್ಪಯ್ಯ? ಎದ್ದೇಳಪ್ಪಯ್ಯ. ಶಿವಲಿಂಗ, ಅಲ್ಲೆಲ್ಲ ರೆಡಿ ಆಗಿದ್ಯಾ? ರೆಡಿ ಆಗದಣ್ಣ. ಗಂಧದ ಕಡ್ಡಿ ಎಲ್ಲ ಆಮೇಲೆ ಒಂದಷ್ಟು ಹೂವ ಎಲ್ಲ ತರ್ಸ್ಬಿಟ್ಟಿದ್ದೆ. ಎಲ್ಲ ಬಿಗ ಕಟ್ಟವ್ತಾನೆ. ಹಾ ಚಿಕ್ಕಪ್ಪ, ಶಿವಲಿಂಗಪ್ಪ, ಗಂಧದ ಕಡ್ಡಿ ಕೊಡಪ್ಪ. ಲೇ ಅಲ್ಲಿ ಗಂಧ ಕಡ್ಡಿ ಮಾಡಿದೀನಿ, ಕೊಡ್ಲಾ ಇಲ್ಲಿ? ಕೊಡ್ಲಾ. ತಗೊಳಪ್ಪ. ಬನ್ರಪ್ಪ. ನಾನು ನಿನ್ ಕೈಲಿ ಎತ್ತಕ್ಕದ? ನಾನು ಎತ್ತಲೇಬೇಕು. ಆಯ್ತು ಬಿಡಪ್ಪ, ನೀನ್ ಕಿರ್ಚಾಡ್ಬೇಡ. ನೀನು ಕರೀರಿ ಅವ್ರನ್ನ, ನಮ್ಮ ಹುಡುಗರನ್ನ ಕರೀರಿ. ಆ ಮೂಲೆ ಈ ಮೂಲೆ ಬನ್ರಪ್ಪ. ಎಂಥ ಇಂಪಾಗಿರೋದು ಸೌಂಡು, ಈ ಬ್ಯಾಂಡ್ ಸೌಂಡು, ಜೊತೆಲಿ ಢೋಲು ಕುಣಿತ. ಹೂವಾರೆ ಹೂವ. ಥ್ಯಾಂಕ್ ಯು ಯಮರಾಜ. ಮುನಿಯಪ್ಪ 4 ಭುಜದ ಮೇಲೆ ಭುಜ ಸವಾರಿ ಮಾಡ್ತಾವನೆ. ಕೊನೆ ಸವಾರಿ. ವಾಹ್, ನನಗೆ 25,000ಕ್ಕೆ ಪೆನಲ್ಟಿ ಹಾಕಿದೆಯಲ್ಲ, ಇವತ್ತು ಆ ಯಮರಾಯ ನಿನ್ಗೆ ಶಿಕ್ಷೆ ಕೊಟ್ಟ. ಚಿಗಭಯ ಎಲ್ಲ ಬಾರ ನನ್ನ ಮೇಲೆ ಹಾಕ್ಬಿಟ್ಟಿದ್ಯಾರಯ್ಯ. ಏನ್ರಲ್ಲ, ಇನ್ನು ಗುಂಡಿ ತೆಗಿತಾ ಇದ್ದೀರಲ್ಲ, ಇನ್ನು ಮುಗ್ದಿಲ್ವಾ? ಗುಂಡಿ ಎಲ್ಲ ತೆಗ್ದಾಯ್ತು ಅಣ್ಣ. ಮೂಲೆ ಮಟ್ಟ ಎಲ್ಲ ಸರಿ ಮಾಡ್ತಾವೆ. ಅಲ್ಲ, ಹಿಂಗಾರು
ಹಿಂಗ್ 3 ಸರಿಯಾಗೈತಾ? ಹಿಂಗ್ 6 ಹಿಂಗ್ 3 ತೆಗ್ದಿವಿ. ಬೇಕಾದ್ರೆ ಬಂದ್ ಮನೆ ಕಣ್ ನೋಡಿ. ನಿನ್ ಬಾಯಿ ಮಣ್ಣಾಕ ನನ್ನೇ ಮನೆ ಕಳ ಕೇಳ್ತಿದ್ಯಲ್ಲ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇನ್ನು ಕೆಲವೇ ನಿಮಿಷಗಳು ಮಾತ್ರ ಉಳಿದಿವೆ. ಮಿಷಿನ್ ಮುನಿಯಪ್ಪನ ಮಕ್ಕದ ಮೇಲೆ ಎದೆ ಮೇಲೆ ಮಣ್ಣು ಹಾಕ್ಬಿಟ್ಟು ಬಂದ್ಬಿಡಲ್ಲ. ಬಂದ್ಬಿಡಿ. ಮುನಿಯಪ್ಪನ ಮಣ್ಣು ಮಾಡಕ್ಕಿಂತ ಮುಂಚೆ ಹೋಗ್ಬಿಡ ನಾವು. ಸರೋಜ, ಗಿರಿಜ, ವನಜ, ಪಂಕಜ, ಜಲಜ ಎಲ್ರೂ ಬನ್ನಿ. ಬ್ರೇಕ್ ಇಡ್ತಾರಣ್ಣ, ಬ್ರೇಕ್ ಹಿಡಿತಾರ ಗಾಡಿ. ಅಣ್ಣ ಗಾಡಿ ಬ್ರೇಕ್ ಹಿಡಿತಾರಣ್ಣ. ಅಣ್ಣ ಗಾಡಿ ದೂರ ಹೋಗಲ್ಲ. ದಬಾಕ್ಬಿಟ್ರೆ ಕಡ್ರಲ್ಲೇ. ಆ ಕಡೆಗೆ ಹೋಗಲ್ಲ. ಸ್ವಲ್ಪ ದೂರ ಹೋಗ್ರಪ್ಪ. ಎಲ್ಲ ಬಾರ ನನ್ ಮೇಲೆ ಹಾಕ್ಬಿಟ್ಟಿದ್ಯಾಲಯ್ಯ. ಸಾಮಾನ ಕಣ್ರಪ್ಪ, ವಾರಾಡೆ ಮಾಡ್ತಾ ಇದ್ರಲ್ಲೇ. 3 ಸುತ್ತಿರ್ಬೇಕು. ಗೌಡ್ರೆ ನೀವು ನಿಂತ್ಕೊ ಮಾಡ್ಸ್ರಪ್ಪ. ಅದು ಸಾಮಾನ ಆ ಕಡೆಗೆ ಕೊಡ್ರಿ. ಟೈಮ್ ಆಯ್ತದೆ ಕಣ್ರಪ್ಪ. ನತ್ತಿ ಮೇಲೆ ಬಿಸಿಲು ಉರಿತದೆ. ಜಪನ ಕೊಡ್ರಿ ನಿಧಾನಕ್ಕೆ ಕಳ್ಸ್ರಪ್ಪ. ನೋಡ್ಕೊಡ್ರಪ್ಪ, ಮುಚ್ಚಿಬಿಡ್ತೀವಿ. ನೋಡ್ಕೊಡ್ರಿ ಮಕ್ಕಳ ಕೊನೆ ಕಡ್ರ. ನೋಡ್ರಪ್ಪ, ಕೊನೆದಾಗಿ ಮಕ್ಕ ನೋಡ್ಕೊಳ್ಳಿ. ನೋಡ್ಕೊಡ್ರವ್ವ. ಯಾಕೋ ಗಾಡಿ ನಿಲ್ಲಿಸಿದೆ? 1 ನಿಮಿಷ ಫೋನ್ ಮಾಡ್ಬಿಡ್ತೀನಿ. ಟೈಮ್ ಅದಾರಪ್ಪ ಮಗ. ಅಯ್ಯು ಕಳ್ಳ. ಯಾರಲ್ಲ ಅಯ್ಯು ಕೊಣ. ಹಲೋ 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 ಲೇ ಹೇಳ. ಹಲೋ ಗಿರಿ, ಮಣ್ಣು ಮಾಡ್ಬಿಟ್ರಲ್ಲ? ಇನ್ನು ಇಲ್ಲ, ಎಲ್ಲ ರೆಡಿ ಆಗದೆ. ನೀ ಸೀದಾ ನಮ್ಮ ಹೊಲ್ ತಾವ್ ಬಂದ್ಬಿಡು. ನಾ ಇಲ್ಲೇ ಊರ್ತಾವ ಇವನಿ ಬಂದಿ. ಸರಿ ಸರಿ, ಬೇಗ ಬಲ. ಇಳ್ದು ಓದಿ. ಇದು ಬೇರೆ ಬೇಡ ಬಿಡು. ಏ ಮಗ, ಈ ಮುನಿಯಪ್ಪನಡಿ ಆ ಪರಮೇಶನ್ ಕರಿಲ್ಲ. ಕೊನೆ ಸಲ ಮುಖ ನೋಡ್ಕೊಳ್ಳಿ. ಮಣ್ಣು ಮುಚ್ಚಿದ ಮೇಲೆ ನಾನು ಮುಖ ನೋಡಿಲ್ಲ ಅಂತ ಮಣ್ಗಟ್ಟು ತೆಗೆದ್ಬಿಟ್ಟ. ಆಮೇಲೆ ನೋ ಪರಮೇಶಣ್ಣ, ಪರಮೇಶಣ್ಣ ಏನಯ್ಯ ಕರೀತಾರ ಬಾಯ್ಲಿ. ಹಲೋ ಮಾವ, ಹ್ಯಾಪಿ ಜರ್ನಿ, ಸಿ ಯು, ಬೈ ಬೈ, ಟಾಟಾ ಅಂಡ್ ಗುಡ್ ನೈಟ್. ಮುದೇವಿ ಜನ ನೋಡ್ತಾವ್ರೆ. ತಗೊಳ್ಬೇಡ, ಮುಚ್ಕೊಂಡು ನಿಂತ್ಕೊ. ನಾನು ಏನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗಲಿ. ಸಮಾಧಾನ ಮಾಡ್ಕೊ ಮಗ, ಸಮಾಧಾನ ಮಾಡ್ಕೊ. ಆ ದೇವ್ರ ಕಣ್ಣಲ್ಲಿದೆ. ಏ ದೇವ್ರೆ, ಈ ಮಗು ಗೋಲಾಟನ ನನ್ನ ಕಣ್ಣಿಂದ ನೋಡಕ್ ಆಯ್ತಾ ಇಲ್ಲ. ನಿನ್ ಕರ್ಣ ಏನದೇ ಇಲ್ವಾ? ಇಂಥ ದೇವ್ರ ಇಂಥ ಮನುಷ್ಯನಿಗೆ ಸಾವು ಕೊಟ್ಟಿದೆಯಲ್ಲ. ನನ್ನ ಕೈಯಾರ ಇವನಿಗೆ ಪ್ರೀತಿಯಿಂದ ಅನ್ನ ಉಣಿಸಿದ್ದೀನಿ. ಈಗ ಅದೇ ಕೈಲಿ ಹೆಂಗ್ ಮಣ್ಣು ಹಾಕ್ಲಿ? ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ, ಇವನ್ ಬದುಕ್ಸು. ಅಯ್ಯೋ ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ. ದೇವ್ರೆ, ಅವನ್ ಬದಲು ನನ್ನಾದ್ರೂ ಕರ್ಕೋ. ದೇವ್ರೆ, ಇವನ್ ಬದಲು ನನ್ನಾದ್ರೂ ಕರ್ಕೊಳಪ್ಪ. ಬಾಡಿ ಎದ್ದು ಬಿಡ್ತು.
ಅಪ್ಪನೇ ನಿಮ್ಮ ಅಪ್ಪನ ಎದೆ ಮೇಲೆ ಮಣ್ಣು ಹಾಕಕ್ಕೆ ಅಂತ ಕರ್ಸ್ಬಿಟ್ಟು ನಮ್ಮ ಅಪ್ಪನ ಎದೆ ಮೇಲೆ ಮಣ್ಣು ಹಾಕ್ಸ್ಬಿಟ್ರಲ್ರಲ್ಲ, ನೀವೆಲ್ಲ ಸೇರ್ಕೊಂಡು ನಂದಿದ್ದೊಬ್ಬ ಅಪ್ಪನ ಸಾಯಿಸ್ಬಿಟ್ರಿ. ಬಾವ 100ನೇ ಹೆಣ್ಣು ಆ ಹುಡುಗಿ ನಿನ್ನ ಮಗನ್ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ಲು ಕಣೋ. ನೀನ್ ಸೊಸೆ ಹೆಂಗವಳೆ ಅಂತ ನೋಡಕ್ ಮುಂಚೆ ಎದೆ ಮೇಲೆ ಮಣ್ಣು ಹಾಕೋಬಿಟ್ಟಲ್ಲ ಬಾವ. Oh God! Oh God! Are you wet? Are you wet? My husband living! My husband living! Oh God! ಇಡೀ ಜಗತ್ತಲ್ಲಿ ಗಂಡ ಸತ್ರು ಇಂಗ್ಲಿಷ್ ನಲ್ಲಿ ಅಳೋಳಿ ಒಬ್ಬಳನ್ನ ನಾನು ನೋಡಿದ್ದು. ಸಮಾಧಾನ ಮಾಡ್ಕೋ ಬಾವ, ಇವ್ರದೆಲ್ಲ ಹೆಂಗೋ ಪರವಾಗಿಲ್ಲ, ನಂದಿನ್ನ ಏನೂ ಇಲ್ಲ, ಬಿಟ್ಟು ಹೋಗ್ಬಿಟ್ಟಲ್ಲ. My son, your dad, your father, leaving me. ಅಪ್ಪ Son, I alone. ಏ ದೇವ್ರೆ, ಈ ಮಗಿನ ಗೋಲಾಟ ನನಗೆ ನೋಡಕ್ಕಾಗ್ತಾ ಇಲ್ಲ. ನಿನಗೆ ಕರುಣೆನೇ ಇಲ್ವಾ? ಇಂಥ ದೇವರಂತ ಮನುಷ್ಯನಿಗೆ ಸಾವು ಕೊಟ್ಟಿದ್ಯಲ್ಲ. ನಾನ್ ಪ್ರೀತಿಯಿಂದ ಇವನಿಗೆ ಕೈಯಾರ ಅನ್ನ ಉಣ್ಸಿದ್ದೀನಿ. ಈಗ ನನ್ನ ಕೈಯಾರ ಹೇಗ್ ಮಣ್ಣಾಕ್ಲಿ? ಇವನ್ ಬದಲು ನನ್ನನ್ನ ಕರ್ಕೋ, ಇವನ್ನ ಬದುಕ್ಸೋ, ನನ್ನ ಸಾಯಿಸೋ. ನನ್ನ ಕರ್ಕೋ, ಇವನ್ನ ಬದುಕ್ಸೋ. ಅಯ್ಯೋ